श्रीमदानन्दतीर्थ भगवत्पादाचार्य गुरुभ्यो नमः। हरि ओम्। वन्दे वन्द्यं विधिशिवमहेन्द्रादिवृन्दारकेन्द्रैः व्यक्तं व्याप्तं स्वगुणगणतो देशतः कालतश्च भूतावध्यं सुखचितिमहैर्मङ्गलैर्युक्तमङ्गैः सानाथ्यं नो विदधधिकं ब्रह्म नारायणाख्यम् भूषारत्नं भुवनवलयस्याखिलश्चर्यरत्नं लीलारत्नं जलधिदुहितुर्देवमामौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् अशेषवाग्जाड्यबलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तते यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे। दुर्वादिध्वान्तर्वये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। विष्णोः पदश्रिद्गोव्रातैः स्वान्तध्वान्तनिवारकः श्रीसत्यसन्धसूर्योऽयं भासतां नो हृदम्बरे। सत्यधीरकराब्जोत्थः ज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततो आसेतो राधुशाराद्रेर्यो दिशो जितवाङ्मुहुः सत्यध्यानगुरुः पातु यतीन्द्रैरपि पूजितः। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् यैरहं शुकवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरोन् मम। श्रीगुरुभ्यो नमः। हरिः ओम्। स्वस्तिस्तु अशेषसन्मङ्गलानि भवन्तु। हरिः ओम्। ಭಗವಂತ ಶ್ರೀರಾಮಚಂದ್ರ ಇನ್ನು ಕೆಲವೇ ಗಂಟೆಗಳಲ್ಲಿ ಅವತಾರ ಮಾಡುವಂತಹ ಸಮಯ ಹತ್ತಿರದಲ್ಲಿ ಇದೆ. ಆ ಪರಮಾತ್ಮ ಅವತಾರವನ್ನು ಮಾಡ್ತಾನೆ ಅಂತ ನಾವು ತಿಳಿದರೆ ಪರಮಾತ್ಮನ ಜ್ಞಾನವನ್ನು ಇನ್ನು ಅವತಾರ ರಾಮನವಮಿಯ ದಿನದಲ್ಲಿ ಪರಮಾತ್ಮ ಶ್ರೀರಾಮಚಂದ್ರ ಅವತಾರವನ್ನು ಮಾಡ್ತಾನೆ ಅಂತ ತಿಳಿಯೋದರಿಂದ ಏನಾಗತ್ತೆ? ಮೊನ್ನೆ ದಿವಸ ಹೇಳಿದ ಹಾಗೆ ನಮ್ಮ ಜನ್ಮಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ನಮ್ಮ ಜನ್ಮಗಳು ಕಡಿಮೆ ಆಗುತ್ತಾ ಹೋಗುತ್ತೆ ಅಂದರೆ ಅದು ಮೋಕ್ಷಕ್ಕೆ ದಾರಿ. ಅದಕ್ಕಾಗಿಯೇ ಪರಮಾತ್ಮ ನಾಳೆ ನಾನು ಅವತಾರವನ್ನು ಮಾಡಬೇಕಾದರೆ ಒಂದೆಲ್ಲರಲ್ಲಿಯೂ ಕೂಡ ಒಂದು ಸಂದೇಹ ಏನು ಅಂತಂದ್ರೆ ಒಂದು ಪ್ರಶ್ನೆ, ನಾನೇ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಅನ್ಕೊಂಡಿದ್ದೇನೆ. ಸಂಸಾರ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಸುಖ ದುಃಖಗಳ ಮಿಶ್ರಣವಾದದ್ದೇ ಈ ಯಾವ ಸಂಸಾರ ಅಂತ ಹೇಳಿ ನಾವು ತಿಳಿತೇವೆ. ಆದರೆ ಯಾರಿಗಾದರೂ ಕೂಡ ಒಂದು ಅನುಭವ ಯಾರಿಗಾದರೂ ಆಗಿದೆಯಾ ಅಂತ ಪ್ರಶ್ನೆ. ಏನಾ ಪ್ರಶ್ನೆ ಅಂತಂದರೆ,
ನಾವು ಹುಟ್ಟಿದ್ದೇವೆ, ಹೌದಾ? ಪರಮಾತ್ಮ ಹುಟ್ಟು ಅನ್ನೋದು ಪರಮಾತ್ಮನಿಗೆ ಇಲ್ಲ. ಪರಮಾತ್ಮನಿಗೆ ಹುಟ್ಟು ಯಾಕೆ ಇಲ್ಲ ಅಂತಂದ್ರೆ ಅವನಿಗೆ ದುಃಖಾದಿಗಳು ಇಲ್ಲ ಅನ್ನೋದಕ್ಕಾಗಿ ಪರಮಾತ್ಮನಿಗೆ ಹುಟ್ಟು ಇಲ್ಲ. ಸರಿ, ಆಯಿತು. ನಮಗೆ ಹುಟ್ಟು ಇದೆ, ಯಾಕೆ? ದುಃಖಾದಿಗಳು ಇದ್ದದ್ದಕ್ಕಾಗಿ ನಮಗೆ ಹುಟ್ಟು ಅನ್ನೋದು ಇದೆ, ಆಯ್ತಾ? ಹಾಗಾದರೆ ಹುಟ್ಟಬೇಕಾದರೆ ನಾವು ಒಳಗಡೆ ಇರಬೇಕಾದ್ರೆ, ಗರ್ಭದಲ್ಲಿ ಇರಬೇಕಾದರೆ ನಾವೇನು ಅನ್ಕೊಳ್ತೇವೆ? ಎಲ್ಲರೂ ಹೇಳ್ತಾರಲ್ವಾ, ಎಲ್ಲರೂ ಹೇಳ್ತಾರೆ ಏನಂತ? ಅದರಲ್ಲಿರುವಂತಹ ದುಃಖ ಮತ್ತೊಂದು ಕಡೆ ಎಲ್ಲೂ ಇರೋದಿಲ್ಲ. ಯಾಕೆ ಅಂದ್ರೆ 9 ತಿಂಗಳವರೆಗೂ ಕೂಡ ಒಂದೇ ಕಡೆಯಲ್ಲಿ ಮುಕುರಿಸಿ ಕೂಡ್ತೀವಲ್ವಾ, ಒಂದೇ ತರಹ ಕೂತಿರ್ಬೇಕಲ್ವಾ. ಅಂತಹ ಒಂದು ಪರಿಸ್ಥಿತಿ ದುಃಖ ಅಂತ ಹೇಳ್ತಾರೆ. ಅದರ ಅನುಭವ ಯಾರಿಗಾದ್ರೂ ಇದೆಯಾ? ದುಃಖ ದುಃಖ ಇದೆ ಅಂತ ಹೇಳ್ತಾರೆ ಎಲ್ಲರೂ. ಯಾರಿಗಾದ್ರೂ ಅದರ ಅನುಭವ ಅನ್ನೋದು ಇದೆಯಾ? ಇಲ್ಲ. ಆದರೂ ಕೂಡ ಅದು ಒಂದು ಆ ಜ್ಞಾನ, ಮನುಷ್ಯನಲ್ಲಿ ಜ್ಞಾನವೇ ಮುಖ್ಯ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ನಾವು ಮಲ್ಕೊಂಡಿರ್ತೇವೆ, ನಮ್ಮ ಮೇಲೆ ಹಾವು ಹಾದು ಹೋದ್ರೇನು, ಏನಾದ್ರೂ ಏನು ಗೊತ್ತಾಗೋದಿಲ್ಲ. ಆದ್ರೆ ನಾವು ಎಚ್ಚರದಲ್ಲಿ ಇದ್ದಾಗ ಯಾವುದೋ ಒಂದು ಪದಾರ್ಥವನ್ನು ಹಾವಂತ ಹೇಳಿದ್ರು ಸಾಕು, ನಾವು ಹೆದರುತ್ತೇವೆ. ಅಂದರೆ ನಮಗೆ ಜ್ಞಾನವೇ ಹೆದರಿಕೆಗೆ ಕಾರಣನೇ ವಿನಃ ಬೇರೆದಕ್ಕೆ ಕಾರಣ ಅಲ್ಲ. ಹಾಗೆ ನಮ್ಮ ಜನ್ಮ ಆಗಬೇಕಾದರೆ ಅನೇಕ ತರಹ ಕಷ್ಟವನ್ನು ಪಟ್ಟು ಬಂದಿರ್ತೇವೆ ನಾವು. ಆದರೆ ಅದನ್ನು ಪರಮಾತ್ಮ ಒಂದು ಕ್ಷಣವೂ ಕೂಡ, ಗರ್ಭದಲ್ಲಿ ನಾವು ಹೇಗೆ ಇದ್ವಿ, ನಾವು ಯಾವ ರೀತಿಯಲ್ಲಿ ನೋಡ್ತಾ ಇದ್ವಿ, ಯಾವ ರೀತಿಯಲ್ಲಿ ದುಃಖವನ್ನು ಪಡ್ತಾ ಇದ್ದೀವಿ ಅನ್ನೋದನ್ನ ಅಲ್ಪವನ್ನು ಕೂಡ ತೋರಿಸೋದಿಲ್ಲ ಪರಮಾತ್ಮ. ಇದು ಪರಮಾತ್ಮನ ಒಂದು ಕಾರುಣ್ಯ. ಹಾಗಾದರೆ ಪರಮಾತ್ಮ ನಮ್ಮನ್ನು 9 ತಿಂಗಳು ಸಲಹೆಯನ್ನು ಮಾಡ್ತಾನಲ್ವಾ, ರಕ್ಷಣೆಯನ್ನು ಮಾಡ್ತಾನಲ್ವಾ. ಹಾಗಾದರೆ ಅಂತಹ ಪರಮಾತ್ಮನಿಗೆ ಜನ್ಮ ಅನ್ನೋದು ಎಲ್ಲಿ? ಇಲ್ಲವೇ ಇಲ್ಲ. ಪರಮಾತ್ಮನಿಗೆ ಜನ್ಮವೇ ಇಲ್ಲ, ಅದರಿಂದ ಪ್ರಯುಕ್ತವಾದಂತಹ ದುಃಖವೂ ಕೂಡ ಇಲ್ಲ ಅನ್ನೋದಕ್ಕಾಗಿ ಪರಮಾತ್ಮ ಇವತ್ತು ಗುಡಿಯಿಂದಾಗಿ ಬಂದ ಪರಮಾತ್ಮ ಯಾವ ರೂಪದಲ್ಲಿ ಬಂದಿದ್ದಾನೆ ಅಂದ್ರೆ ರಥಾರೂಢನಾಗಿ ಬಂದಿದ್ದಾನೆ ಪರಮಾತ್ಮ. ಆ ರಥಾರೂಢನಾದಂತಹ ಪರಮಾತ್ಮನನ್ನು ನಾವು ಯಾವ ರೀತಿಯಲ್ಲಿ ತಿಳಿಯಬೇಕು? ಒಂದು ಮಾತು, ಶ್ಲೋಕ ಎಲ್ಲರಿಗೂ ಚಿರಪರಿಚಿತವಾದಂತಹದ್ದೇ. ಏನದು ಅಂತಂದ್ರೆ, ರಥಸ್ಥಂ ಕೇಶವಂ ದೃಷ್ಟವ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳ್ತಾರೆ. ಪುನರ್ಜನ್ಮ ಅನ್ನೋದು ಬರೋದಿಲ್ಲ. ಯಾವಾಗ? ರಥದಲ್ಲಿ ಇದ್ದಂತಹ ಪರಮಾತ್ಮನನ್ನು ನೋಡಿದರೆ ನಮಗೇನಾಗೋದಿಲ್ಲ, ಹುಟ್ಟು ಅನ್ನೋ ಇದನ್ನ ಇನ್ನೊಂದು ಜನ್ಮ ಅನ್ನೋದು ಬರೋದಿಲ್ಲ. ಅಂದ್ರೆ ಏನರ್ಥ? ಮೋಕ್ಷಕ್ಕೆ ಹೋಗ್ತೇವೆ ಅಂತ ಅರ್ಥ. ಹಾಗಾದರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ ಅಂದ್ರೆ ನಿತ್ಯದಲ್ಲಿಯೂ ಕೂಡ ಪರಮಾತ್ಮನನ್ನು ನೋಡ್ತಾನೆ ಇರ್ತೇವೆ. ನಾವು ಬೇಡ, ಬೇರೆಯವರೆಲ್ಲ ಜಾತಿಯವರು ಕೂಡ ನೋಡ್ತಾರೆ. ಹಾಗಾದ್ರೆ ಎಲ್ಲರಿಗೂ ಕೂಡ ಒಂದೇ ಮಾರ್ಗದಲ್ಲಿ ಮೋಕ್ಷಕ್ಕೆ ಸಿದ್ಧನವರು ಅಂತಂದ್ರೆ ಇಲ್ಲ. ಆ ಅನುಸಂಧಾನವೇ ಬೇರೆ ಇದೆ ಅಂತ ಹೇಳ್ತಾರೆ. ಏನ ಅನುಸಂಧಾನ ಅಂತಂದ್ರೆ, ರಥಸ್ಥಂ ಕೇಶವಂ ದೃಷ್ಟವ ಪುನರ್ಜನ್ಮನ ವಿದ್ಯತೆ ಅನ್ನೋದಕ್ಕೆ ಬಹಳವಾದ ಅರ್ಥ ಒಳಗೆ ತುಂಬಿದೆ. ಅದು ನಮಗೆ ತಿಳಿದುಕೊಳ್ಳೋದಕ್ಕೆ ಆ ಕಷ್ಟ ಅದು. ಹಾಗಾದ್ರೆ ಏನದು ಅಂತಂದ್ರೆ, ಶ್ರೀಮದಾಚಾರ್ಯರು ಪ್ರತಿಪಾದನೆಯನ್ನು ಮಾಡಿರುವಂತಹದ್ದು ಏನು ಅಂತಂದ್ರೆ, ಆ ಪರಮಾತ್ಮನ ಸೃಷ್ಟಿಯಲ್ಲಿ ಏನೇನಿದೆಯೋ ಅದೆಲ್ಲವನ್ನು ತಿಳಿಸುವಂತಹ ಒಂದು ಆಕಾರ ಅಂದ್ರೆ ಏನು ಅಂತಂದ್ರೆ ಪಂಚಭೇದಗಳು. ಪಂಚಭೇದಗಳನ್ನೇ ಅವಶ್ಯವಾಗಿ ತಿಳಿಯಲೇಬೇಕು ಅಂತ ಎಲ್ಲಾ ಶಾಸ್ತ್ರಗಳು ಕೊಂಡಾಡುತ್ತವೆ. ಎಲ್ಲ ಶಾಸ್ತ್ರಗಳು ಹೇಳೋದು ಅದೇ ಒಂದು, ಬೇರೆ ಯಾವುದನ್ನೂ ಇಲ್ಲ. ಹಾಗಾದರೆ ಪರಮಾತ್ಮನನ್ನ, ರಥದಲ್ಲಿ ಇದ್ದಂತಹ ಪರಮಾತ್ಮನನ್ನ ನಾವು ನೋಡಬೇಕಾದರೆ ಯಾವ ಅನುಸಂಧಾನ ನಮಗೆ ಬರಬೇಕು? ಏನು ಅನುಸಂಧಾನ ಬರಬೇಕು? ಪಂಚ ಭೇದಾತ್ಮಕವಾಗಿರುವಂತಹದ್ದು ಅನ್ನೋ ಜ್ಞಾನ ನಮಗೆ ಬರಬೇಕು. ಅಂದ್ರೆ ಹೇಗೆ ಅಂತಂದ್ರೆ, ಅಲ್ಲಿ ಪರಮಾತ್ಮ ಇದ್ದಾನೆ, ರಥ ಅದು ಒಂದು ಜಡವಾದ ಪದಾರ್ಥ. ಅದಾದ ಮೇಲೆ ಅದರ ಮುಂದೆ ಅನೇಕ ಜನರು ಇರ್ತೇವೆ, ಜೀವರು. ಜೀವ, ಜಡ, ಪರಮಾತ್ಮ ಮೂವರು ಕೂಡ ಅಲ್ಲೇ ಇರ್ತೇವೆ. ಅಲ್ಲಿ ನಾವು ಜ್ಞಾನ ಮಾಡಿಕೊಳ್ಳೋದ್ರಲ್ಲಿ ಇದೆ ಅರ್ಥ. ನಾವೇನಂತ ಜ್ಞಾನ ಮಾಡಿಕೊಳ್ಳಬೇಕು ಅಂತಂದ್ರೆ, ಪರಮಾತ್ಮ ನೀನು ಸರ್ವೋತ್ತಮ, ನಿನಗೂ ನನಗೂ ಭೇದ ಮೊದಲಿಗಿದೆ ಅನ್ನೋ ಜ್ಞಾನ ಮಾಡಬೇಕು. ನಾನು ನೀನು ಒಂದೇ, ನೀನೇನೋ ಈ ದೊಡ್ಡದಲ್ಲಿದ್ದೀಯ, ಮುಂದಿನ ಜನ್ಮದಲ್ಲಿ ನಾನು ಮೋಕ್ಷಕ್ಕೆ ಬಂದ್ರೆ ನಾನು ನಿನ್ನ ಸ್ಥಾನಕ್ಕೆ ಕೊಡ್ತೇನೆ, ಹಾಗೆಲ್ಲ ಇಲ್ಲ. ಈಗೆಲ್ಲ ನಾವು ಏನಾದರೂ ಕ್ಲಾಸ್ಗಳನ್ನು ಮಾಡಿದ್ವಿ, ಓದಿದ್ವಿ ಅಂತಂದ್ರೆ ಮುಂದೆ ಅದೇ ಸ್ಥಾನದಲ್ಲಿ ನಾವು ಕೂಡಬಹುದು. ಗುರುಗಳು ಕೂತ ಸ್ಥಾನದಲ್ಲಿ ಅಂತಲ್ಲ, ಪಾಠ ಹೇಳೋದಕ್ಕಾಗಿ ಅಂತ ಆದ್ರೂ ಕೂಡಬಹುದು. ಆದರೆ ಪರಮಾತ್ಮನ ವಿಷಯದಲ್ಲಿ ಅದಿಲ್ಲವೇ ಇಲ್ಲ. ಆಯ್ತಾ? ಇನ್ನ ಜೀವ ಹಾಗೂ ಪರಮಾತ್ಮರಲ್ಲಿ ಭೇದ ಇದೆ.
ಜೀವರಲ್ಲಿ ಏನೇ ಒಂದು ಜೀವ ಏನು ವಿಚಾರ ಮಾಡ್ತಾನೆ ಅನ್ನೋದೇ ಗೊತ್ತಿಲ್ಲ. ಒಬ್ಬವನು ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ವಿಚಾರ ಮಾಡಿದ್ರೆ ಇನ್ನೊಬ್ಬನ ಮನೆಗೆ ಯಾವಾಗ ಹೋಗ್ಬೇಕು ಅಂತ ವಿಚಾರ ಮಾಡ್ತಾ ಇರ್ತಾನೆ. ಇನ್ನೊಬ್ಬವನು ಆಫೀಸಿಗೆ ಯಾವಾಗ ಹೋಗಬೇಕು, ಏನು ಮಾಡಬೇಕು, ಇದು ಒಬ್ಬೊಬ್ಬರ ಥಿಂಕ್ ಒಂದೊಂದು ರೀತಿಯಲ್ಲಿ ಇರುತ್ತೆ. ಹಾಗಾದರೆ ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಅಂತ ಹೇಳಿ ಶಾಸ್ತ್ರಕಾರರು ಹೇಳಿದ ಹಾಗೆ ಭಿನ್ನ ಧರ್ಮಗಳು, ಭಿನ್ನವಾದಂತಹ ಜೀವರಾಶಿಗಳಲ್ಲಿಯೂ ಕೂಡ ಅನೇಕ ತರಹದ ಭೇದ ಅನ್ನೋದು ಇದೆ. ಜೀವರಲ್ಲಿ ಭೇದ ಆಯಿತು, ಜೀವ ಪರಮಾತ್ಮರಲ್ಲಿ ಆಯಿತು, ಜೀವ ಜಡರಲ್ಲಿ. ಒಬ್ಬವನು ಏನ್ ಮಾಡ್ತಾನೆ ಅಂದ್ರೆ ಮಣ್ಣಿನ ಕೆಲಸ, ಮಣ್ಣಿನ ಗಡಿಗೆ ಇತ್ಯಾದಿಗಳನ್ನು ಮಾಡುವವನು ಒಬ್ಬವನು ಬರ್ತಾನಂತೆ, 3 ಮೂರ್ತಿಗಳನ್ನು ತಗೊಂಡು ಬರ್ತಾನಂತೆ. ಅವನಲ್ಲಿ 3 ಮೂರ್ತಿಗಳು ಒಂದೇ ಪ್ರಕಾರವಾಗಿ ಇರುತ್ತೆ, 3 ಒಂದೇ ಪ್ರಕಾರವಾಗಿ ಇರುತ್ತೆ. ಅದನ್ನು ತಗೊಂಡು ಬರ್ತಾನೆ. ಅವನು ಕೇಳ್ತಾನೆ, ರಾಜನ ಬಳಿ ತಂದಿಟ್ಟಾಗ ಏನಪ್ಪ ಇದರ ಬೆಲೆ ಏನು ಅಂತ ಕೇಳ್ತಾನೆ. ಕೇಳಿದಾಗ ಅವನು ಉತ್ತರ ಕೊಡ್ತಾನೆ, ಮೊದಲನೇದು ನೋಡ್ರಿ ತುಂಬ 100 ರೂಪಾಯಿ ಅಷ್ಟೇ, ಅದು ಎರಡನೇದೆಷ್ಟು ಅದು 1000 ರೂಪಾಯಿ, ಮೂರನೇದೆಷ್ಟು ಅಂತ ಕೇಳಿದ್ರೆ ಅದಕ್ಕೆ 10,000 ರೂಪಾಯಿ ಅಂತ ಹೇಳಿದಂತೆ. ಆಶ್ಚರ್ಯವಾಗೈತಂತೆ, ನೋಡೋದಕ್ಕೆ 3 ಒಂದೇ ಪ್ರಕಾರವಾಗಿ ಇದೆಯಲ್ಲಪ್ಪ, ರೇಟ್ ಯಾಕೆ ಅಷ್ಟು ಬೆಲೆ ಅಂತ ಕೇಳಿದಾಗ ಆಗ ಹೇಳ್ತಾನೆ, ಜಡ ಅಂತ ಹೇಳಿ ನೀವು ಅದಕ್ಕೆ ನೋಡಬೇಡ್ರಿ, ಅದರಲ್ಲಿರುವಂತಹ ಜ್ಞಾನ ಏನಿದೆ ಅದನ್ನು ನಾವು ತಿಳ್ಕೊಳ್ಬೇಕಾದದ್ದು ಏನು ಅದನ್ನು ನೋಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಅಂತ ಕೇಳಿದಾಗ ಆಗ ಆ ಮಣ್ಣಿನ ಗಡಿಗೆಯನ್ನು ಮಾಡಿದವನು, ಮೂರ್ತಿಯನ್ನು ಮಾಡಿದವನು ಹೇಳ್ತಾನೆ, ಈ ಇದರಲ್ಲಿ ಕಿವಿಯಲ್ಲಿರುವಂತಹ ಒಂದು ರಂಧ್ರವನ್ನು ನೋಡಿ ಅಂತ ಹೇಳ್ತಾನೆ. ಅವನು ಪೈಪನ್ನು ಇಟ್ಟಿರ್ತಾನೆ, ಪ್ರತಿಯೊಂದು ಮೂರ್ತಿಯಲ್ಲಿಯೂ ಕೂಡ ಒಂದೊಂದು ಪೈಪನ್ನು ಇಟ್ಟಿರ್ತಾನೆ. ಆ ಪೈಪ್ ಇಲ್ಲಿಂದ ಇಲ್ಲಿಗೆ ಹೋಗಿರುತ್ತೆ, ಒಂದನೇ ಪೈಪ್, ಅದಕ್ಕೆ 100 ರೂಪಾಯಿ ಅಂತ ಹೇಳ್ತಾನೆ. ಹಾಗಾದ್ರೆ ಏನಿದು ಅಂತಂದ್ರೆ ಹೇಳ್ತಾನೆ, ಯಾರು ಕೇಳುವಂತಹ ಮನುಷ್ಯರು, ಕೇಳಿದವರು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಯಾರೋ ಹೇಳ್ತಾರೆ ಅನ್ನೋದಕ್ಕೆ ಕೇಳಬೇಕು ಅನ್ನೋದಕ್ಕಾಗಷ್ಟೇ ಕೇಳ್ತಿರ್ತಾರೆ. ಆ ಕ್ಷಣದಲ್ಲೇನೆ ಅಲ್ಲಿಂದ ಈ ರಂಧ್ರದಿಂದ ಹೋಗ್ತಾ ಇರುತ್ತೆ. ಅಂಥವರಿಗೆ ಏನೂ ಬೆಲೆ ಇಲ್ಲ ಅದರ ಲೆಕ್ಕದಲ್ಲಿ. ಅದಕ್ಕಾಗಿ ಇದಕ್ಕೆ 100 ರೂಪಾಯಿ ಬರಿ ಅಂತ ಹೇಳ್ತಾನೆ. ಎರಡನೇ ಮೂರ್ತಿ ಇದೆ, ಅದಕ್ಕೆಷ್ಟು ಬೆಲೆ? 500 ರೂಪಾಯಿ ಬೆಲೆ, 10,000 ರೂಪಾಯಿ ಬೆಲೆ. ಅದಕ್ಕೇನಿದೆ ಅಂತಂದ್ರೆ ಇವನು ಹೇಳಿದ್ದನ್ನ ಕೇಳುತ್ತಾನೆ, ಮನಸ್ಸಿನಲ್ಲಿಯೂ ಕೂಡ ಇಟ್ಕೊಳ್ತಾನೆ. ಅವನ ಪೈಪ್ ಹೇಗಿತ್ತು ಅಂದ್ರೆ ಕಿವಿಯಿಂದ ಹೋಗಿ ಹೃದಯದವರೆಗೂ ಕೂಡ ಇತ್ತು ಅಂತೆ. ಹಾಗಾದ್ರೆ ಅವನಿಗೆ ಬರೀ 1000 ರೂಪಾಯಿ ಏನು ಬೆಲೆ ಅಂತಂದ್ರೆ, ಏನು ತಾನು ಕಲಿತಿರ್ತಾನೋ ಅವಶ್ಯವಾಗಿ ಕಲಿತಿದ್ದಾನೆ, ತಾನೇ ಇಟ್ಟುಕೊಂಡಿದ್ದಾನೆ ಅನ್ನೋದಕ್ಕಾಗಿ 1000 ರೂಪಾಯಿ. ಇವನಿಗೆ 10,000 ರೂಪಾಯಿ ಬೆಲೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ, ಆ ಮಣ್ಣಿನ ಗಡಿಗೆ ಮಾಡಿದವನು, ಮೂರ್ತಿಯನ್ನು ಮಾಡಿದವನು, ನೋಡಿ ಪೈಪ್ ಎಲ್ಲಿದೆ ನೋಡಿ ಅಂತ ಹೇಳ್ತಾನೆ. ಒಂದು ಪೈಪ್ ಇಲ್ಲಿಂದ ಹೋಗಿ ಮನಸ್ಸಿಗೆ ಹೋಗಿ ಮನಸ್ಸಿನಿಂದ ಬಾಯಿಗೆ ಬಂದಿದೆ ಅಂತ ಹೇಳ್ತಾನೆ. ಹಾಗಾದ್ರೆ ಏನು ಅರ್ಥ ಆಗಿಲ್ಲ, ಕಲಿತಿರುವಂತಹ ಏನೇ ಇರಲಿ ವಿದ್ಯೆ ಅನ್ನೋದು, ಆ ವಿದ್ಯೆಗೆ ಬರೀ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಲ್ಲ, ಅದನ್ನು ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡಬೇಕು. ಮತ್ತೊಬ್ಬರಿಗೆ ಹೇಳಿದಾಗ ಆ ವಿದ್ಯೆ ಸಾರ್ಥಕವಾಗತ್ತೆ, ಇಲ್ಲದೆ ಹೋದ್ರೆ ಸಾರ್ಥಕವಾಗುವುದಿಲ್ಲ. ಅದಕ್ಕೆ ಹೇಳ್ತಾರಲ್ವಾ, ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸದ್ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ಹೇಳ್ತಾರೆ. ಒಂದು ಪಾದವನ್ನು ಮಾತ್ರ ಗುರುಗಳಿಂದ ಹೇಳಿಸಿಕೊಳ್ಳಬೇಕಂತೆ, ಒಂದು ಭಾಗವನ್ನ, ಮೂಲ ಅರ್ಥ ಏನಿರುತ್ತೋ ಅದನ್ನಷ್ಟೇ ಹೇಳ್ಕೊಳ್ಬೇಕಂತೆ. ಅದಾದ ಮೇಲೆ ಪಾದಂ ಸ್ವಯಂ ತಾನು ವಿಚಾರ ಮಾಡಬೇಕಂತೆ. ಆಚಾರ್ಯ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ, ತನ್ನ ಬುದ್ಧಿವಂತಿಕೆಯಿಂದಾಗಿ ವಿಚಾರವನ್ನು ಮಾಡಬೇಕಂತೆ. ಪಾದಂ ಸದ್ಬ್ರಹ್ಮಚಾರಿಭ್ಯ, ಸಹಪಾಠಿಗಳಿರ್ತಾರಲ್ವ, ಅದರಿಂದ ಒಂದು ಭಾಗ ಬರುತ್ತೆ ಅಂತೆ. ಇನ್ನೊಂದು ಕೊನೆ ಭಾಗ ಯಾವುದು ಅಂದ್ರೆ, ತಾನೇನು ಕಲಿತಿರ್ತಾನೋ ಕಾಲಕ್ರಮೇಣ ಎಲ್ಲರಿಗೂ ಹೇಳ್ತಾ ಹೇಳ್ತಾ ಆ ವಿದ್ಯೆ ಅನ್ನೋದು ಪೂರ್ಣವಾಗತ್ತೆ. ಇಲ್ಲದೆ ಹೋದ್ರೆ ಆ ವಿದ್ಯೆ ಅನ್ನೋದು ಪೂರ್ಣವಾಗೋದಿಲ್ಲ. ಈಗ ಮನುಷ್ಯನಿಗೆ ಇರುವಂತಹ ಬೆಲೆಗಿಂತ ಪದಾರ್ಥಗಳಲ್ಲಿ ಬೆಲೆ ಹೆಚ್ಚು ಇದೆ. ಈಗ ಮನುಷ್ಯನಿಗೆ ಬೆಲೆ ಇಲ್ಲವೇ ಇಲ್ಲ. ಆ ಪದಾರ್ಥ 40 ಲಕ್ಷ ರೂಪಾಯಿ, 50 ಲಕ್ಷ ರೂಪಾಯಿ ಕಾರು ಅಂಥೇಳಿ ಅದಕ್ಕೆ ಕ್ಲೀನ್ ಮಾಡ್ತಾ ಇರ್ತಾರೆ. ಚಿಕ್ಕ ಮಗು ಏನಾದರೂ ಅದಕ್ಕೆ ಗೊತ್ತಿಲ್ಲದೆ ಅದಕ್ಕೇನಾದರೂ ಮಾಡಿದರೆ ಕಾರಿಗೆ, ಮಗುವಿಗೆ ಹೊಡಿತಾರೆ. ಮಗುವಿಗೆ ಇರುವಂತಹ ಬೆಲೆ ಇಲ್ಲ, ಆ ಕಾರಿಗೆ ಅಷ್ಟು ಬೆಲೆಯನ್ನು ಕೊಡ್ತಾರೆ. ಜಡವಾದ ಪದಾರ್ಥಕ್ಕೆ ಮಹತ್ವವನ್ನು ಕೊಡ್ತಾರೆ. ಹಾಗಾದ್ರೆ ಜಡವಾದ ಪದಾರ್ಥಕ್ಕೆ ಮಹತ್ವ ಇದೆ, ಅದರಿಂದ ಉಪಯೋಗವಿದೆ. ಅದೇ ನಮಗೆ ಅದರ ಮೇಲೇನೆ ಸುಖವನ್ನು ತೋರಿಸೋದು, ಅದರ ಮೇಲೇನೆ ಅತಿಯಾದಂತಹ ಒಂದು
ಏನು ಪ್ರೀತಿಯನ್ನು ತೋರಿಸೋದು ಅದೆಲ್ಲ ಏನಿದೆಯಲ್ವಾ ಅದೆಲ್ಲ ಮಾಡಬಾರದು ಅಂತ ಹೇಳುತ್ತಾರೆ. ಹಾಗಾದರೆ ಜೀವ ಇರುವಂತಹ ಪದಾರ್ಥಗಳಿಗೆ ನಾವೇನು ಮಾಡಬೇಕು ಅಂದರೆ ನಾವು ಅವಶ್ಯವಾಗಿ ಅದರನ್ನು ಪ್ರೀತಿಯನ್ನು ತೋರಿಸಬೇಕು ಅಂತ ಹೇಳ್ತಾರೆ. ಅಂತಹ ಜಡವಾದಂತಹ ಪದಾರ್ಥಗಳು, ಆ ಜಡವಾದ ಪದಾರ್ಥಗಳು ಹಾಗೂ ಪರಮಾತ್ಮ ಇವರಿಬ್ಬರಲ್ಲಿಯೂ ಕೂಡ ಭೇದ ಇದೆ ಎನ್ನುವುದನ್ನು ಚಿಂತನೆಯನ್ನು ಮಾಡಬೇಕು. ಹಾಗೂ ಆ ಜಡದಲ್ಲಿಯೂ ಕೂಡ ಭೇದ ಇದೆ. ಜಡದಲ್ಲಿ ಭೇದ ಯಾಕೆ? ಒಂದು ಬಂಗಾರದ ನಾಣ್ಯ ಇದೆ, ಬೆಳ್ಳಿಯ ನಾಣ್ಯ ಇದೆ, ಹಾಗೂ ತಾಮ್ರದ ನಾಣ್ಯ ಇದೆ. ಮೂರಕ್ಕೂ ಒಂದೇ ಬೆಲೆನಾ? ಇಲ್ಲ. ಅದಕ್ಕೆ ದಾಸರು ಒಂದು ಕಡೆಯಲ್ಲಿ ಹೇಳಬೇಕಾದ್ರೆ ಹೇಳ್ತಾರೆ ಏನು ಅಂದ್ರೆ, ಭಕ್ತಿ ಎನ್ನುವುದು ಎಷ್ಟು ಅದ್ಭುತವಾದಂತಹ ಒಂದು ಪದಾರ್ಥ ಅಂದ್ರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೆ. ನಾವೊಂದು 10 ರೂಪಾಯಿ ಕೊಟ್ಟು ಒಂದಿಷ್ಟು ಬಂಗಾರ ಕೊಡ್ರಿ ಅಂತ ಏನಾದ್ರು ಕೊಡ್ತಾರ? ಕೊಡೋದಿಲ್ಲ. ಯಾಕೆ? ಅದಕ್ಕೆ ಅಷ್ಟು ಮಹತ್ವ. ಹಾಗೆ ಭಕ್ತಿ ಎನ್ನುವುದು ಅಷ್ಟು ಮಹತ್ವವಾದದ್ದಂತೆ. ಅದು ಬಂಗಾರಕ್ಕೂ ಮಿಗಿಲಾದಂತಹ ಒಂದು ಪದಾರ್ಥ ಅಂದ್ರೆ ಅದು ಯಾವುದು ಅಂತಂದ್ರೆ ಆ ಭಕ್ತಿ ಅನ್ನೋದನ್ನು ಹೇಳ್ತಾರೆ. ತುಂಬಾ ಭಕ್ತಿಯನ್ನು ಮಾಡಿದರೆ ಅಲ್ಪವಾದ ಫಲ ಅನ್ನೋದು ಸಿಗತ್ತೆ ಅಂತ ಹೇಳಿ ಈ ರೀತಿಯಲ್ಲಿ ತಿಳಿಸ್ತಾರೆ. ಅಂತಹ ಪರಮಾತ್ಮನನ್ನ, ರಥಾರೂಢನಾದಂತಹ ಪರಮಾತ್ಮನನ್ನ ಈ ರೀತಿಯಲ್ಲಿ ಪಂಚಭೇದಾತ್ಮಕವಾದಂತಹ ರೀತಿಯಲ್ಲಿ ನಾವು ಸ್ಮರಣೆಯನ್ನು ಮಾಡಿದರೆ ಪರಮಾತ್ಮ ನಮಗೇನು ಮಾಡ್ತಾನೆ ಅಂದ್ರೆ ಮೋಕ್ಷವನ್ನು ಕೊಡ್ತಾನೆ ವಿನಃ ಇಲ್ಲದೆ ಹೋದರೆ ಸುಮ್ಮನೆ ಆದರೂ ಭಗವಂತ ಮೋಕ್ಷ ಅನ್ನೋದನ್ನ ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ತಿಳಿಸಿ, ನಿನ್ನೆ ದಿವಸ ಶ್ರೀರಾಮಚಂದ್ರ ದೇವರ ವಿವಾಹ ಮಹೋತ್ಸವ ನಡೆದಿದೆ. ಶ್ರೀರಾಮಚಂದ್ರ ದೇವರ ಅವತಾರವನ್ನು ಮಾಡಬೇಕಾದರೆ, ಅದು ಮದುವೆಯನ್ನು ಮಾಡಿಕೊಳ್ಳಬೇಕಾದರೆ ಜನಕ ಮಹಾರಾಜ ತಾನು ಒಂದು ಕಥೆಯನ್ನು ಹೇಳಿರ್ತಾನೆ. ಅದೆಲ್ಲರಿಗೂ ಕೂಡ ಲೋಕಪ್ರಸಿದ್ಧವಾದಂತಹ ಕಥೆಯೇ. ಏನದು ಅಂತಂದ್ರೆ, ವಿಶ್ವಾಮಿತ್ರರು ಬರ್ತಾರೆ. ವಿಶ್ವಾಮಿತ್ರರು ಬಂದಾಗ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಕುರುಶ್ವ ಜಾಮಾತರಮೇನ ಮಾಶ್ವಿತಿ ಅಂತ ಹೇಳ್ತಾರೆ. ರಾಮದೇವರು ಬಂದಿದ್ದಾರೆ, ಆದಷ್ಟು ಬೇಗನೆ ಇವರನ್ನು ಅಳಿಯನನ್ನಾಗಿ ಮಾಡಿಕೋ ಅಂತ ಹೇಳ್ಬಿಡ್ತಾರೆ. ಆಗ ಅವರ ಕಥೆಯನ್ನು ಹೇಳ್ತಾನೆ ಜನಕ ಮಹಾರಾಜ. ಏನಂತ? ಸುಮೇಧ ಅಂತ ತನ್ನ ಪತ್ನಿ, ಆ ಜನಕ ಮಹಾರಾಜನ ಪತ್ನಿ ಸುಮೇಧ ಎನ್ನುವಳು, ಅವರಿಬ್ಬರೂ ಸೇರಿಸಿ ಆಗಿಂದಾಗಲೇ ಪಾದಪೂಜೆಯನ್ನು ಮಾಡಿ ಕರೆದುಕೊಂಡು ಬಿಡುತ್ತಾರಂತೆ. ಯಾರಿಗಿಲ್ಲದೆ ಇರುವಂತಹ ಪಾದಪೂಜೆ ಎಲ್ಲನೂ ಅವರಿಗೆ ರಾಮದೇವರಿಗೆ ಮಾಡಿ ಮುಗಿಸಿಬಿಡುತ್ತಾರೆ. ಆದರೆ ಯಾಕೆ ಮಾಡ್ಕೊಳ್ಳೋದಿಲ್ಲ, ಆದಷ್ಟು ಬೇಗನೆ ಮದುವೆ ಬಗ್ಗೆ ಯಾಕೆ ಟಾಪಿಕ್ ತೆಗೆಯೋದಿಲ್ಲ ಅಂದ್ರೆ ಜನಕ ಮಹಾರಾಜ ಅಲ್ಲಿ ಹೇಳ್ತಾನೆ, ನಾನು ರುದ್ರದೇವರಿಂದ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡಿದಾಗ ಆಗ ರುದ್ರದೇವರು ಧನುಸ್ಸನ್ನು ಕೊಟ್ಟರು. ಆ ಧನುಸ್ಸನ್ನ ನಾನು ಪಣವಾಗಿ ಇಡ್ತೇನೆ, ಅದರಲ್ಲಿ ಯಾರು ಸ್ವಯಂವರದಲ್ಲಿ ಯಾರು ಗೆಲ್ತಾರೋ ಅಂತ ಹೇಳಿ ಈ ನಿಯಮವನ್ನು ಹೇಳಿ ಶ್ರೀರಾಮಚಂದ್ರ ದೇವರು ಅದನ್ನು ಮುರಿದು ಹಾಕಿ, ಅದು ಒಂದೇ ಒಂದು ಕೈಯಿಂದಾಗಿ ಮುರಿದು ಹಾಕಿ ಏನು ಮಾಡ್ತಾರೆ, ತಾವೇ ಸರ್ವೋತ್ತಮರು, ಎಲ್ಲರೂ ಕೂಡ ನಮ್ಮ ಅಧೀನರು ಅನ್ನುವಂತಹ ಒಂದು ಮಾತನ್ನ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಒಂದು ಅದ್ಭುತವಾದಂತಹ ಚರಿತ್ರೆಯನ್ನೆಲ್ಲ ಕೇಳಿದ ನಂತರದಲ್ಲಿ ಶ್ರೀರಾಮಚಂದ್ರ ದೇವರು ಲಕ್ಷ್ಮಣ ಸಹಿತರಾಗಿ, ಅಷ್ಟೇ ಅಲ್ಲ ರಾಮದೇವರಿಗೆ ಅಷ್ಟೇ ವಿವಾಹವಾಗಲಿಲ್ಲ, 1 get 1 3 free ಅಂತ ಹೇಳಿ ಒಂದು ಇದು ಅಂತ ಹೇಳ್ತಾರಲ್ಲ, ಹಾಗೆ ತನ್ನ ಮೂವರು ತಮ್ಮನ ಮಕ್ಕಳನ್ನು ಕೂಡ ಸೇರಿಸಿ, ಯಾರ್ಯಾರು ಅಂತಂದ್ರೆ ಉರ್ಮಿಳ, ಮಾಂಡವಿ ಹಾಗೂ ಶ್ರುತಕೀರ್ತಿ ಇವರನ್ನು ಕೊಟ್ಟ, ಲಕ್ಷ್ಮಣ ಭರತ ಶತ್ರುಘ್ನರನ್ನು ಕೊಟ್ಟು ಮದುವೆಯನ್ನು ಮಾಡಿ ಅವರನ್ನ ಯಥಾವಸ್ಥಿತ ಅಯೋಧ್ಯೆಗೆ ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಮಧ್ಯದಲ್ಲಿ ಪರಶುರಾಮ ದೇವರ ಆಗಮನವಾಗುತ್ತೆ. ಪರಶುರಾಮ ದೇವರ ಪರಾಕ್ರಮ, ಯಾರು ನಿನ್ನೆ ಕಥೆ ಬಂದಂತೆ ವಿಶ್ವಾಮಿತ್ರರು ಈ ಕಡೆ ಆದ್ರೆ ಆ ಕಡೆ ಜಮದಗ್ನಿ ಋಷಿಗಳು ಆ ಕಡೆ ಹುಟ್ಟುತ್ತಾರಲ್ವ ತಾಯಿಯಾದವಳು, ಹಾಗೆ ಆ ಗಾದಿ ಪತ್ನಿ ತಾನು ಏನು ಬೇಡ್ಕೊಂಡಿರ್ತಾಳೋ ಅವರದ್ದು ಒಂದು ವಿಚಾರವನ್ನ ಅಲ್ಲೆಲ್ಲ ತಿಳಿಸಿ ಆಯ್ತದನ್ನ. ಇಂತಹ ಪರಶುರಾಮ ದೇವರು ಎದುರಿಗೆ ಬರ್ತಾರೆ. ಅವರು ಏನು ಮಾಡಿದ್ದಾರೆ, 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ದುಷ್ಟರಾದಂತಹ ರಾಕ್ಷಸರನ್ನ ಸಂಹಾರವನ್ನು ಮಾಡಿರುವಂತಹ ಏಕೈಕ ವ್ಯಕ್ತಿಗಳು, ಏಕೈಕ ಪರಮಾತ್ಮ ಅಂದ್ರೆ ಅವನು ಪರಶುರಾಮ ದೇವರು. ಅಂತಹ ಪರಶುರಾಮ ದೇವರು ಎದುರಿಗೆ ಬರ್ತಾ ಇದ್ದಾರೆ. ಪರಶುರಾಮ ದೇವರು ಬಂದಾಗ ಒಂದು ವಿಷ್ಣುವಿನ ಸಂಬಂಧಿಯಾದಂತಹ ಒಂದು ಧನಸ್ಸನ್ನು ಕೊಟ್ಟು ಅದನ್ನು ಹೆದೆಯೇರಿಸು ಅಂತ ಹೇಳ್ತಾರೆ ಶ್ರೀರಾಮಚಂದ್ರ ದೇವರಿಗೆ. ಯಾಕೆ ಅಂತ ಕೇಳಿದಾಗ ಅಲ್ಲಿ ಒಂದು ಕಥೆಯನ್ನು ಹೇಳುತ್ತಾರೆ. ಪುರಾತುಲೋ ನಾಮ ಭವತ್ ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವ ರೀತಿಯಲ್ಲಿ ಅತುಲ ಎನ್ನುವಂತಹ ರಾಕ್ಷಸ ತಾನು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನು ಮಾಡಿರುತ್ತಾನೆ. ಏನಂತ ಮಾಡಿರುತ್ತಾನೆ ಅಂದ್ರೆ, ನನಗೆ ಸಾವು ಬೇಡ, ಅದು ಎಲ್ಲರಿಗೂ ಕಾಮನ್ ಆದದ್ದು. ಹಾಗಾದ್ರೆ ಬ್ರಹ್ಮದೇವರು ಮತ್ತೆ ಹೇಳೋರು, ಸಾವು ಇಲ್ಲ ಅಂತಲ್ಲ, ಯಾರಿಗಾದ್ರೂ ಒಂದೇನಾದ್ರೂ ಕಂಡೀಷನ್ ಹಾಕಿ ಇಟ್ಕೋ ಅಂತ ಹೇಳ್ತಾರೆ. ಹಾಗಾದ್ರೆ ಅವನು ವಿಚಾರ ಮಾಡಿದ ಅಂತೆ,
ಏನು ವಿಚಾರ ಮಾಡಿದ ಅಂದ್ರೆ ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ ಅವನು. ಅತಿ ಬುದ್ಧಿವಂತಿಕೆಯನ್ನು ಮಾಡಿದ್ದು ಸರಿಯೇ, ಅಂದ್ರೆ ಬುದ್ಧಿವಂತಿಕೆ ಉಪಯೋಗಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಇಲ್ಲಿ ತಿಳಿಯಬೇಕಾಗಿದೆ. ಏನಂತಂದ್ರೆ ತಾನು ಅನ್ಕೊಂಡ ಅಂತೆ, ಜಯ ಅಪಜಯ ಅನ್ನೋದು ಯಾರಿಗಿದೆ ಯಾರಿಗೆ ಇಲ್ಲ ಅನ್ನೋದನ್ನ ಅವನು ತಿಳ್ಕೊಂಡ್ಬಿಟ್ಟ. ಅಪಜಯ ಅನ್ನೋದು ಗ್ಯಾರಂಟಿ 100% ದೈತ್ಯರಿಗೆ ರಾಕ್ಷಸರಿಗೆ ಇದ್ದೇ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ. ಇನ್ನು ಅಪಜಯ ಅನ್ನೋದು ಬಿಟ್ಟು ಜಯ ಯಾರಿಗಿದೆ ಅಂತಂದ್ರೆ ದೇವತೆಗಳಿಗೂ ಕೂಡ ಒಮ್ಮೆ ಜಯ ಅಪಜಯಗಳು ಬಂದು ಹೋಗಿವೆ, ಹೌದಾ? ಆದರೆ ಪರಮಾತ್ಮನಿಗೆ ಮಾತ್ರ ಯಾವತ್ತಿಗೂ ಕೂಡ ಅಪಜಯ ಅನ್ನೋದು ಇಲ್ಲವೇ ಇಲ್ಲ, ಹೌದಾ ಇಲ್ಲ? ಹಾಗಾದರೆ ಪರಮಾತ್ಮ ಒಂದು ವೇಳೆ ಅವನು ಸಾಯೋದು ಅಂತನ್ನೋ ಪ್ರಸಕ್ತಿ ಯಾವತ್ತಿಗೂ ಇಲ್ಲಲ್ಲ. ಹಾಗಾದರೆ ಅವತ್ತು ಸೋಲುವಿಕೆ ಅನ್ನೋದು ಯಾವತ್ತಿಗೂ ಕೂಡ ಇಲ್ಲವಲ್ಲ. ಹಾಗಾದ್ರೆ ಅಂತಹ ಪರಮಾತ್ಮನಲ್ಲಿ ನಾನು ಹೋಗಿ ಸೇರಿದೆ ಅಂತಂದ್ರೆ ನಾನು ಆರಾಮವಾಗಿ ಎಷ್ಟು ಬೇಕೋ ಅಷ್ಟು ವರ್ಷ ನಾನು ಇರಬಹುದು ಅಂತ ತಾನು ಮನಸ್ಸಿನಲ್ಲಿ ಥಿಂಕ್ ಮಾಡುತ್ತಾನೆ. ಅದಕ್ಕಾಗಿ ಪರಶುರಾಮ ದೇವರು ಏನು ಹೇಳ್ತಾರೆ ಅಂತಂದ್ರೆ, ನೋಡಪ್ಪ, ಅತುಲ ಎನ್ನುವಂತಹ ರಾಕ್ಷಸ ಒಳಗೆ ಇದ್ದಾನೆ, ನೀನು ಬಿಲ್ಲನ್ನ ಹೂಡಿ ಬಾಣವನ್ನು ನಿನಗೆ ಬಿಡು, ಆಯ್ತಾ? ಆಮೇಲೆ ನೀನು ಬಿಟ್ಟಾಗ ಅದೆಲ್ಲ ದೇವತಾ ರಹಸ್ಯ, ಅದೆಲ್ಲ ನಮಗೆಲ್ಲ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಸೊನ್ನೆಯನ್ನು ಮಾಡಿ ತಿಳಿಸಿದಾಗ ಶ್ರೀರಾಮಚಂದ್ರ ದೇವರು ಆ ವೈಷ್ಣವ ಅಸ್ತ್ರವನ್ನು ಬಿಡುತ್ತಾರೆ. ಬಿಟ್ಟ ಕ್ಷಣದಲ್ಲಿ ಆ ಪರಶುರಾಮ ದೇವರು ಹೇಳ್ತಾರೆ, ನಾನು ಸೋತೆ ಅಂತ ಹೇಳಿಬಿಡುತ್ತಾರೆ. ನಾನು ಸೋತೆ ಅಂದಾಗ ಅವನಿಗೆ ವಿಚಾರ ಬಂತಂತೆ, ಅತುಲನ ಎಂಬುವಂತಹ ರಾಕ್ಷಸನಿಗೆ ವಿಚಾರ ಬಂತಂತೆ, ಇದೇನು ಪರಮಾತ್ಮನಿಗೂ ಸೋಲುವಂತ, ಹಾಗಾದ್ರೆ ನಾನು ಇಲ್ಲೂ ಇರೋದಿಲ್ಲ ಅಂತ ಹೇಳಿ ಹೊರಗೆ ಬಂದ ಅಂತೆ. ಆ ಬಾಣವನ್ನು ಬಿಟ್ಟು ಅಲ್ಲಿ ಸತ್ಯ ಹೊಡೆದ ಆ ರಾಕ್ಷಸ. ಅಂತಹ ಪರಶುರಾಮ ದೇವರ ಹಾಗೂ ಶ್ರೀರಾಮಚಂದ್ರ ದೇವರ ಸಮಾಗಮವನ್ನು ತಿಳಿಸಿ ಏನು ಆಶ್ಚರ್ಯ ಅಂದ್ರೆ, ಇದೇ ಕಥೆಯನ್ನೇ ಶ್ರೀನಿವಾಸ ಕಲ್ಯಾಣದಲ್ಲಿಯೂ ಬರುತ್ತೆ. ವರಾಹ ದೇವರು ಬಂದು, ನೀ ಯಾರಪ್ಪ, ನೀ ಇಲ್ಲಿಗೆ ಯಾಕೆ ಬಂದಿ ಅಂತ ಹೇಳಿ ಶ್ರೀನಿವಾಸ ದೇವರನ್ನು ಕೇಳಿದಾಗ, ನನಗೆ ಒಂದು ಸ್ವಲ್ಪ ಜಾಗವನ್ನು ಕೊಡು, ನಾ ಇಲ್ಲೇ ಇರ್ತೇನೆ ಅಂತ ಕೇಳಿದಾಗ ಅವರ ಸಂವಾದವನ್ನು ನೋಡಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ನೋಡಿ ಸಂತೋಷ ಪಡ್ತಾ ಇದ್ರಂತೆ. ಏನಪ್ಪ ಇದು, ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅವರು, ಏನು ಅದ್ಭುತವಾಗಿ ಮಾತಾಡ್ತಾರೆ. ದೇವರು ತಾವೇ ಹೇಗೆ ಮಾತಾಡಿಕೊಳ್ತಾರೆ, ಒಂದೇ ರೂಪ, ಭಿನ್ನ ರೂಪಗಳು ಅಷ್ಟೇ, ಆದ್ರೆ ಒಂದೇ ಇದು ಪರಮಾತ್ಮನೇ ಅಲ್ವಾ. ಭೇದ ಅನ್ನೋದು ಇಲ್ಲ ಪರಮಾತ್ಮನಲ್ಲಿ, ಯಾವುದೇ ತರಹದ ಭೇದ ಅನ್ನೋದು ಇಲ್ಲ. ಅಂತಹ ಪರಮಾತ್ಮ ಒಂದೆರಡು ರೂಪಗಳಿಂದಾಗಿ ಮಾತನಾಡುತ್ತಾನೆ ಅಂತಂದ್ರೆ ಏನಿದೆ ಅದ್ಭುತ ಅಂತ ಹೇಳಿ ಈ ರೀತಿಯಲ್ಲಿ ಬ್ರಹ್ಮಾದಿ ದೇವತೆಗಳು ತಿಳ್ಕೊಳ್ತಾರಲ್ವಾ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಅದೇ ಆಯ್ತಂತೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ನೋಡ್ತಾ ಇದ್ದಾರಂತೆ, ಏನಪ್ಪ ಎಷ್ಟಾದ್ರೂ ನಾಟಕ ಮಾಡ್ತಾ ಇದ್ದಾನೆ ಪರಮಾತ್ಮ, ಇನ್ನೊಂದು ರೂಪದಿಂದಾಗಿ ಇದ್ದು ತಾನೇ ಇನ್ನೊಂದು ಈ ಕಡೆ ಒಂದು ರೂಪದಿಂದಾಗಿ ಪರಮಾತ್ಮ ಎರಡು ರೂಪದಿಂದಾಗಿ ಮಾಡ್ತಾನೆ ಅಂದ್ರೆ ಅದು ಪರಮಾತ್ಮನಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನೋದನ್ನ ಅಲ್ಲಿಗೆ ತಿಳಿಸಿ ಈ ರೀತಿಯಲ್ಲಿ ಪರಶುರಾಮ ದೇವರ ಆ ಸಮಾಗಮದ ರೂಪವಾದಂತಹ ಕಥೆಯನ್ನು ತಿಳಿಸಿ ಮುಂದೆ ಇಷ್ಟೆಲ್ಲ ಆಯಿತು. ಇದೆಲ್ಲ ಆದ ಮೇಲೆ ಶ್ರೀರಾಮಚಂದ್ರ ದೇವರು ದಶರಥ ಮಹಾರಾಜ ಇದ್ದಂತಹ ಅಯೋಧ್ಯ ಪಟ್ಟಣಕ್ಕೆ ಆಗಮಿಸ್ತಾರೆ. ಸೀತಾದೇವಿಯರನ್ನು ಕರೆದುಕೊಂಡು ಬರ್ತಾರೆ. ಬಂದ ಕ್ಷಣದಲ್ಲಿ ವಿಚಾರ ಮಾಡಿಬಿಡುತ್ತಾರೆ, ಇನ್ನೇನು ರಾಮನೇ ದೊಡ್ಡವನು, ರಾಮ ದೊಡ್ಡವನು ಅಂತಂದ ಮೇಲೆ ಪಟ್ಟಾಭಿಷೇಕವನ್ನ ಅವಶ್ಯವಾಗಿ ಮಾಡೇ ಬಿಡಬೇಕು ಅನ್ನೋ ವಿಚಾರವನ್ನು ಮಾಡೇ ಬಿಡ್ತಾರೆ. ಮಾಡಿ ಇನ್ನೇನು ನಿಶ್ಚಯವನ್ನು ಮಾಡಬೇಕು ಅನ್ನೋ ಅಷ್ಟರಲ್ಲಿಯೇನೆ ಒಬ್ಬಳು ಬರ್ತಾಳೆ, ಮಂಥರ ಎನ್ನುವವಳು. ಆ ಮಂಥರ ಯಾರು ಅಂತಂದ್ರೆ ಅವಳು ದುಂದುಭಿ ಎನ್ನುವಂತಹ ಅಪ್ಸರೆ ಅವಳು ಅದರ ಹಿಂದಿನ ಜನ್ಮದಲ್ಲಿ ಯಾವ ಅಮೃತ ಮಥನ ಆದಾಗ ಮೊದಲಿಗೆ ಅಲಕ್ಷ್ಮಿ ಅಂತ ಹೇಳಿ ಮೊದಲಿಗೆ ಬರ್ತಾಳೆ. ಲಕ್ಷ್ಮೀದೇವಿ ಬರೋದಕ್ಕಿಂತ ಮುಂಚೆ ಅಲಕ್ಷ್ಮಿ ಎನ್ನೋಳು ಬರ್ತಾಳೆ. ಲಕ್ಷ್ಮೀದೇವಿ ಎನ್ನೋಳು ಅಷ್ಟೈಶ್ವರ್ಯಗಳಿಂದಾಗಿ ಕೂಡಿರುವಂಥವಳು, ಅಲಕ್ಷ್ಮಿ ಎನ್ನೋಳು ಅಷ್ಟೈಶ್ವರ್ಯದಿಂದ ಅಪೂರ್ಣವಾದಂಥವಳು, ಎಲ್ಲರಿಗೂ ದೌರ್ಭಾಗ್ಯವನ್ನು ಕೊಡುವಂತಹ ಒಂದು ಸ್ತ್ರೀ ಅಂತಂದ್ರೆ ಅದು ಯಾವುದು ಅಂದ್ರೆ ಅಲಕ್ಷ್ಮಿ ಅಂತ ಹೇಳ್ತಾರೆ. ಅಂತಹ ಅಲಕ್ಷ್ಮಿ ತಪಸ್ಸನ್ನು ಮಾಡಿದ್ರಂತೆ ಬ್ರಹ್ಮದೇವರನ್ನು ಕುರಿತು, ನನಗೆ ಮೋಕ್ಷವನ್ನು ಕೊಡುವಂತ. ಬ್ರಹ್ಮದೇವರು ವಿಚಾರ ಮಾಡಿದ್ರಂತೆ, ಹೀಗೆ ಎಲ್ಲರಿಗೂ ತಪಸ್ಸು ಮಾಡೋದು, ಎಲ್ಲರಿಗೂ ಮೋಕ್ಷ ಕೊಡ್ತಾ ಹೋದ್ರೆ ಇದೇನು ಸಿಟಿ ಬಸ್ ಇದು ಅಂತ ಕೇಳಿದ್ರಂತೆ ಅವರು. ಸಿಟಿ ಬಸ್ ಇದು, ಕಂಡುಕೊಂಡವರೆಲ್ಲ ಬರ್ಲಿಕ್ಕೆ ಇದು ಅಂತ ಹೇಳಿದ್ರಂತೆ. ಆಯ್ತು ಸರಿ, ಮೋಕ್ಷ ಅಂತಾಳೆ, ಅವಳಿಗೆ ಯೋಗ್ಯವಾದಂತಹ ಮೋಕ್ಷ ಅಂದ್ರೆ ಏನು, ಎಲ್ಲಿ ಹೋದರೆ ಮತ್ತೆ ವಾಪಸ್ ಬರೋದಿಲ್ವೋ, ಎರಡು ಕಡೆ ಇದೆ ಅದು ಅಂಧನ್ ತಮಸ್ಸು, ಎರಡನೇದ್ದು ಮೋಕ್ಷ. ಪಾಪಿಷ್ಟರಾದಂತಹ ಪಾಪಕರ್ಮವನ್ನು ಮಾಡಿದವರು ಅಲ್ಲಿಗೆ ಹೋದ್ರು ಅಂತಂದ್ರೆ ಅಲ್ಲಿಂದ ವಾಪಸ್ ಬರೋದಿಲ್ಲ, ಮತ್ತೆ ಬರೋದಿಲ್ಲ. ಮೋಕ್ಷಕ್ಕೆ ಹೋದ್ರು
ಕೂಡ ಮತ್ತೆ ವಾಪಸ್ ಬರೋದಿಲ್ಲ. ಅಲ್ಲಿಗೆ ಹೋಗಿ ಮೋಕ್ಷಕ್ಕೆ ಹೋದ ಮೇಲೆ ಇನ್ನೂ ಒಂದು ಸ್ವಲ್ಪ ಜನ್ಮಗಳು ನಾನು ಅಲ್ಲಿದ್ದು ಬರ್ತೇನೆ, ಇಲ್ಲವೇ ಇಲ್ಲ. ಅವ್ರಿಗೆ ಅಪೇಕ್ಷೆನೇ ಬರೋದಿಲ್ಲ. ಯಾಕೆ? ಎಲ್ಲ ಸೌಕರ್ಯಗಳು, ಎಲ್ಲ ಆನಂದಾದಿಗಳು ಎಲ್ಲವೂ ಕೂಡ ಅಲ್ಲೇ ಇರುತ್ತೆ. ಅಂತಹ ಪರಮಾತ್ಮನನ್ನು ನಾವು ಕೊಂಡಾಡಬೇಕಲ್ವಾ? ಅಂತಹ ಪರಮಾತ್ಮನನ್ನು ಕೊಂಡಾಡಿದರೆ ನಮಗೆ ಅಂತಹ ಲೋಕಗಳು ಸಿಕ್ಕೇ ಸಿಗತ್ತೆ. ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ, ಪರಮಾತ್ಮನನ್ನು ಕೊಂಡಾಡಬೇಕಾದ್ರೆ ಯಾವ ನಾಮದಿಂದ ಕೊಂಡಾಡಬೇಕ್ರಿ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ, ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವಗೆ ಆನಂದ ಆನಂದ ಮತ್ತೆ ಪರಮಾನಂದ ಆನಂದ ಆನಂದ. ಯಾವ ಅಕಾರದಿಂದ ಪ್ರಾರಂಭವನ್ನು ಮಾಡಿಕೊಂಡು ಕ್ಷಕಾರದವರೆಗೆ ಯಾವುದೇ ನಾಮವನ್ನು ತಗೊಳ್ಳಿ, ಆ ಎಲ್ಲ ನಾಮಗಳು ಪರಮಾತ್ಮನನ್ನೇ ಕೊಂಡಾಡುತ್ತೆ, ಬೇರೆ ಯಾರನ್ನೂ ಕೊಂಡಾಡೋದಿಲ್ಲ. ಅಂತಹ ಪರಮಾತ್ಮನನ್ನು ಕೊಂಡಾಡಿದರೆ ಮೋಕ್ಷವೇ ಸಿಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅಂತಹ ಶ್ರೀರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕವಾಗಬೇಕು ಅನ್ನೋದನ್ನು ನಿಶ್ಚಯವನ್ನು ಮಾಡುತ್ತಾರೆ. ನಿಶ್ಚಯ ಮಾಡುವ ಹೊತ್ತಿನಲ್ಲಿ ಆ ಮಂಥರೆ ಕೇಳ್ಕೊಂಡಿರ್ತಾಳಲ್ವ, ತಪಸ್ಸನ್ನು ಮಾಡಿ ಕೇಳ್ಕೊಂಡಿರ್ತಾಳಲ್ವ, ನನಗೆ ಮೋಕ್ಷ ಬೇಡ, ಮೋಕ್ಷ ಬೇಕು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳಿರ್ತಾರೆ, ಒಂದೇ ಒಂದು ಮಾತನ್ನು ಹೇಳಿರ್ತಾರೆ. ನೋಡು, ಮುಂದೆ ರಾಮಾಯಣದಲ್ಲಿ ರಾಮಕಥಾ ನಡೆಯಬೇಕಾದರೆ ಅಲ್ಲಿ ಆ ಕೈಕೇಯಿ ಇರ್ತಾಳೆ, ಅವಳಿಗೆ ಇಷ್ಟು ನಾವೊಂದು ಮಾತು ಹೇಳ್ತೇನೆ, ಅದನ್ನು ಚುಚ್ಚಿ ಕೊಟ್ಬಿಡು, ಮುಗಿದೈತೆ ನಿನಗೆ, ನೀನು ಮೋಕ್ಷಣೆ ಅಂತ ಹೇಳ್ಬಿಡ್ತಾರೆ. ಅವಳು ಹುಚ್ಚಿ ನಂಬಿ ಹೋಗ್ಬಿಡ್ತಾಳೆ. ಅವಳಿಗೇನು ಗೊತ್ತದು? ಇಂತಹ ಕುಕೃತ್ಯಗಳನ್ನು ಮಾಡುವುದರಿಂದ ನಮಗೆ ಮೋಕ್ಷ ಆಗೋದಿಲ್ಲ, ನರಕಾದಿ ಅನರ್ಥಗಳೇ ಆಗತ್ತೆ ಅನ್ನೋ ಜ್ಞಾನ ಇಲ್ಲ ಅವರಿಗೆ. ರಾಕ್ಷಸರಿಗೆ ಏನೋ ಹೇಳ್ತಾರೆ ಅಂದ್ರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಹೋಗಿಬಿಡುತ್ತಾರೆ ಅಷ್ಟೇ. ಅದೇ ಯಾರು ಅಲಕ್ಷ್ಮಿನೇ, ಆ ದುಂದುಭಿ ಎನ್ನುವಂತಹ ಅಪ್ಸರೆ, ಅವಳೇನು ಮಾಡಿರ್ತಾಳೆ ಅಂತಂದ್ರೆ ಮಂಥರೆಯಾಗಿ ಬಂದಿರ್ತಾಳೆ. ಅಂತಹ ಮಂಥರೆ ಆ ಕೈಕೇಯಿಯ ದಾಸಿಯಾಗಿ ಬಂದಿರ್ತಾಳೆ. ಅವಳು ಬಂದು ತಿಳಿಸ್ತಾಳೆ, ನೋಡವ್ವ, ನೀನು ಮದುವೆಯನ್ನ ನಿಮ್ಮ ಮಗನಿಗೆ ಪಟ್ಟಾಭಿಷೇಕವನ್ನ ಮಾಡಿಸು. ಯಾಕೆ ಅಂತಂದ್ರೆ ನೀನು ಕೊನೆ ಹೆಂಡತಿ ಅಂತಂದ ಮೇಲೆ ಅತ್ಯಂತ ಪ್ರೀತಿಯಿಂದ ಕೂಡಿರುವಂತಹ ಹೆಂಡತಿ ತಾನೇ ನೀನು. ಹಾಗಾದರೆ ನೀನು ಮೊದಲಿಗೆ ನಿನ್ನ ಸ್ಥಾನವನ್ನು ನೀನು ಗಟ್ಟಿಯಾಗಿ ಮಾಡಿಕೊಳ್ಳು, ಯಾಕೆ ಸುಮ್ಮನೆ ಶ್ರೀರಾಮಚಂದ್ರ ದೇವರನ್ನು ಬಿಡ್ತೀಯ ನೀನು ಅಂತ ಹೇಳಿ ಇತ್ಯಾದಿ ಅನೇಕವಾದಂತಹ ಮಾತುಗಳನ್ನ ಹೇಳ್ತಾರೆ. ಆದರೂ ಕೂಡ ಅದರಲ್ಲಿ ಯಾರ್ದು ಅಂದ್ರೆ ಈ ಕೈಕೇಯಿಯಲ್ಲಿಯೂ ಕೂಡ ನಿಕೃತಿ ಎನ್ನುವಂತಹ ರಾಕ್ಷಸಿಯ ಆವೇಶ ಇರುತ್ತೆ. ಅವಳಿಗೂ ದೇವತಾಂಶಳೇ ಆದರೂ ಕೂಡ ಆವೇಶ ಇದ್ದದ್ದಕ್ಕಾಗಿ ಏನಾಗತ್ತೆ ಅಂತಂದ್ರೆ ಆ ಮನಸ್ಸು ಈ ಕಡೆನೂ ಆಗತ್ತೆ, ಆ ಕಡೆನೂ ಆಗತ್ತೆ. ಆದಾಗ ಅವಳು ಹೇಳೋದನ್ನ ಕೆಲವೊಂದು ಮಾತುಗಳು ಸರಿ ಅನಿಸ್ಲಿಲ್ಲ ಅಂದ್ರೂ ಕೆಲವೊಂದು ಸಮಯದಲ್ಲಿ ಸರಿ ಅನಿಸ್ಬಿಡ್ತಿತ್ತಂತೆ. ಇದೇ ಕಥೆಯನ್ನೇ ಮುಂದೆ ನಾಳೆ ರಾವಣರ ಕುಂಭಕರ್ಣರ ಕಥೆಯಲ್ಲಿ ಬರುತ್ತೆ. ಅದು ಕುಂಭಕರ್ಣನ ಎಬ್ಬಿಸ್ತಾರಂತೆ. ಎಬ್ಬಿಸಿದ ತಕ್ಷಣ ಆಗ ವಿಜಯನ ಆವೇಶವಾಗಿ ಅವನು ನುಡಿತಾನೆ ಅಂತೆ. ರಾಕ್ಷಸರ ಆವೇಶ ಅಲ್ಲ, ದೇವತೆಯ ಆವೇಶದಿಂದಾಗಿ ಹೇಳ್ತಾನಂತೆ. ಏನಂತ? ನೋಡಪ್ಪ, ಶ್ರೀರಾಮಚಂದ್ರ ದೇವರ ಬಲ ಏನು ಅಪರೂಪವಾದದ್ದು, ಅವು ಯಾರಿಂದಲೂ ತಡಿಲಿಕ್ಕಾಗದೇ ಇರುವಂತಹ ಒಂದು ಶಕ್ತಿ. ಅದನ್ನ ಯಾಕೆ ಅಂತ ಅದ್ರ ಮೇಲೆ ಇಟ್ಕೊಂತೀನಿ ಅಂತ ಕೇಳಿದಾಗ ಮತ್ತೆ ರಾವಣ ಹೇಳ್ತಾನೆ, ನನ್ನ ರಕ್ಷಣೆ ಮಾಡ್ತೇ ಇಲ್ಲ ಅಂತ. ಆಗಿಂದಾಗಲೇ ಅವನಿಗೆ ಅಸರಾವೇಶ ಬಂದೇ ಬಿಟ್ಟಿರುತ್ತೆ ಕುಂಭಕರ್ಣನಿಗೆ. ಆಯ್ತು ಸರಿ, ಎದ್ದು ಬಿಡು ಅಂತ ಹೇಳಿ ಎಬ್ಬಿಸಿಬಿಡ್ತಾನೆ. ಹಾಗೆ ಒಂದೊಂದು ಕಾಲದಲ್ಲಿ ಅಸರಾವೇಶ ಅನ್ನೋದು ಆಗ ಬರ್ತಾ ಇರುತ್ತೆ. ಹಾಗೆ ಇವಳಲ್ಲಿಯೂ ಕೂಡ ನಿಕೃತಿ ಎನ್ನುವಂತಹ ರಾಕ್ಷಸಿಯ ಆವೇಶ ಇದ್ದದ್ದರಿಂದಾಗಿ ಹೇಗೋ ಅವಳ ಕಥೆಯೂ ಕೂಡ ಮೊನ್ನೆಯ ದಿವಸ ಕೇಳಿದ್ವಿ. ಅವಳು 2 ವರಗಳನ್ನು ಕೊಡು ಅಂತ ಕೇಳಿರ್ತಾಳೆ. ಆ ವರಗಳನ್ನ ನಾನು ಯಾವಾಗ ಬೇಕೋ ಅವಾಗ ನಾನು ಕೇಳ್ತೇನೆ ಅಂತ ಹೇಳಿರ್ತಾಳೆ. ಡೈರೆಕ್ಟ್ ಆಗಿ ಹೋಗ್ತಾಳೆ ದಶರಥ ಮಹಾರಾಜನ ಬಳಿಗೆ. ಆ ದಶರಥ ಮಹಾರಾಜನು ಮದುವೆ ಮಾಡಿಕೊಳ್ಳುವಾಗ ಹೇಳ್ತಾನೆ ಏನು ಅಂತಂದ್ರೆ, ನಮಗೆ ಹುಟ್ಟುವಂತಹ ಮಗು ನಿನಗೇನು ಹುಟ್ಟುತ್ತಾನಲ್ಲ ಅಂದ್ರೆ ಕೈಕೇಯಿಗೆ ಹೇಳಿರ್ತಾನಂತೆ ದಶರಥ ಮಹಾರಾಜ, ನಿನಗೆ ಹುಟ್ಟುವಂತಹ ಮಗುವನ್ನೇ ನಾನು ಸಿಂಹಾಸನದ ಮೇಲೆ ಕೂಡಿಸ್ತೇನೆ ಅಂತಲೂ ಹೇಳಿರ್ತಾನೆ, ಮಾಡಿಕೊಟ್ಟಿರ್ತಾನಂತೆ. ಅದಾಗ ಹೇಳಿದ್ದು ಮದುವೆಗಿಂತ ಮುಂಚೆ ಮದುವೆಯಾಗಿ ಹೊಸದನಲ್ಲಿ ಬೇಕಾದನ್ನ ಪ್ರತಿಜ್ಞೆಯನ್ನು ಮಾಡ್ತಾರೆ, ಆದ್ರೆ ಅದನ್ನ ಪರಿಪಾಲನೆ ಯಾರು ಮಾಡೋದಿಲ್ಲ. ಗಂಡ ಹೆಂಡತಿಗಾಯಿತು, ಹೆಂಡತಿ ಗಂಡನಿಗಾಯಿತು, ಅನೇಕವಾದಂತಹ ಪ್ರತಿಜ್ಞೆಗಳನ್ನು ಮಾಡುತ್ತಾರೆ. ಅದಾದ ಮೇಲೆ ಕೊನೆಯಲ್ಲಿ ಆಗ್ತಾ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಬಿಟ್ಟು ಬಿಡುತ್ತಾರೆ. ಅದೇ ಪರಿಸ್ಥಿತಿ ಇಲ್ಲಿ ಆಗಿದೆ. ದಶರಥ ಮಹಾರಾಜ
ಸಿಂಹಾಸನದ ಮೇಲೆ ಕೂಡಿಸ್ತೇನೆ ಅಂತ ಸ್ಪಷ್ಟವಾಗಿ ಬಾಯಿ ಬಿಚ್ಚಿ ಹೇಳಿರ್ತಾನೆ ಅನ್ನೋದಕ್ಕಾಗಿ ಕೈಕೇಯಿ ಬಂದು ಕೇಳಿಬಿಡ್ತಾಳೆ. ಆ ಮಂಥರೇನು ಹೇಳಿರ್ತಾಳೆ, ನಿನ್ನ ಮಗನನ್ನ ಪಟ್ಟಾಭಿಷೇಕವನ್ನಾಗಿ ಮಾಡಂತ ಹೇಳು, ನಿನ್ನ ಮಗನೇ ಕೂಡ್ಬೇಕಲ್ಲಿ. ಅದಾದ ಮೇಲೆ ರಾಮಚಂದ್ರ ದೇವರನ್ನ 14 ವರ್ಷ ವನವಾಸಕ್ಕೆ ಕಳಿಸು. ಅವರು ಅಕ್ಕಪಕ್ಕ ಇದ್ರಂತಂದ್ರೂ ಕೂಡ ಏನಾಗತ್ತೆ ಅಂದ್ರೆ ಈ ಸಂಪರ್ಕದಿಂದಾಗಿ ಅವನನ್ನೇ ಕೂಡಿಸ್ಬೇಕಾಗತ್ತೆ, ಏನೋ ಒಂದು ಸಮಸ್ಯೆಗಳು ಬರುತ್ತೆ. ಆದ್ದರಿಂದಾಗಿ ಹಂಗೆಲ್ಲ ವಿಚಾರ ಮಾಡಬೇಡ. ರಾಮ ಅಂದ್ರೆ ಅವನು ಸಾಧಾರಣ ವ್ಯಕ್ತಿ ಅಲ್ಲ, ನಿನ್ನಗೇ ಮೋಸ ಮಾಡ್ತಾನವನು ಅಂತ ಹೇಳಿ ಇಲ್ಲ ಸಲ್ಲದ ಚುಚ್ಚುತ್ತಾಳೆ ಅವಳು, ಎಲ್ಲವನ್ನು ಮಾತು ಹೇಳಿಬಿಟ್ಟಿರ್ತಾಳೆ. ಹೀಗಾಗಿ ಪೂರ್ಣವಾಗಿ ಕರಗಿ ದಶರಥ ಮಹಾರಾಜನ ಬಳಿಗೆ ಹೋಗ್ತಾಳೆ. ಹೋಗಿ ಕೇಳಿಬಿಡ್ತಾಳೆ, ನನ್ನ ಮಗನನ್ನೇ ಪಟ್ಟಕ್ಕಾಗಿ ಕೂಡಿಸು, ರಾಜ್ಯಾಭಿಷೇಕವನ್ನು ಮಾಡು, ಎರಡನೇದ್ದು ಶ್ರೀರಾಮಚಂದ್ರ ದೇವರನ್ನು ವನವಾಸಕ್ಕೆ ಕಳಿಸು ಅಂತ ಹೇಳ್ತಾನೆ. ಹೇಳಿದಾಗ ಒಂದು ಕ್ಷಣ ಏನಾಗತ್ತೆ ಅಂದ್ರೆ ದಶರಥ ಮಹಾರಾಜನಿಗೆ ಮಾತೇ ಹೊರಡಲಿಲ್ಲ ಅಂತಾರೆ. ಮಾತೇ ಹೊರಡಲಿಲ್ಲ. ಧ್ರುವರಾಜನ ಚರಿತ್ರೆಯಲ್ಲಿ ಅದೇ ಬರುತ್ತಲ್ವ, 6 ತಿಂಗಳ ತಪಸ್ಸನ್ನು ಮಾಡುತ್ತಾರೆ. ಯಾವ ರೂಪವನ್ನ ನಾರದರ ಉಪದೇಶವನ್ನು ಮಾಡಿ ಹೋಗಿರ್ತಾರೆ, ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವಂತಹ ರೂಪವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಕಣ್ಣು ಮುಚ್ಚಿ ಪರಮಾತ್ಮನನ್ನ ಅದೇ ರೂಪವನ್ನೇ ನೋಡ್ತಾ ಇರ್ತಾರೆ. 6 ತಿಂಗಳಾದ್ಮೇಲೆ ನೋಡ್ತಾರೆ, ಕಾಣಿಸ್ತಾನೆ ಇಲ್ಲ. ಏನಾಯ್ತು ಅಂತ ಕಣ್ಣು ತೆಗೆದು ನೋಡಿದರೆ ಎದುರಿಗೆ ಇದ್ದಾನೆ. ಯಾವ ರೂಪ ಚಿಂತನೆಯನ್ನು ಮಾಡ್ತಾ ಇದ್ದಾರೋ ಅದೇ ರೂಪನೇ ಹೊರಗೆ ಇದೆ. ಏನಾದ್ರೂ ಮಾತಾಡಬೇಕು ಅಂದ್ರೆ ಮಾತೇ ಬರ್ತಾ ಇಲ್ಲ. ಏನ್ ಮಾಡಬೇಕು? ಆಗ ಪರಮಾತ್ಮನೇ ವಾಸುದೇವ ರೂಪ ಅಂತ ಪರಮಾತ್ಮ ಸ್ಪರ್ಶವನ್ನು ಮಾಡಿದಾಗ ಆಗ ಮಾತು ಹೊರಡುತ್ತದೆ. ಅದೇ ಏನಾಗುತ್ತೆ, ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಈ ರೀತಿಯಾಗಿ ಹೊರಡುತ್ತದೆ. ಅದೇ ರೀತಿಯಲ್ಲಿ ದಶರಥ ಮಹಾರಾಜನಿಗೂ ಏನು ಹೊರಡ್ತಾ ಇರಲಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ಅಷ್ಟಾದ ಮೇಲೆ ಕೊನೆಯಲ್ಲಿ ಆಯಿತು, ಮಾತಂತೆ ನಾನು ಕೊಟ್ಟಿದ್ದೇನೆ, ಹಿಂದೆ ನಾನು ಕೈಕೇಯಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ, ಸರಿ ಆಯಿತು ಅಂತ ಶ್ರೀರಾಮಚಂದ್ರ ದೇವರನ್ನು ಕರೆದು ಪಟ್ಟಾಭಿಷೇಕ ಭರತನಿಗೆ ಆಗಬೇಕಂತೆ. ಆಯಿತು, ಆಮೇಲೆ ನೀನು ವನವಾಸಕ್ಕೆ ಹೋಗಬೇಕು ಅಂದರೆ ಎಳ್ಳಷ್ಟು ಮಾತಾಡದೆ ಶ್ರೀರಾಮಚಂದ್ರ ದೇವರು ಏನಂದ್ರು, ಅಸ್ತು ಅಂತ ಅಂದರು. ಹಾಗೆ ಆಗಲಿ ಅಂತ ಅಂದರು. ವನವಾಸಕ್ಕೆ ಹೊರಡಬೇಕು. ವನವಾಸಕ್ಕೆ ಹೊರಡೋಕ್ಕಿಂತ ಮುಂಚೆ ಇಲ್ಲಿ ಒಂದು ರಾಮಾಯಣದಲ್ಲಿ ಒಂದು ಅದ್ಭುತವಾದಂತಹ ವಾಲ್ಮೀಕಿ ರಾಮಾಯಣದಲ್ಲಿ ಆನಂದ ರಾಮಾಯಣದಲ್ಲಿ ಹೇಳುವಂತಹ ಒಂದು ಅದ್ಭುತವಾದಂತಹ ಕಥೆಯನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಏನ ಕಥೆ ಅಂತಂದ್ರೆ, ದಟ್ಟವಾದ ಒಂದು ಅರಣ್ಯ, ದಟ್ಟವಾದ ಒಂದು ಅರಣ್ಯ. ಆ ಅರಣ್ಯದಲ್ಲಿ ದೊಡ್ಡ ದೊಡ್ಡ ಮರಗಳು ಇರುತ್ತೆ. ಕಾರ್ಪೆಂಟರ್ ಇರ್ತಾನಲ್ವಾ, ಅವನು ಏನ್ ಮಾಡ್ತಾನೆ ಅಂತ, ಅಲ್ಲಿ ಆ ದೇಶದಲ್ಲಿ ಕಾರ್ಪೆಂಟರ್ ಇರ್ತಾನೆ. ತನಗೆ ಬಾಗಿಲು ಕಿಟಕಿ ಇವೆಲ್ಲವನ್ನು ಮಾಡಬೇಕು ಅನ್ನೋದಕ್ಕಾಗಿ ದೊಡ್ಡ ಮರವನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾನಂತೆ. ದೊಡ್ಡ ಮರವನ್ನು ಹುಡುಕಿಕೊಂಡು ಹೋಗಬೇಕಾದ್ರೆ ಮಧ್ಯದಲ್ಲಿ ಒಂದು ದೊಡ್ಡವನಿಗೆ ಮರ ಕಾಣುತ್ತೆ. ಅದನ್ನ ಚೂಸ್ ಮಾಡ್ತಾನೆ. ಚೂಸ್ ಮಾಡಿ ಹೇಳ್ತಾನೆ, ಈ ಮರ ನನಗೆ ಯೋಗ್ಯವಾದದ್ದು, ಈ ಮರವನ್ನು ನಾನು ಕಡದೆ ಅಂತಂದ್ರೆ ನನಗೆ ತಿಂಗಳಿಗೆಲ್ಲ ವರ್ಷಕ್ಕಾಗುವಷ್ಟು ಸಾಮಾನುಗಳನ್ನು ನಾನು ಮಾರ್ಕೊಳ್ಳಿಕ್ಕೆ ಅನುಕೂಲ, ಹೀಗಾಗಿ ನಾನು ತಗೊಳ್ತೇನೆ ಅಂತ ಹೇಳಿ ಕತ್ತರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕಟ್ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರಲ್ಲಿದ್ದಂತಹ ಒಂದು ಜೀವ ಅನ್ಕೊಳ್ಳತ್ತಂತೆ. ಜೀವ ಯಾಕೆ ಇಂತಹ ದೊಡ್ಡ ಕಾಡಿದೆ, ಅದರಲ್ಲಿ ನಾನು ಒಬ್ಬನೇ ಸಿಕ್ಕನ, ಇವನಿಗೆ ಬೇರೆ ಯಾರು ಸಿಗಲೇ ಇಲ್ವಾ ಅಂತ ಹೇಳಿ ಅನ್ಕೊಂಡಂತೆ. ಆದರೆ ಸಮಾಧಾನಕ್ಕೆ ಇರುವಂತಹ ಮಹತ್ವ ಏನು, ಮನುಷ್ಯ ಸಮಾಧಾನನಾಗಿ ಇದ್ದರೆ ಏನು ಆಗತ್ತೆ ಅನ್ನೋದನ್ನ ಈ ರಾಮಾಯಣದ ಕಥೆಯಲ್ಲೇ ನಮಗೆ ತಿಳಿಸಿಕೊಡುತ್ತೆ. ಏನಾಯ್ತು ಅಂದ್ರೆ, ಸಮಾಧಾನವಾಗಿ ಇತ್ತು ಅಂತೆ. ಆಯ್ತಿರ್ಲಿ, ನನ್ನ ಹಣೆ ಬರಹ ಇತ್ತು ಅಂತಂದ ಮೇಲೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಸುಮ್ಮನೆ ಇರ್ತದಂತೆ. ಕಟ್ ಮಾಡ್ತಾನೆ, ಕೊರಿತಾನೆ. ಅದು ಸ್ಟ್ರೈಟ್ ಆಗಬೇಕು ಅಂತಂದ್ರೆ ಮತ್ತಲ್ಲಿ ಸೀದಾ ಮಾಡ್ಬೇಕಂದ್ರೂ ಮತ್ತೆ ಅದನ್ನ ಮಿಷಿನ್ ಅನ್ನು ಬಳಸಲೇಬೇಕಲ್ವಾ. ಈಗಿನ ತರ ಮಿಷಿನ್ ಎಲ್ಲ ಹಾಗೆ ಬೇರೆ ಬೇರೆ ತರಹದ ಮಿಷಿನ್ಗಳಿದ್ವು, ಕೈಯಿಂದ ಮಾಡುವಂತಹದ್ದು. ಆ ಎಲ್ಲ ಮಿಷಿನ್ನಿಂದ ಮಾಡಿ ಬಾಗಿಲುಗಳು, ಕಿಟಕಿ ಎಲ್ಲಾನು ಮಾಡುತ್ತಾನೆ, ಮಾರಿಕೊಳ್ಳುತ್ತಾನೆ, ಎಲ್ಲ ಆಗತ್ತೆ. ಆದ್ರೆ ಕೊನೆಗೆ ಏನಾಗತ್ತೆ ಅಂದ್ರೆ, ಈ ಬಡಿಗನಿಗೆ 1-2 ಪೀಸ್ಗಳು ಉಳಿದು ಬಿಟ್ಟಿರತ್ತಂತೆ. ಪೀಸ್ಗಳು ಉಳಿದಿರುತ್ತೆ. ಏನು ಮಾಡಬೇಕು ಅವನಿಗೆ ಗೊತ್ತಿಲ್ಲ. ಪಾಪ ಗೊತ್ತಿಲ್ಲದೆ ಏನು ಮಾಡ್ತಾನೆ, ಏನೋ ಮಾಡೋಣ ಅಂತ ಹೇಳಿ ಪಾದುಕೆಗಳನ್ನು ಮಾಡಿಬಿಡುತ್ತಾನೆ. ಪಾದುಕೆಗಳನ್ನು ಮಾಡಿ, ಆಗ ಆ ದೇಶದ ರಾಜ ಯಾರಾಗಿದ್ದ, ದಶರಥ ಮಹಾರಾಜನೇ ದಶರಥ ರಾಜ ಆಗಿದ್ದ. ಅನ್ಕೊಂಡ,
ನಾವೇ ಮರದನ್ನ ಭೂಮಿಯನ್ನ ಗೋರ್ಮೆಂಟ್ ಜಾಗನೇ ಅಲ್ವಾ, ಅದನ್ನೆಲ್ಲ ತಗೊಂತೀವಿ ಅಂದ ಮೇಲೆ ಟ್ಯಾಕ್ಸ್ ಅನ್ನು ನಾವು ಕಟ್ಟಬೇಕು. ಟ್ಯಾಕ್ಸ್ ಕಟ್ಟುವಷ್ಟು ಯೋಗ್ಯತೆ ನನಗಿಲ್ಲ. ಹಾಗಾಗಿ ಈ ಪಾದುಕೆಗಳನ್ನೇ ಹೋಗಿ ನನ್ನ ದುಡಿಮೆಯಲ್ಲಿ ನಾನು ಮಾಡಿರುವಂತಹದ್ದನ್ನು ನಾನು ಅಲ್ಲಿ ಕೊಡ್ತೇನೆ ಅಂತ ಹೇಳಿ ಕೊಟ್ಟ ಅಂತ. ಕೊಟ್ಟ ತಕ್ಷಣ ದಶರಥ ಮಹಾರಾಜ ಮನಸ್ಸಿನಲ್ಲಿ ಅಂದ್ಕೊಂಡ ಅಂತ, ಏನಂತ, ನನಗ್ಯಾಕೆ ಇದು ಅಂತ ಅನ್ಕೊಂಡ. ಯಾಕೆ ಅಂತಂದ್ರೆ, ನನ್ನ ಮಗ ಆಯ್ತು, ಮೊಮ್ಮಕ್ಕಳಾಯ್ತು, ಎಲ್ಲರೂ ಕೂಡ ಬಂಗಾರದಲ್ಲ ವಜ್ರದ ಪಾದುಕೆಗಳನ್ನು ಹಾಕೊಂಡ್ರು ಮುಗಿಯದೇ ಇರುವಂತಹ ಸಂಪತ್ತು ನನ್ನಲ್ಲಿ ಇದೆ, ಅಂಥದ್ದು ಇದು ಯಾಕೆ ಅಂತ ದಶರಥ ಮಹಾರಾಜ ಏನ್ ಮಾಡ್ತಾನೆ ಅಂದ್ರೆ, ಒಂದು ಗೋಡೌನ್ ಅಂತ ಇರುತ್ತಲ್ಲ, ಆ ಗೋಡೌನ್ ಅಲ್ಲಿ ಹಾಕಿ ಬಿಡುತ್ತಾನೆ. ಅಲ್ಲಿ ಎಷ್ಟೋ ವರ್ಷಗಟ್ಟಲೆ ಅದು ಅಲ್ಲೇ ಇರುತ್ತೆ. ವರ್ಷಗಳ ಪರ್ಯಂತರವಾಗಿಯೂ ಕೂಡ ಅದು ಅಲ್ಲೇ ಇರುತ್ತೆ, ಬಿದ್ದಿರುತ್ತೆ. ಒಂದು ಗಾಳಿ ಇರೋದಿಲ್ಲ, ವಾಸನೆ ಇಲ್ಲ, ಏನೂ ಇಲ್ಲದೆ ಮೂಲೆಯಲ್ಲಿ ಕೂತಿರುತ್ತೆ. ಆಗಲೂ ಅದು ಸಮಾಧಾನ ಪಡುತ್ತೆ. ಇರ್ಲಪ್ಪ, ನನ್ನ ಏನಿದೆಯೋ ಅದು ಆಗತ್ತೆ, ಹಾಗೇ ಆಗತ್ತೆ ಅಂತ ಆ ಕಟ್ಟಿಗೆ ಮರ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರತ್ತಂತೆ. ಇಷ್ಟೆಲ್ಲ ಆಯ್ತು, ಕೈ ಬೇಡ್ಕೊಳುತ್ತಾಳೆ. ಏನಂತ, ಇಲ್ಲ, ನನ್ನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಅದಾದ ಮೇಲೆ ಶ್ರೀರಾಮಚಂದ್ರ ದೇವರನ್ನ ವನವಾಸಕ್ಕೆ ಕಳಿಸಿ ಅಂತ ಹೇಳಿದಾಗ ಅದು ವಿಚಾರ ಬಂತು ದಶರಥ ಮಹಾರಾಜನಿಗೆ. ಏನಂತ, ಇಲ್ಲ, ವನವಾಸಕ್ಕೆ ಹೋಗಬೇಕಾದ್ರೆ ಕಿರೀಟ, ರಾಜಮುದ್ರಿಕೆ ಇವನ್ನೆಲ್ಲ ಹಾಕೊಂಡು ಹೋಗುವಂತೆ ಇಲ್ಲ. ಪೀತ ವಸ್ತ್ರವನ್ನು ಧಾರಣೆಯನ್ನು ಮಾಡಿಕೊಂಡು ಹೋಗಬೇಕು. ಪೀತ ವಸ್ತ್ರವನ್ನು ಧಾರಣೆ ಮಾಡೋದು ಅಷ್ಟೇ ಅಲ್ಲ, ಏನೋ ಬಂಗಾರದ ಪಾದುಕೆಗಳನ್ನು ಹಾಕಿಕೊಳ್ಳುವಂತೆ ಇಲ್ಲ, ಕಟ್ಟಿಗೆಯ ಪಾದುಕೆಗಳನ್ನೇ ಹಾಕಿಕೊಳ್ಳಬೇಕು. ಆಗ ದಶರಥ ಮಹಾರಾಜನಿಗೆ ನೆನಪಾಗುತ್ತಂತೆ, ಯಾರೋ ಒಬ್ಬ ಬಡಿಗೆ ನನಗೆ ಪಾದುಕೆಗಳನ್ನು ಕೊಟ್ಟಿದ್ನಲ್ಲ, ಅಲ್ಲಿ ಗೋಡೌನಲ್ಲಿದೆ, ಅದನ್ನು ತಗೊಂಡ್ಬನ್ನಿ ಅಂತ ಹೇಳಿದ್ರಂತೆ. ತಗೊಂಡ್ಬಂದ್ರೆ ಏನಾಯ್ತು ಅಂದ್ರೆ, ಅದನ್ನು ತಂದ ಕೆಳಗಿಟ್ಟರೆ ದಶರಥ ಮಹಾರಾಜ ಶ್ರೀರಾಮಚಂದ್ರ ದೇವರು ಅದನ್ನು ಧಾರಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಕೂಡ ಆ ಮರ ಏನಾದರೂ ಅವತ್ತಿನ ದಿವಸನೇ ಯಾವತ್ತು ಅವನು ಕಡಿಲಿಕ್ಕೆ ಅಂತ ಬಂದಿದ್ದನೋ ಅವತ್ತೇ ಏನಾದರೂ ಕೂಡ ಅವನು ಏನೋ ಒಂದು ಕಟ್ಟಿಗೆನೋ ಬೀಳಿಸಿ ಅವನನ್ನು ಸಾಯಿಸಿ ಬಿಡ್ಬೋದಾಗಿತ್ತು. ಅದನ್ನು ಮಾಡಿತ್ತು ಅಂತಂದ್ರೆ ಇಷ್ಟು ಮಹತ್ವ ಅದಕ್ಕೆ ಬರ್ತಾ ಇರಲಿಲ್ಲ. ಇಷ್ಟು ಮಹತ್ವ ಯಾಕೆ ಬಂತು? ಆ ಮಾಡಿಕೊಂಡಿರುವಂತಹ ಸಮಾಧಾನ ಅದಷ್ಟಕ್ಕೆ ಮುಗಿಲಿಲ್ಲ. ಆ ಕಥೆ ಅಷ್ಟಕ್ಕೆ ಮುಗಿಲಿಲ್ಲ. ಶ್ರೀರಾಮಚಂದ್ರ ದೇವರು ವನವಾಸಕ್ಕೆ ಹೋಗ್ತಾ ಇದ್ದಾರೆ. ವನವಾಸಕ್ಕೆ ಹೋಗಬೇಕಾದ್ರೆ ಆ ಪಾದುಕೆಗೆ ಎಲ್ಲಿಲ್ಲದ ಸೊಕ್ಕು ಬಂದ್ಬಿಡ್ತು ಮಧ್ಯದಲ್ಲಿ. ಏನ್ ಸೊಕ್ಕು ಅಂತಂದ್ರೆ, ಅಹಂಭಾವ ಏನು ಬಂತು ಅಂದ್ರೆ, ಅದಕ್ಕೆ ಸೀತಾದೇವಿಯರು ಇದ್ದಾರೆ. ಎಲ್ಲಿದ್ದಾರೆ? ಪಕ್ಕದಲ್ಲಿ ಇದ್ದಾರೆ. ಲಕ್ಷ್ಮಣ ಇದ್ದಾನೆ, ಪಕ್ಕದಲ್ಲಿ ಇದ್ದಾರೆ. ಎಲ್ಲರೂ ಅಕ್ಕಪಕ್ಕದಲ್ಲಿ ಇದ್ದಾರೆ. ಆದರೆ ನಾನು ಮಾತ್ರ, ಅವನಿಗೆ ಆ ಪಾಪ ಅದಕ್ಕೆ ಮರಕ್ಕೆ ಗೊತ್ತಿಲ್ಲ. ಅದಕ್ಕೆ ಸೀತಾದೇವಿ ಯಾವಾಗಲೂ ಮನಸ್ಸಿನಲ್ಲಿ ಇರ್ತಾಳೆ, ಹೃದಯದಲ್ಲಿ ಏನೇ ಇರ್ತಾಳೆ ಅನ್ನೋದು ಗೊತ್ತಿಲ್ಲ. ಶ್ರೀವತ್ಸ ಕೌಸ್ತುಭೋ ರಸ್ಕಂ ದಿವ್ಯರತ್ನ ವಿಭೂಷಿತಂ ಅಂತ ಹೇಳ್ತಾರಲ್ವ. ಶ್ರೀವತ್ಸ ಅಂದ್ರೆ ಶ್ರೀವತ್ಸ ಕೃತಭೂಷಣ, ಲಕ್ಷ್ಮೀದೇವಿಯನ್ನ ವಕ್ಷಸ್ಥಳದಲ್ಲಿ ಇಟ್ಕೊಂಡಿರುವಂತಹ ಪರಮಾತ್ಮ, ಅಂತಹ ಒಳಗೆ ಇರುವಂತಹ ಪರಮಾತ್ಮ ಇದ್ದಾನೆ ಅನ್ನೋದು ಆ ಮರಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಏನಂತದ್ದು, ಸೀತಾದೇವಿಯರು ಕೂಡ ಅಕ್ಕಪಕ್ಕದಲ್ಲಿ ಇರ್ತಾರೆ, ಲಕ್ಷ್ಮಣಾದಿಗಳು ಎಲ್ಲರೂ ಕೂಡ ಅಕ್ಕಪಕ್ಕದಲ್ಲೇ ಇರ್ತಾರೆ. ಆದರೆ ನಾನು ಮಾತ್ರ ರಾಮದೇವರಿಗೆ ಹತ್ತಿಕೊಂಡು ಇದ್ದೇನೆ ಅಂತ ಹೇಳಿ ಸೊಕ್ಕಿ ಬಂದ್ಬಿಡುತ್ತದೆ. ಅದಕ್ಕೆ ರಾಮದೇವರಂತಾರೆ, ನಿನಗೇನೋ ಮಾರಾಯ, ನಿನಗೆ ಅವಶ್ಯವಾಗಿ ಸೊಕ್ಕನ್ನು ಮೀರಿಸ್ಲಿಕ್ಕೆ ನಾನಿದ್ದೇನೆ ಅಂತ ಶ್ರೀರಾಮಚಂದ್ರ ದೇವರು ಏನ್ ಮಾಡ್ತಾರೆ, ಮೇಲಿಂದ ತಮ್ಮ ಭಾರವನ್ನು ಹಾಕ್ತಾರೆ. ಏನು ಪರಮಾತ್ಮನ ಭಾರ? ಏನು ಭಾರ ಹಾಕಿದ್ರೆ ಮುಗದೆ ಹೋಯಿತು, ಏನೇನೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಸೌಮೇರವಂ ಗೌರವಮಾವಹಂತಿ ತವಾಂಗ ಮಂಗಾಂಗುಲಯಶ್ಚ ನೋಂಗೆ. ಶ್ರೀಮದಾಚಾರ್ಯರು ಒಂದು ಜಟ್ಟಿಯ ಮೇಲೆ ಹಿಂಗ ಬಟ್ಟನ್ನು ಇಟ್ರೆ ಅವನಿಗೆ ಅಂಗುಲಯಶ್ಚ ನೋಂಗೆ ಅಂತ ಹೇಳಿ ಪರ್ವತ ಇಟ್ಟಂಗೆ ಆಗಿತ್ತಂತ ಅವನಿಗೆ. ಶ್ರೀಮದಾಚಾರ್ಯರೇ ಇಟ್ರೇನೆ ಹೀಗೆ ಅಂತಂದ್ರೆ, ಇನ್ನು ಪರಮಾತ್ಮ ಏನಾದ್ರೂ ಭಾರವನ್ನು ಹಾಕಿದ್ರೆ ಇನ್ನು ಅದರ ಪರಿಸ್ಥಿತಿ ಏನಾಗಬೇಕು? ನುಚ್ಚು ನೂರಾಗಿ ಪುಡಿ ಪುಡಿಯಾಗಿ ಹೋಗಿ ಬಿಡಬೇಕು. ತುಂಬಾ ವೇದನೆ ಆಗ್ತಾ ಇದೆ. ಆ ಪರಮಾತ್ಮನ ವೇದನೆ ಅಷ್ಟೇ ಅಲ್ಲ, ಅವನಷ್ಟೇ ದುಃಖ ಕೊಡ್ತಾ ಇಲ್ಲ, ಕೆಳಗಿನಿಂದ ಮುಳ್ಳುಗಳನ್ನು ಚುಚ್ಚಿಸ್ತಾ ಇದ್ದಾನೆ, ಮಳೆಯಿಂದಾಗಿ ಚುಚ್ಚಿಸ್ತಾ ಇದ್ದಾನೆ, ಏನೇನೋ ಮಾಡ್ತಾ ಇದ್ದಾನೆ. ಆಗ ಅದಕ್ಕೆ ಅರ್ಥವಾಯಿತು, ನಾನು ಇಷ್ಟು ಸೊಕ್ಕು ಬಂದೆ ಅಲ್ವಾ, ಅದು ನಂದು ತಪ್ಪು. ಅದು ಪರಮಾತ್ಮ ನನ್ನನ್ನು ರಕ್ಷಣೆಯನ್ನು ಮಾಡಪ್ಪ ಅಂತ ಕೇಳಿದಾಗ ಏನ್ ಮಾಡಿದ ಪರಮಾತ್ಮ ಅಂದ್ರೆ, ತನ್ನ ಭಾರವನ್ನು ಕಡಿಮೆಯನ್ನು ಮಾಡಿಕೊಂಡು ಮತ್ತೆ ಮುಂದೆ ವನವಾಸಕ್ಕೆ ಹೊರಟಿದ್ದಾನೆ. ವನವಾಸಕ್ಕೆ ಹೋದಾಕ್ಷಣ ಅಲ್ಲಿ ಏನಾಯಿತು ಅಂದ್ರೆ, ಅಲ್ಲಿ ಅನೇಕ ಕಥೆಗಳನ್ನ ತಿಳಿಸ್ತಾರೆ. ಆ ಕಾಕಾಸುರನ ವೃತ್ತಾಂತವನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಏನು ಅಂತಂದ್ರೆ, ಆ ಇಂದ್ರನ ಮಗನಾದಂತಹ ಜಯಂತ, ಇನ್ನು ಆ ಕಥೆ ಇನ್ನು ಪೂರ್ಣ ಮುಗುದಿಲ್ಲ, ಅದು ಮುಂದೆ ಬರುತ್ತೆ. ಮತ್ತೆ
ಈ ಕಡೆಗೆ ಹೋಗ್ತಾ ಇರಬೇಕಾದ್ರೆ ನಡೆದಂತಹ ಒಂದು 3-4 ಘಟನೆಗಳನ್ನ ಇಲ್ಲಿ ತಿಳಿಸಿ ಮತ್ತೆ ಮುಂದೆ ಹೋಗ್ತಾರೆ. ಆ ಇಂದ್ರಪುತ್ರನಾದಂತಹ ಇಂದ್ರದೇವರ ಮಗನಾದಂತಹ ಜಯಂತ ಭೂಲೋಕದಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಆ ಅಸುರಾವೇಶದಿಂದಾಗಿ ಏನ್ ಮಾಡ್ತಾನೆ ಅಂದ್ರೆ ತಾನು ಚಿರಾಯುವಾಗಬೇಕು, ಚಿರವಾದ ಆಯುಷ್ಯವುಳ್ಳವನಾಗಬೇಕು ಅಂತ ಹೇಳಿ ತಪಸ್ಸನ್ನು ಮಾಡುತ್ತಾನೆ. ಅದೇ ಸಮಯದಲ್ಲಿ ಕುರಂಬನೆಂಬುವಂತಹ ಅಸುರ ಲೋಕದಲ್ಲಿ ಕಾಗೆಗಳಿಗೆ 2 ಕಣ್ಣು ಇರುವಷ್ಟು ಕಾಲ ನಾ ಏನ್ ಮಾಡಬೇಕು, ನಾ ಅವಶ್ಯವಾಗಿ ಇರಬೇಕು ಅಂತ ಕೇಳಿದಾಗ ಅವನಲ್ಲಿ ಜಯಂತ ಇದ್ದ. ಹೀಗಾಗಿ ಒಂದು ಬಾರಿ ಏನಾಗುತ್ತೆ ಅಂದ್ರೆ ಸೀತಾದೇವಿಯನ್ನು ನೋಡಿ ಒಂದು ಕಾಮ ಭಾವನೆಯಿಂದಾಗಿ ಅವಳನ್ನು ಕುಕ್ಕಲಿಕ್ಕೆ ಅಂತ ಹೋಗ್ತಾನೆ. ಆಗ ಶ್ರೀರಾಮಚಂದ್ರ ದೇವರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಜಯಂತನನ್ನ ಕ್ಷಮೆಯನ್ನು ಕೇಳುತ್ತಾನೆ ಅವನು. ಆದರೆ ಅದರೊಳಗಿದ್ದಂತಹ ಅಸುರನನ್ನ ಕಿತ್ತೊಗಿಬೇಕು ಅನ್ನೋದಕ್ಕಾಗಿ ಆ ಕಣ್ಣುಗಳನ್ನೇ ಕಿತ್ತಿ ಹಾಕಿ ಬಿಡುತ್ತಾನೆ. ಅವತ್ತಿನಿಂದ ಯಾವ ಕಾಗೆಗಳಿಗೆ ಇವತ್ತು ನೋಡಿಬೇಕಂದ್ರೆ ಕಾಗೆಗಳಿಗೆ 2 ಕಣ್ಣು ಅನ್ನೋದು ಇರೋದಿಲ್ಲ. ಯಾವತ್ತಿಗೂ ಕೂಡ ಕಾಗೆಗೆ 2 ಕಣ್ಣು ಅಂತ ಇಲ್ಲವೇ ಇಲ್ಲ. ಒಂದೇ ಕಣ್ಣನ್ನೇ ಈ ಕಡೆ ನೋಡುತ್ತೆ, ಆ ಕಡೆ ನೋಡುತ್ತೆ. ಅದು ಆ ಕಣ್ಣನ್ನೇ ಪರಿವಾರದಲ್ಲಿ ಮುಂದೆ ಯಾವ ಕಾಗೆಗಳು ಹುಟ್ಟತ್ತೋ ಆ ಎಲ್ಲಾ ಕಾಗೆಗಳಿಗೂ ಕೂಡ ಕಣ್ಣನ್ನು ಕಿತ್ತಿ ಇಟ್ಟುಬಿಟ್ಟ. ಮುಂದೆ ಹುಟ್ಟೋದೇ ಇಲ್ಲ ಅನ್ನುವಂತೆ ಮಾಡಿ ಇಟ್ಟುಬಿಟ್ಟ. ಯಾಕೆ? ಅವನು ಕೇಳ್ಕೊಂಡಿದ್ದ ವರ ಏನು? ಎಲ್ಲಿಯವರೆಗೆ ಕಾಗೆಗಳಿಗೆ ಕಣ್ಣು ಇರುತ್ತೋ ಅಲ್ಲಿಯವರೆಗೂ ನಾ ಇರ್ತೇನೆ. ಆದ್ದರಿಂದಾಗಿ ಶ್ರೀರಾಮಚಂದ್ರದೇವರು ಅದನ್ನು ಕಿತ್ತೊಗೆದು ಬಿಟ್ರಂತೆ. ಹೀಗೆ ಒಂದು ಬಾರಿ ಏನಾಯ್ತು ಅಂದ್ರೆ ಶ್ರೀರಾಮಚಂದ್ರ ದೇವರ ಬಳಿಯಲ್ಲಿ ಕಾಗೆಗಳು ಬಂದು ಮೀಟಿಂಗ್ ಬಂದುವಂತೆ ಶ್ರೀರಾಮಚಂದ್ರ ದೇವರ ಬಳಿಗೆ. ಅಂದ್ರೆ ಶ್ರೀರಾಮಚಂದ್ರ ಎಷ್ಟು ಆದರ್ಶ ಅನ್ನೋದನ್ನು ತಿಳಿಸತ್ತೆ. ಬಂದು ಕೇಳ್ಕೊಂಡ್ವಂತೆ, ಎಲ್ಲಿ ನಾವು ಹೋಗ್ತೇವೆ ನಮ್ಮನ್ನೆಲ್ಲರೂ ಅಟ್ಟಿಸ್ ಕಳಿಸ್ತಾರೆ, ಏನ್ ಮಾಡಬೇಕು, ನಮಗೆ ಅಂತ ಒಂದು ಬೆಲೆ ಇಲ್ಲವಾ ಅಂತ ಕೇಳಿದ್ರಂತೆ. ಕಾಗೆಗಳೆಲ್ಲಾ ಸೇರಿಸಿ ಕೇಳಿದ್ರಂತೆ. ನಾವೆಲ್ಲರೂ ಹೋಗ್ಬಿಡ್ತೇವೆ ಅಂದ್ರೆ ಹಾಕ್ತಂದ್ರೆ ಇದು ಮಾಡ್ತಾರೆ, ಏನಾದ್ರೂ ಕಟ್ಟಿಗೆ ಆದ್ರೂ ಹಾಕ್ತಾರೆ, ಕಲ್ಲಾದ್ರೂ ಒಗಿತಾರೆ, ಏನಾದ್ರೂ ಮಾಡ್ತಾರೆ, ನಮ್ಮನ್ನು ಯಾರು ಹತ್ತಿರದಲ್ಲೇ ಸೇರಿಸ್ಕೊಳ್ಳೋದಿಲ್ಲ, ನಮಗೆ ಅಂತ ಒಂದು ಏನಾದ್ರೂ ಕೊಡಪ್ಪ ಅಂತ ಕೇಳಿದಾಗ ಆಗ ಶ್ರೀರಾಮಚಂದ್ರ ದೇವರು ಮಾಡಿಕೊಟ್ಟಿದ್ದೇನು, ನಿನಗೊಂದು ದೊಡ್ಡದಾದ ಸ್ಥಾನವನ್ನು ಕೊಡ್ತೇನೆ. ಅಂತಿಂತಹ ಸ್ಥಾನ ಅಲ್ಲ. ಪಿತೃಗಳು ಏನಾದರೂ ಕೂಡ ಹೋದ್ರು ಅಂತಂದ್ರೆ ಆ ಪಿತೃಗಳಿಗೆ ತೃಪ್ತರಾಗಬೇಕು ಅಂದ್ರೆ ಅವರು ಕಾಗೆಯ ರೂಪದಲ್ಲಿ ಬಂದು ತಗೊಂಡರೆ ಮಾತ್ರ. ಅದಕ್ಕಾಗಿ ಹುಡುಕಿಕೊಂಡು ಹೋಗ್ತಾ ಇರ್ತಾರೆ ಕಾಗೆಗಳು ಎಲ್ಲಿ ಇವೆ ಅಂತ. ಎಲ್ಲರಿಗೂ ಮಾಡುವವರಿಗೆ ತುಂಬಾ ಪರಿಚಯ ಇರುತ್ತೆ. ಕಾಕಪಿಂಡ ಅಂತಾನೆ ಕರೀತಾರಲ್ವಾ. ಆ ಕಾಗೆಪಿಂಡೆಯನ್ನ ಯಾಕೆ ಅಂದ್ರೆ ಅದನ್ನು ಹುಡುಕಿಕೊಂಡು ಹೋಗ್ತಾರೆ. ಯಾಕೆ ಅಂದ್ರೆ ಆ ಕಾಗೆ ಒಂದು ಅಗಳ ತಿಂದ್ರೂ ಸಾಕು ಆ ಪಿತೃಗಳು ತೃಪ್ತರಾದ್ರು ಅಂತ ಅರ್ಥ. ಆ ರಾಮದೇವರು ಮಾಡಿಕೊಟ್ಟಿರುವಂತಹ ಒಂದು ಇದೇ ಆ ಅನುಗ್ರಹವೇ ಸರಿ ಅಂತ ಹೇಳಬೇಕು. ಈ ರೀತಿಯಲ್ಲಿ ಇಂತಹ ಆ ಜಯಂತನನ್ನು ಕೂಡ ಉದ್ಧಾರವನ್ನಾಗಿ ಮಾಡಿದ್ದಾರೆ. ಆ ಕುರಂಗಾಸುರನನ್ನು ಕೂಡ ಅವನನ್ನು ಕೂಡ ಕೊಂದು ಬಿಟ್ಟಿದ್ದಾನೆ. ಇದಾದ ಮೇಲೆ ಶರಭಂಗನ ಮೋಕ್ಷವನ್ನು ತಿಳಿಸ್ತಾರೆ. ಅದಾದ ಮೇಲೆ ಮುಂದೆ ವಿರಾಧನ ಉದ್ಧಾರವನ್ನು ಕೂಡ ತಿಳಿಸಿ, ಇದಾದ ಮೇಲೆ ಮುಂದೆ ವನವಾಸದಲ್ಲಿ ಇರಬೇಕಾದ್ರೆ ಶೂರ್ಪಣಖ ಎನ್ನುವಂತಹ ಅವಳು ರಾವಣನ ತಂಗಿ. ಇವಳು ಶೂರ್ಪಣಖೆ ಎನ್ನುವಂಥವಳು. ಅವಳ ಗಂಡನಾದವನನ್ನ ರಾವಣನೇ ಕೊಂದು ಬಿಟ್ಟಿರ್ತಾನೆ. ಒಂದು ಯುದ್ಧ ಆಡಬೇಕಾದ್ರೆ ಗೊತ್ತಿಲ್ಲದೆ ಅವನನ್ನು ಕೊಂದು ಬಿಟ್ಟಿರ್ತಾನೆ ಗಂಡನನ್ನ ಕೊಂದಿದ್ದಕ್ಕಾಗಿ ಇವನು ರಾವಣ ಏನ್ ಹೇಳಿರ್ತಾನೆ ಅಂದ್ರೆ, ನಿನಗೆ ಯಾರು ಬೇಕು ಅವರನ್ನ ಆರಿಸ್ಕೊ, ನೀನು ಯಾರಾದ್ರೂ ಇರ್ಲಿ, ನೀ ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ, ಯಾರಾದ್ರೂ ಇರ್ಲಿ, ನೀ ಆರಿಸ್ಕೋ ಅಂತ ಹೇಳಿ ಕಳಿಸಿ ಬಿಡುತ್ತಾರೆ. ಆಗ ಶ್ರೀರಾಮಚಂದ್ರ ದೇವರು ಬರಬೇಕಾದ್ರೆ ಆ ಅದ್ಭುತವಾದಂತಹ ರೂಪ. ಇತಿಗೋಪ್ಯ ಪ್ರಗಾಯಂತ್ಯ ಫಲಪಂತಶ್ಚ ಚಿತ್ರದ ರುರುದುಸ್ಸು ಸ್ವರಂ ರಾಜನ್ ಕೃಷ್ಣ ದರ್ಶನ ಮಾನಸ ತಾಸಾವಿರಭೂತ್ಸೌರಿಃ ಸ್ವಯಮಾನುಮುಖಾಂಬುಜಃ ಪೀತಾಂಬರಧರ ಸೃಗ್ವಿ ಸಾಕ್ಷಾತ್ ಮನ್ಮಥ. ಪರಮಾತ್ಮ ಮನ್ಮಥನಿಗೂ ಕೂಡ ಮನ್ಮಥನಾಗಿದ್ದಾನೆ. ಅಂತಹ ಸುಂದರವಾದಂತಹ ರೂಪ ನೋಡಿದ್ದಾಳೆ ಯಾವ ಶೂರ್ಪಣಖೆ. ನೋಡಿ ನನ್ನನ್ನು ಮದುವೆಯಾಗು ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡ್ಬಿಟ್ನವಳು. ಹೋಗಿ ರಾಕ್ಷಸಿಯನ್ನು ಮದುವೆ ಆಗೋದ, ಇದೇನು ಹಣೆಬರ್ ನಂದು ಅಂತ ಹೇಳಿ ಏನ್ ಹೇಳಿದ್ರು ರಾಮದೇವರು, ತಪ್ಪಿಸಿಕೊಳ್ಳಬೇಕು ಅನ್ನೋದಕ್ಕಾಗಿ ಮತ್ತೆ ಹೋಗಪ್ಪ, ನಂದು ಈ ಜನ್ಮದಲ್ಲಿ ಈ ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥ ಅಂತ ನಾನು ಕರೆದುಕೊಂಡಿದ್ದೇನೆ, ಜಗತ್ತಿನಲ್ಲಿ ವಿಖ್ಯಾತಿ ಇದೆ. ಆದ್ದರಿಂದಾಗಿ ನೀನು ಅವಶ್ಯವಾಗಿ ಆ ನನ್ನ ಲಕ್ಷ್ಮಣ ತಮ್ಮನಿದ್ದಾನೆ, ಅವನ ಬಳಿಯಲ್ಲಿ ಹೋಗು ಅಂತ ಹೇಳುತ್ತಾರೆ. ಅವನ ಬಳಿ ಹೋಗು ಅಂತ ಹೇಳಿದ ಕ್ಷಣದಲ್ಲಿ ಆಯ್ತು ಅಂತ ಲಕ್ಷ್ಮಣನ ಬಳಿ. ಅವನು ಕೂಡ ಲಕ್ಷ್ಮಣ, ಹೆಸರಿನಲ್ಲಿ ಏನೇ ಇದೆ. ಲಕ್ಷ್ಮಣ ಅಂದ್ರೇನು? ಲಕ್ಷಣತ್ವಾತ್ ಲಕ್ಷ್ಮಣ. ಪರಮಾತ್ಮ
ಲಕ್ಷ್ಮಣ ಏನಾಗಿದ್ದಾನೆ ಅಂದ್ರೆ ಲಕ್ಷಣವಾಗಿ ಇದ್ದಾನೆ. ಆ ಪರಮಾತ್ಮನಷ್ಟು ಲಕ್ಷಣ ಇಲ್ಲದೆ ಹೋದರೂ ಕೂಡ ಲಕ್ಷಣವಾಗಿ ಇದ್ದದ್ದರಿಂದಲೇನೆ ಈ ಯಾವ ಲಕ್ಷ್ಮಣನಿಗೆ ಲಕ್ಷ್ಮಣ ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ. ಇಂತಹ ಲಕ್ಷ್ಮಣನಿಗೂ ಹೋಗಿ ಕೇಳಿದಾಗ, ಇಲ್ಲ ನನಗಾಗೋದಿಲ್ಲ, ನಾನು ಮಾಡ್ಕೊಳ್ಳೋದಿಲ್ಲ, ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ರಾಮಚಂದ್ರ ದೇವರ ಬಳಿಗೆ ಹೋಗು ಅಂತ ಹೇಳಿದಾಗ ಮತ್ತೆ ಅಲ್ಲಿ ಹೋಗಿ ಕಾಡುವಾಗ ಯಾವ ಲಕ್ಷ್ಮಣ ಬಂದು ಏನ್ ಮಾಡ್ತಾನೆ ಅಂದ್ರೆ ಕಿವಿ ಹಾಗೂ ಮೂಗುಗಳನ್ನು ಕತ್ತರಿಸಿ ಹಾಕಿ ಬಿಡುತ್ತಾನೆ. ಇದರಿಂದಾಗಿ ಸಿಟ್ಟಿಗೆ ಹೇಳ್ತಾನೆ. ಅವಳು ಹೋಗಿ ಹೇಳ್ತಾಳೆ ರಾವಣನ ಹತ್ರ, ಏನು ನನ್ನನ್ನ ಮೂಗನ್ನ ಕಿವಿಯನ್ನ ಮಾಡಿ ಕತ್ತರಿಸಿ ಬಿಟ್ಟಿದ್ದಾನೆ. ಹೆಣ್ಣು ಮಕ್ಕಳಿಗಾಯ್ತು ಗಂಡಸರಿಗಾಯ್ತು ಮೂಗಿದ್ರೆ ಅದೊಂದು ಚಂದ, ಮೂಗೇ ಇಲ್ಲದೆ ಹೋದ್ರೆ ಇನ್ನೇನು ಚಂದ. ನನ್ನ ಚಂದವನ್ನೆಲ್ಲವನ್ನು ನಾಶ ಮಾಡಿದ್ದಾನೆ, ಅವನನ್ನು ನಾಶ ಮಾಡು ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡು ಅಂತ ಹೇಳಿ ರಾವಣನ ಹತ್ರ ಪ್ರತಿಜ್ಞೆಯನ್ನು ಮಾಡಿಸ್ಕೊಳ್ತಾಳೆ. ಅದಕ್ಕೆ ಒಂದು ಕಥೆಯಲ್ಲಿ ಬರುತ್ತೆ ಏನಂತಂದ್ರೆ, ಸುಮ್ಮನೆ ಒಂದು ಹೆಂಡತಿ ಗಂಡ ಒಂದು ಮೂಗುತಿಯನ್ನು ಕೊಡಿಸಿರ್ತಾನಂತೆ. ಮೂಗುತಿಯನ್ನು ಕೊಡಿಸಿದಾಗ ಅದನ್ನು ಎಲ್ಲರ ಬಳಿಯಲ್ಲಿ ಹೋಗಿ ಹೇಳ್ತಾಳಂತೆ, ಇದು ನನ್ನ ಗಂಡ ಕೊಡಿಸಿದ್ದು, ನನ್ನ ಗಂಡ ಕೊಡಿಸಿದ್ದು, ನನ್ನ ಗಂಡ ಕೊಡಿಸಿದ್ದು ಅಂತ ಹೇಳಿ. ಕೊಡಿಸಿದ್ದಕ್ಕೆ ಬೇಡ ಅಂತ ಇಲ್ಲ, ಅವಶ್ಯವಾಗಿ ಕೊಡಿಸ್ಲಿ, ಆದರೆ ಅದು ಚೆನ್ನಾಗಿ ಕಾಣಬೇಕು ಅಂದ್ರೆ ಅದನ್ನು ಕೊಟ್ಟಂತಹ ಪರಮಾತ್ಮ ಮೂಗು ಕೊಟ್ಟಿದ್ದಾನಲ್ಲ ಅವನನ್ನು ಒಂದು ಬಾರಿ ಅದರ ಸ್ಮರಣೆಯನ್ನು ಮಾಡಿ ಅಂತ ಅಂತಾರೆ. ಅವನ ಸ್ಮರಣೆಯನ್ನು ಮಾಡದೇನೆ ಬರೀ ಗಂಡನ ಸ್ಮರಣೆ, ಗಂಡನಲ್ಲಿ ಪರಮಾತ್ಮನನ್ನ ಸ್ಮರಣೆ, ಅದು ಸರಿ ಆಯಿತು. ಬರೀ ಗಂಡನ ಸ್ಮರಣೆ ಅದು ಉಚಿತವಲ್ಲ ಅಂತ ಹೇಳಿ ಹೇಳುತ್ತೆ. ಅಂತಹ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡಿದ್ದಾನೆ. ಇದಾದ ಮೇಲೆ ಆ ಶೂರ್ಪಣಖ ವೃತ್ತಾಂತ, ಇದಾದ ಮೇಲೆ ಮುಂದೆ ಮಾಯಾಮೃಗದ ಚರಿತ್ರೆಯನ್ನು ಕೂಡ ಹೇಳ್ತಾರೆ. ಇದಾದ ಮೇಲೆ ರಾವಣ ಆ ಮಾರೀಚನ ಬಳಿಗೆ ಬರ್ತಾನೆ. ನೀ ಏನು ಮಾಡು ಅಂತಂದ್ರೆ, ನೋಡು ನೀ ಅವನು ರಾವಣನಿಗೆ ಮಾರೀಚನಿಗೆ ರಾಮಚಂದ್ರ ದೇವರನ್ನು ಕಂಡ್ರೆ ಹೆದರಿಕೆ ಅಂತೆ. ಏನಾಗಿತ್ತು ಅಂದ್ರೆ, ರಾಕ್ಷಸ ವೇಷದಲ್ಲಿ ಇದ್ದಲ್ಲ ಅವನು. ರಾಕ್ಷಸ ವೇಷದಲ್ಲಿ ಇದ್ದಂತಹ ಮಾರೀಚ 100 ಯೋಜನದಷ್ಟು ದೂರ ಹೋಗಿದ್ದ ಅವನು. 100 ಯೋಜನ, 1 ಯೋಜನ ಅಂದ್ರೆ ಕನಿಷ್ಠ 6 ಕಿಲೋಮೀಟರ್ ಅಂತ ಹೇಳ್ತಾರೆ, ಕೆಲವೊಬ್ರು 2.5 ಅಂತ ಹೇಳ್ತಾರೆ. ಅವರವರು ವಿಮರ್ಶಾತ್ಮಕ ಒಂದೊಂದು ವಿಧಾನ. ಸರಿ, ಅಷ್ಟು 100 ಯೋಜನದಷ್ಟು ದೂರ ಹೋಗಿರ್ತಾನೆ. ಆಗಲೇ ಅವನು ವಿಚಾರ ಮಾಡಿರ್ತಾನಂತೆ, ಏನಂತ ನೋಡಿ, ಇವತ್ತಿನಿಂದ ನಾನು ಅಪ್ಪಿ ತಪ್ಪಿಯೂ ಕೂಡ ರಾಕ್ಷಸ ವೇಷವನ್ನು ನಾನು ಧಾರಣೆ ಮಾಡೋದಿಲ್ಲ. ಯಾಕೆಂದ್ರೆ ರಾಕ್ಷಸರನ್ನು ಕಂಡ ಅಂತಂದ್ರೆ, ಇನ್ನು ರಾಕ್ಷಸ ವೇಷದಲ್ಲಿ ನಾ ಏನಾದರೂ ಹೋದೆ ಅಂದ್ರೆ ಶ್ರೀರಾಮಚಂದ್ರ ದೇವರು ಇನ್ನು ನನ್ನ ಬದುಕಿಸೋದಿಲ್ಲ ಅನ್ನೋ ಜ್ಞಾನ ಇತ್ತು. ಅದಕ್ಕಾಗಿನೇ ಮಾಯಾಮೃಗವಾಗಿ ಬಂದಿದ್ದಾನೆ. ರಾವಣ ಹೇಳಿದ್ದಕ್ಕಾಗಿ ಮಾಯಾಮೃಗವಾಗಿ ಬಂದಿದ್ದಾನೆ. ಆ ಶ್ರೀರಾಮಚಂದ್ರ ದೇವರನ್ನು ವಂಚನೆಯನ್ನು ಮಾಡೋದಕ್ಕಾಗಿ ಬಂದಿದ್ದಾನೆ. ಇದೆಲ್ಲವೂ ಕೂಡ ಪರಮಾತ್ಮನಿಗೆ ಯಾವ ಗೊತ್ತಿಲ್ಲ ಅಂತ ಇಲ್ಲ. 14 ಲೋಕಗಳ ಭೂತ ಭವಿಷ್ಯದ ವರ್ತಮಾನವನ್ನು ತಿಳಿಯುವಂತಹ ಪರಮಾತ್ಮನಿಗೆ ಇದೆಕ್ಕಶ್ಚಿತ ಆಗಿರುವಂತಹ ವಿಷಯ ಅವನಿಗೆ ಗೊತ್ತಾಗೋದಿಲ್ವ? ಅವಶ್ಯವಾಗಿ ಗೊತ್ತಾಗೇ ಆಗತ್ತೆ. ಆದರೂ ಕೂಡ ನಾಟಕವನ್ನು ಮಾಡ್ತಾನೆ. ಏನಾಯಿತು ಅಂದ್ರೆ, ಚಿನ್ನದ ಜಿಂಕೆಯಾಗಿ ಬಂದಿದ್ದಾನೆ. ಅದನ್ನು ಸೀತಾದೇವಿಯರಿಗೂ ಗೊತ್ತು, ಅದು ಮಾಯಾಮೃಗ, ಅದು ಅಂಥದ್ದು ನನಗೆ ಬೇಕಾಗಿಲ್ಲ. ಆದರೂ ಕೂಡ ಸೀತಾದೇವಿಯರಿಗೆ ಅನಿಸ್ತಂತೆ ಮುಂದೆ ರಾವಣಾದಿಗಳ ವಧ ಆಗಬೇಕಾಗಿದೆ, ಅದರಿಂದಾಗಿ ಸ್ವಲ್ಪ ಇದು ಅನುಕೂಲವಾಗಲಿದೆ ಅನ್ನೋದಕ್ಕಾಗಿ ಸೀತಾದೇವಿಯರು ಶ್ರೀರಾಮಚಂದ್ರ ದೇವರಿಗೆ ಹೇಳ್ತಾರೆ, ಏನಂತ, ನನಗೆ ಆ ಮೃಗವನ್ನು ತಂದುಕೊಡು, ಬಂಗಾರದ್ದು ಅತ್ಯಂತ ಸುಂದರವಾಗಿದೆ, ಅದನ್ನು ನನಗೆ ತಂದುಕೊಡು. ಆಗ ಶ್ರೀರಾಮಚಂದ್ರ ದೇವರು ಹೋಗ್ತಾರೆ. ಹೋದಾಗ ಅಲ್ಲಿ ಹೋದಾಗ ಏನಾಗುತ್ತೆ ಅಂತಂದ್ರೆ, ಅದನ್ನು ಕೊಲ್ಲಬೇಕು ಅಂತ ಹೊರಟಾಗ ಜೋರಾಗಿ ಆ ರಾಮನ ಯಾವ ರೂಪದಲ್ಲಿ ಅವನು ರಾಮಚಂದ್ರ ದೇವರು ಮಾತಾಡ್ತಾರೋ ಅದೇ ಇದರಿಂದಾಗಿ ಧ್ವನಿಯಿಂದಾಗಿ ಜೋರಾಗಿ ಲಕ್ಷ್ಮಣ ಸೀತಾ ಅಂತ ಹೇಳಿ ಜೋರಾಗಿ ಒದರಿ ಬಿಡ್ತಾನೆ. ಒದರಿದ ತಕ್ಷಣದಲ್ಲಿ ಅವನು ಸತ್ತು ಹೋಗ್ತಾನೆ. ಆಗ ಲಕ್ಷ್ಮಣ ದೇವರು ವಿಚಾರ ಮಾಡ್ತಾರೆ ಅಂತೆ, ಏನಂತ ಅಂದ್ರೆ, ಅವರಿಗೂ ಗೊತ್ತು, ಎಲ್ಲರೂ ಕೂಡ ಎಲ್ಲಾ ಜ್ಞಾನ ಇದ್ದಂಥವ್ರೆ, ತ್ರಿಕಾಲ ಜ್ಞಾನಿಗಳೇ ಅವರು. ಯಾರೂ ಕೂಡ ಒಂದು ಕಾಲದ ಜ್ಞಾನ ಅಲ್ಲ, ತ್ರಿಕಾಲ ಜ್ಞಾನ ಉಳ್ಳವರೇ. ಅಂತಹ ಅವರು ಹೇಳ್ತಾರೆ ಸೀತಾದೇವಿಯರಿಗೆ, ನೀವು ಈ ರೇಖೆಯನ್ನು ದಾಟಿ ಹೋಗಬೇಡಿ ಅಂತ ಒಂದು ರೇಖೆಯನ್ನು ಹಾಕಿ ಹೋಗ್ತಾರೆ. ಯಾವುದು ಅಂದ್ರೆ ಅದೇ ಲಕ್ಷ್ಮಣ ರೇಖೆ ಅಂತ ಹೇಳಿ. ಈಗೆಲ್ಲ ಇರುವಿಗಳನ್ನು ಓಡಿಸೋದಕ್ಕೆ ಎಲ್ಲದಕ್ಕೂ ಹಾಕ್ತಾರೆ ನೋಡ್ರಿ, ಅದನ್ನು ಪುಡಿ, ಅದಕ್ಕೆ ಹೆಸರೇ ಲಕ್ಷ್ಮಣ ರೇಖಾ ಅಂತ ಹಾಕಿಟ್ಟಿದ್ದಾರೆ. ಅದನ್ನ ಆ ಲಕ್ಷ್ಮಣ ರೇಖಾ ಅಲ್ಲ, ಅದು ಯಾವುದಕ್ಕೂ ಮೂಲೆಗೂ ಲೆಕ್ಕಕ್ಕೆ ಇಲ್ಲ. ಅದು ಅಂತಹ ಲಕ್ಷ್ಮಣ ರೇಖೆಯನ್ನು ಹಾಕಿಟ್ಟು ಹೋಗ್ತಾನೆ. ಅದೇ ಸಂದರ್ಭದಲ್ಲಿ ಲಕ್ಷ್ಮಣನೂ ಇಲ್ಲ, ಶ್ರೀರಾಮಚಂದ್ರ ದೇವರು ಇಲ್ಲ ಅನ್ನುವಂತಹ ಕಾಲದಲ್ಲಿ ಏನಾಯಿತು, ಈ ಕಾಲದಲ್ಲಿ ರಾವಣ ಬರ್ತಾನೆ, ಭಿಕ್ಷುಕನ ವೇಷದಲ್ಲಿ ಒಬ್ಬ ಆಶ್ರಮಕ್ಕೆ ಬರ್ತಾನೆ. ಸೀತೆಯನ್ನ ಕಂಡು ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಭಿಕ್ಷೆಯನ್ನು ಬೇಡೋದಕ್ಕಾಗಿ ಬಂದಾಗ, ಆಗ ಹಾಕಬೇಕು ಅಂತ ಹೇಳಿ ಹೋಗ್ತಾಳೆ.
ಆದರೆ ನೀನೇ ಒಳಗೆ ಬಾ ಅಂತ ಹೇಳಿದಾಗ ಅವನಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅಗ್ನಿ ಸದೃಶವಾಗಿ ಇರತ್ತೆ, ಆ ರೇಖೆ ಅಗ್ನಿ ಸದೃಶವಾಗಿ ಇರತ್ತೆ. ಅಂತಹ ಅಗ್ನಿ ಸದೃಶವಾದದ್ದಕ್ಕೆ ಬರ್ಲಿಕ್ಕಾಗದೇ ಇದ್ದಾಗ ಸೀತಾದೇವಿಯರೇ ನೀವೇ ಬಂದು ಹಾಕಿ ಅಂತ ಹೇಳಿ ಹಾಕಿಸಿಕೊಳ್ಳುವಾಗ, ನಾನು ಮಾಯೆ ರೂಪದಿಂದ ಬಂದಂಥವನು, ನಾನು ರಾವಣ ಅಂಥೇಳಿ ನಿನ್ನನ್ನು ಎತ್ತಿಕೊಂಡು ಹೋಗೋದಕ್ಕಾಗಿ ನಾನು ಬಂದಿದ್ದೇನೆ ಅಂತ ಹೇಳಿ ಆ ಸಮಯದಲ್ಲಿ ಆ ಸೀತಾದೇವಿಯನ್ನ ಎತ್ತಿಕೊಂಡು ಹೋಗುವಂತೆ ಮಾಡ್ತಾನೆ. ಆದರೆ ಸೀತಾದೇವಿಯನ್ನ ಎತ್ತಿಕೊಂಡು ಹೋಗಿರೋದಿಲ್ಲ. ಯಾಕೆ ಅಂದರೆ ಆ ಯಾವ ರೇಖೆಯಲ್ಲಿ ಅಗ್ನಿದೇವರ ಸ್ಥಾನ ಇರುತ್ತೆ, ಅಗ್ನಿದೇವರು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಅಂತ. ಏನಂತ ನೋಡಮ್ಮ, ನೀನು ಅಂತಹ ದುಷ್ಟರ ಹತ್ತಿರ ನೀನು ಹೋಗಬೇಕಾಗಿಲ್ಲ. ಮಹಾ ದುಷ್ಟ ಅವನು, ಅಂಥವನ ಬಳಿಗೆ ಹೋಗಿ ನೀನೇನು ಮಾಡಬೇಕಾಗಿದೆ? ಅಲ್ಲಿ ಹೋಗ್ಲಿಕ್ಕೆ ಹೋಗಬೇಡ. ನನ್ನ ಮಗಳಾದವಳು ವೇದವತಿ ಅಂತ ಇದ್ದಾಳೆ, ಅವಳನ್ನ ನಿನ್ನ ರೂಪದಂತೆ ನಿನ್ನ ಯಾವ್ಯಾವ ಆಭರಣಗಳನ್ನು ನೀನು ಹಾಕಿಕೊಂಡಿದ್ದೀಯೋ ಅದರಂತೆ ನಾನು ನಿನಗೆ ಕಳಿಸಿಕೊಡ್ತೇನೆ ಅಂತ ಹೇಳಿ ಹೇಳಿದಾಗ, ಅದೇ ರೀತಿಯಲ್ಲಿ ಆ ಸೀತೆಯ ಆಕೃತಿ ವೇದವತಿಯ ಮೇಲೆ ಬಂದು ಅವಳನ್ನು ಕರೆದುಕೊಂಡು ಹೋಗಿದ್ದಾನೆ. ಈ ಕಡೆಗೆ ಕೈಲಾಸ ಪರ್ವತದಲ್ಲಿ ರುದ್ರದೇವರಿಂದ ಹಾಗೂ ಪಾರ್ವತೀ ದೇವರಿಂದ ವಿಶೇಷವಾದಂತಹ ಸೇವೆಯನ್ನ ಸೀತಾದೇವಿಯರು ಮಾಡಿಸಿಕೊಳ್ತಾ ಇದ್ದಾರೆ. ಆ ಕಡೆಗೆ ರಾವಣ ಒಯ್ಯಬೇಕಾದ್ರೆ ಮಧ್ಯದಲ್ಲಿ ಜಟಾಯು ಬರ್ತಾನೆ. ಜಟಾಯು ಬಂದು ನೋಡಿದಾಗ ಅವನನ್ನು ರಕ್ಷಣೆಯನ್ನು ಮಾಡಬೇಕು ಅಂತ ಹೋದಾಗ ಅಲ್ಲಿ ರೆಕ್ಕೆಗಳನ್ನೇ ಕತ್ತರಿಸಿ ಹಾಕಿಬಿಡುತ್ತಾನೆ, ತುಂಡು ತುಂಡಾಗಿ ಮಾಡ್ತಾನೆ. ಅದಾದ ಮೇಲೆ ಶ್ರೀರಾಮಚಂದ್ರ ದೇವರು ಬಂದಂತೆ ಮಾಡ್ತಾರೆ. ಬಂದಂತೆ ನೋಡಿ ಸೀತಾದೇವಿ ಎಲ್ಲಿ ಅಂತ ಹುಡುಕಿದಂತೆ ಮಾಡ್ತಾರೆ. ಅಲ್ಲಿ ಸಿಗೋದಿಲ್ಲ. ಸಿಗದೇ ಇದ್ದಾಗ ಯಾವಾಗಲೂ ಕೂಡ ಮನಸ್ಸಿನಲ್ಲೇ ಇರುವಂಥವನು, ನಿನ್ನೆ ಕಥೆ ಹೇಳಿದ ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ಎಲ್ಲಿ ಹೋಗಬೇಕು ನಾನು ಅಂತ ಪರಮಾತ್ಮ ಕೇಳಿದಾಗ, ಎಲ್ಲೂ ಹೋಗಬೇಡ, ಎಲ್ಲರ ಭಕ್ತರ ಮನಸ್ಸಿನಲ್ಲಿ ಇದ್ದುಬಿಡು, ಅವ್ರು ಬೇರೆ ಕಡೆನೇ ಹುಡುಕ್ತಾರೆ ವಿನಃ ಒಳಗೆ ಮನಸ್ಸಿನಲ್ಲಿರುವಂತಹ ಪರಮಾತ್ಮನನ್ನು ಅವರು ಎಲ್ಲೂ ನೋಡೋದಿಲ್ಲ ಅನ್ನುವಂತಹ ಮಾತನ್ನ ಇಷ್ಟು ತಿಳಿಸಿ ಮುಂದೆ ಹೋಗಬೇಕಾದ್ರೆ, ಹುಡುಕಿಕೊಂಡು ಹೋಗಬೇಕಾದ್ರೆ ಅಲ್ಲಿಯೇ ಜಟಾಯು ಬಿದ್ದಿರ್ತಾನೆ. ಅವನನ್ನೂ ಕೂಡ ವಿಶೇಷವಾಗಿ ಮೋಕ್ಷವನ್ನು ಕಳಿಸ್ತಾನೆ. ಮೋಕ್ಷಕ್ಕೂ ಸದ್ಗತಿಯನ್ನ ಅಂತ್ಯಕ್ರಿಯೆಯನ್ನು ಮಾಡಿ, ಆ ಜಟಾಯುವಿಗೆ ಅಂತ್ಯಕ್ರಿಯೆಯನ್ನು ಮಾಡಿ ಮುಂದೆ ಅವನನ್ನೂ ಕೂಡ ಅಂತ್ಯಲೋಕಕ್ಕೆ ಸದ್ಗತಿಯನ್ನು ಕೊಡ್ತಾನೆ. ಇದಾದ ಮೇಲೆ ಕಬಂಧನ ಉದ್ಧಾರ. ಮುಂದೆ ಶಬರಿಯ ಮೋಕ್ಷ ಏನು ಅಂತಂದ್ರೆ, ಶಬರಿ ಹಿಂದೆ ಒಬ್ಬ ಅಪ್ಸರೆ ಸ್ತ್ರೀ ಅವಳು. ಆ ಅಪ್ಸರಾ ಸ್ತ್ರೀ ಏನ್ ಮಾಡಿರ್ತಾಳೆ ಅಂತಂದ್ರೆ, ಶಚಿ ಇಂದ್ರದೇವರ ಪತ್ನಿಯಾದಂತಹ ಶಚಿಗಿಂತಲೂ ನಾನೇ ಸುಂದರಳನು, ಸೌಂದರ್ಯವುಳ್ಳವಳು ನಾನು ಅನ್ನುವಂತಹ ಅಹಂಭಾವ ಅವಳಿಗೆ ತುಂಬ ಕಾಡ್ತಾ ಇರುತ್ತೆ. ಆದ್ದರಿಂದಾಗಿ ಗರ್ವ ತೋರಿದಾಗ ಆ ಶಚಿಯ ಶಾಪದಿಂದಾಗಿ ಏನೇ ಬೆಡತಿಯಾಗಿ ಇರ್ತಾಳೆ ಅವಳು. ಅಂತಹ ತನ್ನ ಜಾತಿಗೆ ಅನುಗುಣವಾಗಿ ಎಂಜಿನನ್ನು ಮಾಡಿ ತಿನ್ನೋದು, ಈಗೆಲ್ಲ ಊಟಕ್ಕೆ ಕುಳಿತಾಗ ಎಷ್ಟು ನಾವು ಅದರ ಬಗ್ಗೆ ನಾವು ಕಾಳಜಿಯನ್ನು ತಗೊಳ್ಬೇಕು ಅನ್ನೋದನ್ನು ಹೇಳುತ್ತಾರೆ. ನಾವು ನೀರನ್ನು ಕುಡಿಯುವಾಗ ದೊಡ್ಡದಾದ ಒಂದು ತಂಬಿಗೆಯನ್ನು ಇಟ್ಟುಕೊಂಡು ಆ ತಂಬಿಗೆಯಿಂದ ಅರ್ಧ ನೀರನ್ನು ಕುಡಿದು ಕೆಳಗೆ ಇಟ್ಟರೆ ಅದು ಕೂಡ ಎಂಜಲೆ ಅಂತ ಹೇಳುತ್ತಾರೆ. ನಾವು ತಿನ್ನುವಂತಹ ಪದಾರ್ಥ ಏನನ್ನು ತಿಂತೇವೋ ಪರಿಶೇಚನವನ್ನು ಮಾಡಿ ತಿನ್ನುವಾಗ ಆ ಪದಾರ್ಥ ಪೂರ್ಣವಾಗಿ ಒಳಗೆ ಹೋಗಬೇಕು. ಅದರಿಂದ ಒಂದಗಳು ಕೆಳಗೆ ಬಿದ್ದರೂ ಕೂಡ ಅದು ಎಂಜಲು ಅಂತ ಹೇಳುತ್ತಾರೆ. ಇಂತಹ ಒಂದು ಸೂಕ್ಷ್ಮವಾದಂತಹ ಒಂದೊಂದು ನಮ್ಮ ಧರ್ಮಗಳಲ್ಲಿ ಪ್ರತಿಯೊಂದೂ ಕೂಡ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮವಾಗಿ ಇವೆ. ದೊಡ್ಡ ಕಾರ್ಯಗಳನ್ನು ಮಾಡುವುದರಿಂದ ಏನು ಪುಣ್ಯ ಬರಬೇಕು, ಅತಿ ಚಿಕ್ಕ ಪುಟ್ಟದಾದಂತಹ ಕಾರ್ಯಗಳನ್ನು ಮಾಡೋದರಿಂದ ಅಷ್ಟು ಪುಣ್ಯ ನಮಗೆ ಬರ್ತಾ ಇರುತ್ತೆ. ಅದು ಧರ್ಮದಲ್ಲಿ ವಿಶಿಷ್ಟವಾದಂತಹ ಒಂದು ವಿಶೇಷ ಎನ್ನುವುದು ಆ ಧರ್ಮದಲ್ಲಿ, ನಮ್ಮ ಧರ್ಮದಲ್ಲಿ ಇದೆ. ಆ ರೀತಿಯಲ್ಲಿ ಅವಳು ಎಂಜಲನ್ನು ಮಾಡಿ ಇಡ್ತಾ ಇದ್ಲು. ಅದೇ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ದೇವರು ಬರ್ತಾರೆ. ಆಗ ಮತಂಗ ಮುನಿಗಳು ಬಂದು ಆ ಉಪದೇಶವನ್ನು ಮಾಡುತ್ತಾರೆ. ನಿನಗೆ ಬಂದವರು ಯಾರು ಗೊತ್ತಾ? ಸ್ವಯಂ ಶ್ರೀರಾಮಚಂದ್ರ ದೇವರು. ಅವರನ್ನ ಉಪಚಾರವನ್ನು ಮಾಡುವಂತ ಹೇಳಿದಾಗ ಆ ಹಣ್ಣುಗಳನ್ನು ಯಾವ್ಯಾವ ಹಣ್ಣುಗಳನ್ನು ತಿಂದಿರ್ತಾಳೋ ಅದನ್ನು ಕೊಡಲಿಲ್ಲ, ಅದಕ್ಕೆ ಸಮಾನವಾದಂತಹ ಹಣ್ಣುಗಳನ್ನು, ಆ ಸಮಾನವಾದಂತಹ ಹಣ್ಣುಗಳನ್ನು, ಎಂಜಿಲಾಗದೇ ಇರುವಂತಹ ಹಣ್ಣುಗಳನ್ನೇ ಕೊಡ್ತಾಳೆ. ಕೊಟ್ಟು ತಿಂದ ಸಮರ್ಪಣೆಯನ್ನು ಮಾಡಿದಾಗ ಆ ಶ್ರೀರಾಮಚಂದ್ರ ದೇವರನ್ನ ಮುಂದೆ ಏನಾಗ್ತಾಳೆ ಅಂದರೆ, ಅವಳು ಆ ಅಗ್ನಿ ಪ್ರವೇಶವನ್ನು ಮಾಡಿ ಅವಳು ಅದಕ್ಕಾಗಿಯೇ ಕಾಣ್ತಾ ಇರ್ತಾಳೆ. ಯಾರು? ಈ ಶಬರಿಯನ್ನವಳು ಆ ಅಗ್ನಿ ಪ್ರವೇಶವನ್ನು ಮಾಡಬೇಕು ಅನ್ನೋದಕ್ಕಾಗಿಯೇ ಕಾಯ್ತಾ ಇರ್ತಾಳೆ. ಯಾವಾಗ ಶ್ರೀರಾಮಚಂದ್ರ ದೇವರ ದರ್ಶನವಾಯಿತೋ ಅಲ್ಲಿಯೇನೆ ಅವಳು ಅಗ್ನಿ ಪ್ರವೇಶವನ್ನು ಮಾಡಿ ಇಂದ್ರಲೋಕದಲ್ಲಿ ಹೋಗಿ ಅಲ್ಲಿ ಮೂಲ ರೂಪದೊಂದಿಗೆ ಅವಳು ಸೇರಿಕೊಂಡು ಬಿಟ್ಟಿದ್ದಾಳೆ. ಕ್ರಮವಾಗಿ ಅವಳು ವಿಷ್ಣು ಲೋಕವನ್ನು ಕೂಡ ಸೇರ್ತಾಳೆ ಎನ್ನುವಂತಹ ಮಾತನ್ನು ತಿಳಿಸಿ, ಇದಾದ ಮೇಲೆ ಮುಂದೆ ಶ್ರೀರಾಮಚಂದ್ರ ದೇವರು ದೊಡ್ಡದಾದ ಒಂದು ಘಟ್ಟ ಅಂತಂದ್ರೆ ಏನು ಅಂತಂದ್ರೆ, ಹನುಮಂತ ದೇವರ ಸಮಾಗಮ ಅನ್ನೋದರ ವಿಶೇಷವನ್ನ ಇಲ್ಲಿ ತಿಳಿಸಿಕೊಡ್ತಾರೆ.
ಹನುಮಂತ ದೇವರ ಇದ್ದದ್ದು ಎಲ್ಲಿ ಅಂದರೆ ಋಷ್ಯಮುಖ ಪರ್ವತದಲ್ಲಿ ಇದ್ದಂತಹದ್ದು ಹನುಮಂತ ದೇವರು. ಶ್ರೀರಾಮಚಂದ್ರ ದೇವರೇ ಸ್ವತಃ ಎಲ್ಲಿಗೆ ಬರ್ತಾರೆ ಅಂದರೆ ಋಷ್ಯಮುಖ ಪರ್ವತದ ಬಳಿಯಲ್ಲಿ ಬರ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಹನುಮಂತ ದೇವರಿದ್ದಾರೆ. ಆ ಹನುಮಂತ ದೇವರನ್ನು ಭೇಟಿಯಾಗಬೇಕು ಅಂತಲೇ ಬರ್ತಾರೆ. ದೊಡ್ಡವರು ಚಿಕ್ಕವರ ಬಳಿಯಲ್ಲಿ ಭೇಟಿಯಾಗೋದಕ್ಕೆ ಬಂದಿದ್ದಾರೆ ಅಂದರೆ ಅವರ ಕಡೆಯಿಂದ ಏನೂ ಆಗೋದಿಲ್ಲ ಅಂತ ಅರ್ಥ ಅಲ್ಲ, ಅವರಿಗೆ ಇನ್ನೂ ಅನುಗ್ರಹವನ್ನು ಮಾಡಬೇಕು ಅಂತ ಅರ್ಥ. ಅನ್ನೋದಕ್ಕಾಗಿ ಬರ್ತಾ ಇರ್ತಾರೆ. ಅಲ್ಲಿ ಹನುಮಂತ ದೇವರು ಬರ್ತಾರೆ. ಅಲ್ಲಿಯೂ ಕೂಡ ಶ್ರೀಮದಾಚಾರ್ಯರು ಹೇಳ್ತಾರೆ ಏನು ಅಂತಂದರೆ, ಎಲ್ಲಿ ದೇಹದಲ್ಲಿ ವಾಯು ಇದ್ದರೆ ಅಲ್ಲಿ ಪರಮಾತ್ಮ ಇರ್ತಾನೆ, ವಾಯು ಇಲ್ಲ ಅಂತಾದರೆ ಅಲ್ಲಿ ಪರಮಾತ್ಮ ಇಲ್ಲ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಹೇಳ್ತಾರಲ್ವ ಏನಂತ, ದೀನಂ ದೂನಂ ಶರಣಾಗತಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣ. ಒಂದು ವೇಳೆ ವಾಯುದೇವರು ವಿಜ್ಞಾಪನೆಯನ್ನು ಮಾಡಿದಾಗ ಇವನಿಗೆ ಮೋಕ್ಷವನ್ನು ಕೊಡುವಂತ ಕೇಳಿದರೆ ಮಾತ್ರ ಅವರು ಪರಮಾತ್ಮ ಸ್ಯಾಂಕ್ಷನ್ ಮಾಡ್ತಾನೆ, ಇಲ್ಲದೆ ಹೋದರೆ ಸ್ಯಾಂಕ್ಷನ್ ಮಾಡೋದಿಲ್ಲ. ಅಂತಹ ಒಂದು ವಾಯುದೇವರಿಗೆ ಅಷ್ಟು ಮಹತ್ವ ಇದೆ. ಅಂತಹ ಹನುಮಂತ ದೇವರು, ವಾಯುದೇವರು ಎಲ್ಲಿ ಇರ್ತಾರೋ ಅಲ್ಲಿ ಪರಮಾತ್ಮ ಇರ್ತಾನೆ, ಇಲ್ಲ ಅಂದರೆ ಪರಮಾತ್ಮ ಇರೋದಿಲ್ಲ. ವಾಯುದೇವರು ಇಲ್ಲ ಅಂದರೆ ಅಲ್ಲಿ ಪರಮಾತ್ಮ ಇರೋದಿಲ್ಲ. ಸುತ್ತಲೇ ಕುಳ್ಳಿರ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರೋ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತೀ ದೇಹ ಹೊತ್ತು ಕೊಂಡೊಯ್ದು ಅಗ್ನಿಯೊಳ್ವಿ ಸುಡುವರು. ಆರು ಸಂಗಡ ಬಾಹುರಿಲ್ಲ ನಾರಾಯಣ ನಾಮ ನೆರೆ ಬಾಹೋದಲ್ಲದೆ. ವಾಯುದೇವರು ಇಲ್ಲ ಅಂತಂದ್ರೆ ಹಿತ್ತಲ ಕಸಕ್ಕಿಂತ ಕಡೆಯನ್ನಾಗಿ ಮಾಡುತ್ತಾರೆ. ಹಿತ್ತಲ ಕಸ ಮುಸ್ಸಂಜೆ ಆದ ಮೇಲೆ ಕಸವನ್ನು ಹೊರಗೆ ಹಾಕಬಾರದು, ಬೇಕಂದ್ರೆ ಮೂಲೆಯಲ್ಲಿ ಇಡು ಅಂತ ಹೇಳುತ್ತಾರೆ. ಆದರೆ ಯಾವ ಕ್ಷಣದಲ್ಲಿ ಸತ್ತು ಹೋಗ್ತಾನೋ ಒಬ್ಬ ಮನುಷ್ಯ, ಆ ಕ್ಷಣದಲ್ಲಿಯೇನೆ ಅದನ್ನು ಸುಟ್ಟು ಭಸ್ಮವನ್ನಾಗಿ ಮಾಡಬೇಕು ಅಂತ ಹೇಳುತ್ತಾರೆ. ಭೂದೇವಿಗೆ ಇದಕ್ಕಿಂತ 3 ಗಂಟೆಗಿಂತ ಹೆಚ್ಚಾಗಿ ಒಂದು ಹೆಣ ಇತ್ತು ಅಂದರೆ ಅವಳಿಗೆ ಅದು ಭಾರವಾಗ್ತಾ ಇರುತ್ತಂತೆ. ಇಷ್ಟೆಲ್ಲ ಜನ ಇದ್ದದ್ದು ಅವಳಿಗೆ ಭಾರ ಅಲ್ಲ, ಆದರೆ ತುಂಬ ಹೊತ್ತು ಆ ಹೆಣ ಇತ್ತು ಅಂದರೆ ಅದು ಭಾರವಾಗತ್ತೆ ಅಂತ ಹೇಳಿ ಹೇಳ್ತಾಳೆ. ಅಂತಹ ಜೀವ ಇರುವವರೆಗೆ ಮಾತ್ರ ಆ ಒಂದು ದೇಹಕ್ಕೆ ಮಹತ್ವ. ಜೀವ ಇಲ್ಲ ಅಂದರೆ ಅದಕ್ಕೆ ದೇಹಕ್ಕೆ ಮಹತ್ವವೇ ಇಲ್ಲ. ಹಾಗಾದರೆ ಆ ಜೀವೋತ್ತಮರಾದಂತಹ ಹನುಮಂತ ದೇವರು ಎಲ್ಲಿ ಇರ್ತಾರೋ ಅಲ್ಲಿ ಪರಮಾತ್ಮ ಇರ್ತಾನೆ. ಅಲ್ಲಿ ಪರಮಾತ್ಮ ಇರಬೇಕು ಅಂದರೆ ಅಲ್ಲಿ ಜೀವೋತ್ತಮರಾದಂತಹ ವಾಯುದೇವರು ಇರಲೇಬೇಕು, ಇದ್ದೇ ಇರಬೇಕು. ಇಲ್ಲ ಅಂದರೆ ವೇಸ್ಟ್, ಉಪಯೋಗ ಇಲ್ಲ ಅಂತೇಳಿ ಹೇಳುತ್ತಾರೆ. ಇದನ್ನು ಬೃಹದಾರಣ್ಯಕದಲ್ಲಿ, ಐತರೇಯದಲ್ಲಿ ಅನೇಕ ಕಡೆಯಲ್ಲಿಯೂ ಕೂಡ ಅದನ್ನು ವಾಯುದೇವರ ಮಹಿಮೆಯನ್ನು ವಿಶೇಷವಾಗಿ ತೋರಿಸಿಕೊಟ್ಟಿದ್ದಾರೆ. ಐತರೇಯದಲ್ಲಿ ಅಂತೂ ವಿಶೇಷವಾಗಿ ಹೇಳಿದ್ದಾರೆ. ಏನು ಅಂತಂದರೆ, ದೇವತೆಗಳೆಲ್ಲರೂ ಕೂಡ ಕೂಡಿ ಜಗಳಾಡ್ತಾ ಇರ್ತಾರಂತೆ, ನಾನು ಉತ್ತಮ ನಾನು ಉತ್ತಮ ಅಂತ ಹೇಳಿ. ಆಗ ಹೇಳ್ತಾರಂತೆ, ಬ್ರಹ್ಮದೇವರು ಬಂದು ಹೇಳ್ತಾರಂತೆ ಏನಂತ, ಯಾರು ಉತ್ತಮರೋ ಅಧಮರೋ ಅನ್ನೋದು ಬೇಕಾಗಿಲ್ಲ, ಯಾರು ಬೇಕು ಅವರು ಹೊರಟು ಬಿಡ್ರಿ, ಒಂದೊಂದು ತಿಂಗಳು ರಜೆ ತಗೊಳ್ರಿ ನೀವೆಲ್ಲರೂ ಅಂತ ಹೇಳ್ತಾರೆ. ಕಣ್ಣಿಗೆ ಅಭಿಮಾನಿಯಾದಂತಹ ಸೂರ್ಯ ಹೋಗ್ತಾರಂತೆ, ಹೋದಾಗ ಕಣ್ಣಿಗೆ ಕಾಣೋದಿಲ್ಲ, ಕಣ್ಣು ಕಾಣೋದಿಲ್ಲ ಅಷ್ಟೇ, ಆದರೆ ಉಳಿದೆಲ್ಲ ಕಾರ್ಯಗಳು ನಡೆಯುತ್ತಲ್ವ. ತಿನ್ನಬಹುದು, ಕೇಳಬಹುದು, ಊಟ ಮಾಡಬಹುದು, ಎಲ್ಲಾನು ಮಾಡಬಹುದು, ತಿರುಗಬಹುದು, ಕೆಲಸಗಳನ್ನೂ ಮಾಡಬಹುದು. ಕಿವಿಗೆ ಅಭಿಮಾನಿ ದೇವತೆಗಳು ಹೋಗ್ತಾರೆ, ಕಾಲಿಗೆ ಅಭಿಮಾನಿ ದೇವತೆಗಳು ಹೋಗ್ತಾರೆ. ಏನೇ ಆದರೂ ಕೂಡ ಜೀವ ಮಾತ್ರ ಇದ್ದೇ ಇರುತ್ತೆ, ಉಳಿದೆಲ್ಲ ಕೆಲಸಗಳು ಆಗತ್ತೆ. ಯಾವಾಗ ವಾಯುದೇವರೇ ಹೋದ್ರೋ, ಆ ವಾಯುದೇವರು ಹೋದಾಗ ಆ ದೇಹವೇ ಬಿತ್ತು ಅಂತ ಹೇಳ್ತಾರೆ. ಆಗ ಮತ್ತೆ ಪರೀಕ್ಷೆಯನ್ನು ಮಾಡ್ತಾರಂತಲ್ಲ, ತೈತರೇಯ ಹೇಳುತ್ತೆ ಏನಂತ, ಮತ್ತೆ ಪರೀಕ್ಷೆ ಏನು ಅಂತಂದ್ರೆ ಯಥಾವಸ್ಥಿತ ಎಲ್ಲ ಅವಯವಗಳು ಮತ್ತೆ ಸೇರ್ಕೊಳ್ಳಿ ಅಂತ. ಯಾವ ಅವಯವಗಳು ಬಂದರೂ ಕೂಡ, ತತ್ತದ ಅಭಿಮಾನಿ ದೇವತೆಗಳು ಬಂದರೂ ಕೂಡ ದೇಹ ಏನೂ ಹೇಳಲಿಲ್ಲ. ಯಾವಾಗ ವಾಯುದೇವರು ಮತ್ತೆ ಬಂದು ಕೂತರು ಆಗ ಚಲನಾದಿಗಳು ಆದವು ಅಂತ ಹೇಳ್ತಾರೆ. ಅಂತಹ ವಾಯುದೇವರು, ಆ ವಾಯುದೇವರೇ ಹನುಮಂತ ದೇವರಾಗಿ ಅಂಜನಾದೇವಿಯಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅದರ ಕಥೆಯನ್ನು 2ನೇ ದಿನದಲ್ಲಿ ನಾವು ಅವಶ್ಯವಾಗಿ ಅದನ್ನು ಕೇಳಿದ್ದೆವು ನಾವು. ಈ ರೀತಿಯಲ್ಲಿ ಅದಕ್ಕೆ ದಾಸರು ಹೇಳುವ ರೀತಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತವು, ಹನುಮನ ಮತವು ಹರಿಯ ಮತ. ಹನುಮಂತ ದೇವರ ಮನಸ್ಸಿನಲ್ಲಿ
ಮನಸ್ಸಿನಲ್ಲಿ ಏನು ಬರುತ್ತೋ ಅದೇ ಪರಮಾತ್ಮನಲ್ಲಿ ಮನಸ್ಸಿನಲ್ಲಿ, ಪರಮಾತ್ಮನ ಮನಸ್ಸಿನಲ್ಲಿ ಏನು ಬರುತ್ತೋ ಅದೇ ವಾಯುದೇವರ ಮನಸ್ಸಿಗೆ ಬರುತ್ತೆ. ಇದು ಹೊಂದಾಣಿಕೆ ಅಂದರೆ ಇದು. ಅವ್ರು ಹೇಳಿದ್ದು ಇವ್ರಿಗೆ ನಡೆಯೋದಿಲ್ಲ, ಇವ್ರು ಹೇಳಿದ್ದು ಅವ್ರಿಗೆ ನಡೆಯೋದಿಲ್ಲ, ಅದು ಹೊಂದಾಣಿಕೆ ಅಲ್ಲ. ಅವರೇ ಹೇಳಿದ್ದು ನಡೀಬೇಕು, ಅದು ಕೂಡ ಹೊಂದಾಣಿಕೆ ಅಲ್ಲ. ಇವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಅವರು ತಿಳಿಯಬೇಕು, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಇವರು ತಿಳಿಯಬೇಕು. ಅದು ಇಬ್ಬರಲ್ಲಿ ಮಾತ್ರ ಸಾಧ್ಯ, ವಾಯುದೇವರಲ್ಲಿ ಹಾಗೂ ಪರಮಾತ್ಮನಲ್ಲಿ. ಅಂತಹ ವಾಯುದೇವರು ಹನುಮಂತ ದೇವರನ್ನ ಭೇಟಿಯಾಗೋದಕ್ಕಾಗಿ ಸ್ವಯಂ ಪರಮಾತ್ಮ ಶ್ರೀರಾಮಚಂದ್ರ ದೇವರೇ ಬರ್ತಾ ಇದ್ದಾರೆ. ಬಂದಾಗ ಏನಾಯಿತು ಅಂದರೆ ಶ್ರೀರಾಮಚಂದ್ರ ದೇವರನ್ನು ನೋಡ್ತಾ ಇದ್ದಂಗೆನೆ ಭಾಗಿ ನಮಸ್ಕಾರವನ್ನು ಮಾಡ್ತಾರೆ ಅಂತೆ. ಅಲ್ಲಿ ತಾತ್ಪರ್ಯ ನಿರ್ಣಯದಲ್ಲಿ ಇಲ್ಲೇ ಹೇಳಬೇಕಾದ್ರೆ ಹೇಳ್ತಾರೆ ಏನು ಅಂತಂದರೆ, ಒಂದು ಪದಾರ್ಥ ನಾವು ದೇಹದ ಮೇಲೆ ಇಟ್ಟುಕೊಂಡಾಗ, ಹೆಗಲ ಮೇಲೆನೋ ಅಥವಾ ತಲೆ ಮೇಲೆ ಇಟ್ಟುಕೊಂಡಾಗ ಏನಾಗುತ್ತೆ ಅಂದರೆ ಅದು ಅತಿಯಾದ ಭಾರ ಆಗ್ತಾ ಹೋದರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ದೇಹ ಅನ್ನೋದು ಬಗ್ಗತ್ತೆ ಅಂತೆ. ಹಾಗೆ ವಾಯುದೇವರ ಹನುಮಂತ ದೇವರಲ್ಲಿ ಭಕ್ತಿ ಎಂಬುವಂತಹ ಭಾರದಿಂದಾಗಿ ಆಟೋಮೆಟಿಕ್ ಆಗಿ ದೇಹ ಅನ್ನೋದು ಬಾಗಿ ಸಾಷ್ಟಾಂಗ ಪ್ರಣಿಪತ್ಯ ಅಂತ ಹೇಳುತ್ತಾರೆ. ಸಾಷ್ಟಾಂಗವಾಗಿ ನಮಸ್ಕಾರವನ್ನೇ ಹಾಕಿ ಬಿಡುತ್ತಾರೆ ಅಂತ ಹನುಮಂತ ದೇವರು. ಹಾಕಿದಾಗ ಆಗ ಅದರಲ್ಲಿ ಮುಂದೆ ಏನಾಯಿತು ಅಂದರೆ ಆ ಹನುಮಂತ ದೇವರನ್ನು ಎತ್ತಿ ಮಾತಾಡಿಸ್ತಾರೆ. ವಿಶೇಷವಾಗಿ ಕುಲಂಕುಷ ವಿಚಾರಗಳನ್ನು ರಾಮದೇವರು ಕೇಳುತ್ತಾರೆ. ಶ್ರೀರಾಮಚಂದ್ರ ದೇವರಿಗೂ ಹನುಮಂತ ದೇವರು ನಿಮ್ಮ ಆರೋಗ್ಯದ ಸಮಸ್ಯೆ, ಆರೋಗ್ಯದ ಒಂದು ವಿಚಾರವನ್ನು ನಮಗೂ ಕೂಡ ತಿಳಿಸಿ ಅಂಥೇಳಿ ಈ ರೀತಿಯಾಗಿ ಅನೇಕವಾದಂತಹ ಆ ಮಾತುಗಳನ್ನು ಆಡಿದರೆ ಅದನ್ನು ದೇವಾನುದೇವತೆಗಳು ಕೂಡ ನೋಡ್ತಾರಂತೆ, ಸಂತೋಷ ಆಗತ್ತಂತೆ. ಇವರ ಸಮಾಗಮ ಆಗಿದೆಯಲ್ವಾ, ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಈಗಿನ ಮನೆಗಳಲ್ಲೆಲ್ಲ ಹೇಗೆ ಇದೆ ಅಂತಂದರೆ ಒಬ್ಬರ ಬಗ್ಗೆ ಒಬ್ಬರು ಚುಚ್ಚಿ, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಚುಚ್ಚಿ ಅವರ ಮನೆಯನ್ನು ಹಾಳು ಮಾಡೋದಕ್ಕಾಗಿಯೇ ನೋಡ್ತಾರೆ. ಅದನ್ನು ಸರಿಯಾಗಿ ಹಾಳು ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಎಲ್ಲಿಂದ ತಿಳ್ಕೋಬೇಕು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಸೀರಿಯಲ್ ಬರ್ತಾವೆ ನೋಡಿ, ಅದರಿಂದ ತಿಳ್ಕೋಬೇಕು ನಾವು. ಅದರಲ್ಲಿ ಅವಶ್ಯವಾಗಿ ಯಾವ ರೀತಿಯಲ್ಲಿ ಕೆಡಿಸಬೇಕು, ಅತ್ತೆ ಸೊಸೆಯನ್ನು ಯಾವ ರೀತಿಯಲ್ಲಿ ಕೆಡಿಸಬೇಕು, ಮಗನನ್ನು ಯಾವ ರೀತಿಯಲ್ಲಿ ಕೆಡಿಸಬೇಕು ಅನ್ನೋದನ್ನು ತಿಳಿಯಬೇಕು ಅಂದರೆ ಅವಶ್ಯವಾಗಿ ಆ ಸೀರಿಯಲ್ಗಳನ್ನು ನೋಡ್ತಾ ಹೋದರೆ ನಮಗೇನು ನಾವು ಕಲಿಬೇಕಾಗಿಲ್ಲ, ಅಲ್ಲಿ ಇದ್ದದ್ದನ್ನು ನಾವು ಮಾಡಿದರೆ ಸಾಕು ಮನೆಯಲ್ಲಿ, ಅವಶ್ಯವಾಗಿ ಆಟೋಮೆಟಿಕ್ ಆಗಿ ಆಗತ್ತೆ. ಆದರೆ ವಾಯುದೇವರು ಹಾಗೂ ಪರಮಾತ್ಮ ಕೂಡಿ ಮಾತನಾಡೋದನ್ನು ನೋಡಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ದೇವಾನುದೇವತೆಗಳೆಲ್ಲರೂ ನೋಡಿ ಸಂತೋಷಭರಿತರಾಗ್ತಾ ಇದ್ದಾರೆ, ಸಂತೋಷದಿಂದಾಗಿ ಕುಣಿತಾ ಇದ್ದಾರೆ. ಅಂತಹ ಶ್ರೀರಾಮಚಂದ್ರ ದೇವರು ಏನಾಯಿತು ಅಂದರೆ ಆ ಶ್ರೀರಾಮಚಂದ್ರ ದೇವರನ್ನು ಕಂಡು ಸುಗ್ರೀವಾದಿ ಕಪಿಗಳು ಅಲ್ಲಿಯೇ ಇದ್ದರೆ, ಅಕ್ಕಪಕ್ಕದಲ್ಲಿ ಇದ್ದಂತಹ ಅವರೂ ಕೂಡ ಭಯದಿಂದಾಗಿ ದೂರ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆದರೆ ಹನುಮಂತ ದೇವರು ಒಬ್ಬರೇ ಅಲ್ಲಿ ನಿಂತರಂತೆ. ಯಾಕೆ? ಅವರಿಗೆ ಸಂಪೂರ್ಣವಾದ ಜ್ಞಾನ ಇದೆ, ಅವರಿಗೇನೆ ಸಂಪೂರ್ಣವಾದಂತಹ ಜ್ಞಾನ ಇದೆ, ಬೇರೆ ಯಾರಲ್ಲೂ ಇಲ್ಲ. ಅವರು ಹೆದರಿಕೊಂಡು ಹೋದರು, ಯಾರೋ ಇವನಿಗೇನು ನಮಗೇನು ಮಾಡ್ತಾನೋ ಅನ್ನುವಂತಹ ಹೆದರಿಕೆಯಿಂದ ಹೋದರು. ಆದರೆ ಹನುಮಂತ ದೇವರು ಮಾತ್ರ ಹೆದರಿಗೆ ಹೋಗಲಿಲ್ಲ. ಕಾರಣ ಏನು? ಇವನು ಸರ್ವೋತ್ತಮ, ಇವನಿದ್ದರೇನೆ ಜೀವ, ಇಲ್ಲದೆ ಹೋದರೆ ಬೇರೆ ಏನೂ ಇಲ್ಲ ಅನ್ನುವಂತಹ ಜ್ಞಾನ ಅವರಿದ್ದದ್ದಕ್ಕಾಗಿ ಅಲ್ಲಿಯೇನೇ ಇದ್ದಾರೆ. ಅದಾದ ಮೇಲೆ ಆ ಹನುಮಂತ ದೇವರನ್ನು ಎಬ್ಬಿಸಿ ಸಂಭಾಷಣೆಯನ್ನು ಮಾಡಿ ಲಕ್ಷ್ಮಣನೊಂದಿಗೆ ಅವನ ಹೆಗಲೇ ಏರ್ತಾರಂತೆ. ಶ್ರೀ ಹನುಮಂತ ದೇವರ ಹೆಗಲನ್ನು ಏರಿ ಆ ಸುಗ್ರೀವನ ಬಳಿಗೆ ಬರ್ತಾರಂತೆ. ಅಗ್ನಿಸಾಕ್ಷಿಯಾಗಿ ಮಿತ್ರವನ್ನು ಮಾಡಿಕೊಳ್ತಾರಂತೆ. ಅಂದರೆ ಅಗ್ನಿಸಾಕ್ಷಿಯಾಗಿ ವಿವಾಹವನ್ನಷ್ಟೇ ಎಲ್ಲ ಮಾಡಿಕೊಳ್ಳೋದು, ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಅಗ್ನಿಸಾಕ್ಷಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ ಅಗ್ನಿ ಯಾವ ರೀತಿಯಲ್ಲಿ ಶುದ್ಧವೋ ಆ ಶುದ್ಧವಾದಂತಹ ಮನಸ್ಸು ಎಲ್ಲಿ ಇರುತ್ತೋ ಅದರಂತೆ ನಾವು ನಡ್ಕೊಳ್ತೇವೆ ಅಂತ ಹೇಳಿ ಅದರ ಮುಂದೆ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂತಹ ಪ್ರತಿಜ್ಞೆಯನ್ನು ಮಾಡಿ ಆದರೆ ಸುಗ್ರೀವ ಹೇಳ್ತಾನೆ ಏನಂತ, ನನ್ನ ಅಣ್ಣನನ್ನು ನೀನು ಕೊಂದರೆ ನಾನು ಏನು ಮಾಡ್ತೇನೆ, ಸಹಕಾರವನ್ನು ನಾನು ಮಾಡ್ತೇನೆ, ಇಲ್ಲದೆ ಹೋದರೆ ನನಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾನೆ. ಹಾಗಾದರೆ ಅವಶ್ಯವಾಗಿ ನಾನು ಮಾಡ್ತೇನೆ, ಏನು ಹೇಳು ಅಂತಂದರೆ ಆಗ ನನ್ನ ಅಣ್ಣನಾದಂತಹ ವಾಲಿಯನ್ನು ನೀನು ಸಂಹಾರವನ್ನು ಮಾಡಬೇಕು ಅಂತ ಹೇಳ್ತಾನೆ. ಹಾಗೆ ಆಗಲಿ ಅಂತ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವರಲ್ಲಿ ರಾಮಚಂದ್ರ ದೇವರು ಒಂದು ನಮಗೆ ನೀತಿ ಪಾಠವನ್ನು ನಮಗೆ ಇಲ್ಲಿ ಕಳಿಸಿಕೊಡುತ್ತಾರೆ. ಏನು ಅಂತಂದರೆ ಶ್ರೀರಾಮಚಂದ್ರ ದೇವರು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಸರಿ ಆಯಿತು ಅಂತ ಯುದ್ಧಕ್ಕೆ ಸನ್ನದ್ಧರಾದಾಗ
ಹೊಡಿಬೇಕು ಅಂತ ಹೇಳಿ ಹಿಂದೆ ಹೋಗಿರ್ತಾರಂತೆ. ಸುಗ್ರೀವ ವಾಲಿ ಇಬ್ರು ಒಟ್ಟಿಗೇನೆ ಯುದ್ಧವನ್ನು ಆಡ್ತಾ ಇರಬೇಕಾದರೆ ಸುಮ್ಮನೆ ನಿಂತು ಬಿಡ್ತಾನಂತೆ. ನಿಂತಾಗ ಅಲ್ಲಿ ಯಾರು ಅಂತಂದ್ರೆ ಮತ್ತೆ ಸುಗ್ರೀವ ಮತ್ತೆ ಬರ್ತಾನೆ ಶ್ರೀರಾಮಚಂದ್ರ ದೇವರ ಬಳಿಗೆ ಬಂದು ಕೇಳುತ್ತಾರೆ ಏನಂತ. ಇಲ್ಲ, ಯಾಕೆ ನೀನು ಸಂಹಾರ ಮಾಡಲಿಲ್ಲ ಅಂತ ಕೇಳಿದಾಗ, ನೀವಿಬ್ರು ನೋಡೋದಕ್ಕೆ ಒಂದೇ ಥರ ಇದ್ದೀರಿ, ಹೀಗಾಗಿ ನನಗೆ ಯಾರು ಅಂತ ಗೊತ್ತಾಗಿಲ್ಲ ಅಂತ ಸುಳ್ಳು ಹೇಳಬೇಕಾಯಿತು. ಯಾಕೆ ಅಂದರೆ ಆಗಲಾದರೂ ಕೂಡ ನೋಡೋಣ, ಒಂದು ಚಾನ್ಸ್ ಅನ್ನು ಕೊಟ್ಟು ನೋಡೋಣ ಅಂತ ನೋಡಿದ್ರು. ಆಗಲೂ ಕೂಡ ಅವನು ಬಿಡಲಿಲ್ಲ, ಸಾಯಿಸಲೇಬೇಕು ಅಂತ ಹೇಳಿ. ಅದರಲ್ಲಿ ಇದಾದ ಮೇಲೆ ಒಂದು ಸಂದೇಹಕ್ಕೆ ಪರಿಹಾರಕ್ಕಾಗಿ ಏನು ಮಾಡಿದ್ರು, ಒಂದು ಮಾಲೆಯನ್ನು ಹಾಕ್ತಾರೆ ಎನ್ನುವ ಒಂದು ಪ್ರಸಕ್ತಿ ಬರುತ್ತೆ. ಮಾಲೆ ಹಾಕುವುದು ಅಂದರೆ ಏನು, ಯಾರು ಹಾಕಿದ್ರು ಅಂತ ಕೇಳಿದಾಗ ಬಂದಿದ್ದು ಕೆಲವೊಂದು ಕಡೆ ಎಲ್ಲ ಲಕ್ಷ್ಮಣ ಹಾಕಿದ ಅಂತ ಪ್ರತ್ಯಕ್ಷವಾಗಿ ಇದೆ, ಕೆಲವೊಂದು ಕಡೆ ರಾಮ ಹಾಕಿದ ಅಂತ ಇದೆ, ಶ್ರೀರಾಮಚಂದ್ರ ದೇವರೇ ಹಾಕಿದ್ದಾರೆ ಅಂತ ಇದೆ, ಇನ್ನೊಂದು ಕಡೆ ಏನಿದೆ ಅಂದ್ರೆ ಹನುಮಂತ ದೇವರು ಹಾಕಿದ್ದಾರೆ ಅಂತಿದೆ. ಹಾಗಾದ್ರೆ ಯಾವುದು ಸತ್ಯ ಅಂತ ಹೇಳಿದಾಗ ಆಗ ಹೇಳ್ತಾರೆ, ಲಕ್ಷ್ಮಣ ಅನ್ನೋ ಶಬ್ದಕ್ಕೆ ಲಕ್ಷಣವಂತರಾಗಿ ಇರುವವರು ಯಾರು ಅಂತಂದ್ರೆ ಹನುಮಂತ ದೇವರೇ. ಹನುಮಂತ ದೇವರೇ ಆ ಹಾರವನ್ನು ಹಾಕಿದ್ದಾರೆ ಎನ್ನುವುದನ್ನ ಪರಿಹಾರವನ್ನ ಅಲ್ಲಿ ಮಾಡಿದ್ದಾರೆ. ಅಂತಹ ಪರಿಹಾರವನ್ನು ಮಾಡಿ ಆ ಮಾಲೆಯನ್ನು ಹಾಕಿದ್ದಾರೆ. ಅಲ್ಲಿ ವಾಲಿಯನ್ನ ಸಂಹಾರವನ್ನು ಮಾಡಿದ್ದಾರೆ. ವಾಲಿಯನ್ನ ಹಿಂದೆಯಿಂದಾಗಿ ಮರದಲ್ಲಿ ಆಚೆಯಿಂದಾಗಿ ಸಂಹಾರವನ್ನು ಬಿಟ್ಟು ಮಾಡುತ್ತಾರೆ. ಯಾಕೆ ಮುಂದಿಂದ ಮಾಡಬಾರ್ದ ಅಂತಂದ್ರೆ ಅವರು ನಿಜವಾಗ್ಲೂ ಸರಿ ಯಾಕೆ ಸಂಹಾರವನ್ನ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡಿದಾಗ, ಎರಡನೇ ಬಾರಿಗೂ ಕೂಡ ಮಾಲೆಯನ್ನು ಹಾಕಿದಾಗ ಮುಂದೆ ಸಂಹಾರವನ್ನ ಹಿಂದಿನಿಂದ ಯಾಕೆ ಮಾಡಿದ ಅಂತಂದ್ರೆ ಅವನೂ ಕೂಡ ಭಕ್ತನಾಗಿದ್ದಾನೆ. ಯಾರು ವಾಲಿಯೂ ಕೂಡ ಭಕ್ತನೇ. ಅವನೇನಾದರೂ ಕೂಡ ಎದುರಿಗೆ ಬಂದಾಗ ನನ್ನನ್ನು ರಕ್ಷಣೆಯನ್ನು ಮಾಡುವಂತ ಒಂದು ಮಾತು ಕೇಳಿದರೆ ನನಗೇನಾಗತ್ತೆ, ನಾನು ಯಾರು ನನ್ನನ್ನ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪದೆ ಅಂತ ಹೇಳಿ ಯಾರು ನನ್ನನ್ನ ಪಾದವನ್ನು ಹಿಡಿತಾರೋ ಅವರನ್ನ ಬಿಡಬೇಕು ಅಂತ ನಿಯಮ ಇದೆ. ಈ ಕಡೆಗೆ ನಾನು ಸುಗ್ರೀವನಿಗೆ ಮಾತನ್ನು ಕೊಟ್ಟಿದ್ದೇನೆ, ಎರಡನ್ನೂ ನೆರವೇರಿಸಬೇಕಲ್ವಾ ಅನ್ನೋದಕ್ಕಾಗಿ ನಾನು ಹಿಂದಿಯಿಂದ ಮಾಡಿದೆ ಅಂತ ಹೇಳಿ. ಅಷ್ಟಾದ ಮೇಲೇನು ಮತ್ತೆ ಶ್ರೀರಾಮಚಂದ್ರ ದೇವರು ಬಾಣವನ್ನು ಬಿಟ್ಟಾದ ಮೇಲೆ ಮತ್ತೆ ಮುಂದೆ ಬಂದು ಕೇಳಿದಾಗ ನಿನ್ನನ್ನು ರಕ್ಷಣೆಯನ್ನು ಮಾಡಲೇನು ಅಂತ ಕೇಳಿದಾಗ ಆಗ ಹೇಳ್ತಾರೆ, ಯಾರು ಒಂದು ಬಾರಿ ಆ ದರ್ಶನವನ್ನು ಪಡೆದರೆ, ಆ ಸ್ಮರಣೆ ಬಂದರೆ ಸಾಕು, ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಆ ವಾಯುದೇವರ ಸ್ಮರಣೆಯನ್ನು ಮಾಡೋದ್ರಿಂದಲೇನೆ ಮೋಕ್ಷ ಆಗತ್ತೆ ಅಂತ ಹೇಳ್ತಾರೆ. ಅಂತಹ ಪರಮಾತ್ಮನ ನಾಮ ಸ್ಮರಣೆ ಬಂದ್ರೆ ಅಂತೂ ಡೈರೆಕ್ಟ್ ಮೋಕ್ಷವೇ. ಅಂತಹ ಪರಮಾತ್ಮ ನೀನೇ ಎದುರಿಗೆ ಬಂದಿದ್ದೀಯ, ನಾನು ಯಾಕೆ ಬೇಕು ನನಗೆ, ನೀನು ಎದುರಿಗೆ ಬಂದಾಗ ಸಾಕು ಅಂತ ಹೇಳಿದಾಗ ಆಗ ಪರಮಾತ್ಮ ಆ ಮಾತನ್ನು ಸುಗ್ರೀವನ ಮಾತು ನಡೆಸಿಕೊಟ್ಟಂತೆ ಆಯಿತು. ಈ ಕಡೆಗೆ ವಾಲಿಯನ್ನು ಸಂಹಾರವನ್ನು ಮಾಡಿದಂತೆ ಆಯಿತು ಅಂತ ಹೇಳಿದಾಗ ಇದಾದ ಮೇಲೆ ಮುಂದೆ ಕಪಿಗಳೆಲ್ಲವೂ ಕೂಡ ಹೋದಾಗ ಅಲ್ಲೇ ಒಂದು ಗುಹೆ ಅನ್ನೋದು ಸಿಗತ್ತೆ ಅವರಿಗೆ. ಇಲ್ಲೇ ಇದ್ದು ಬಿಡೋಣ, ನಾವು ಹೋಗೋದೇ ಬೇಡ ಅಂತ ಹೇಳಿದಾಗ ಮತ್ತೆ ಹನುಮಂತ ದೇವರು ಬಂದು ಕೇಳುತ್ತಾರೆ, ಏನಂತ ನೋಡ್ರಪ್ಪ, ಅದನ್ನೆಲ್ಲ ಮಾತು ಕೊಟ್ಟಿದ್ದೇವೆ ಅಂದ ಮೇಲೆ ಅವಶ್ಯವಾಗಿ ಆ ಕೆಲಸವನ್ನು ಮಾಡಿಯೇ ತೀರಬೇಕು ಅಂತ ಹೇಳಿ ಬೆದರಿಸಿ ಮತ್ತೆ ಆ ಸುಗ್ರೀವಾದಿಗಳನ್ನ ಎಲ್ಲರನ್ನು ಕೂಡ ಕರೆದುಕೊಂಡು ಬರ್ತಾರೆ. ಆಯ್ತು, ಸೀತಾಪಹರಣ ಆಗಿದೆ, ಅವರನ್ನ ನೋಡಿಕೊಂಡು ಬರಬೇಕು. ಆಯ್ತಾ, ಅವರನ್ನ ನೋಡಿಕೊಂಡು ಬರಬೇಕು. ಎಲ್ಲಿಗೆ ಇದಾಗಿದೆ, ಏನು ಸೀತಾದೇವಿಯರನ್ನ ಎಲ್ಲಿ ಇದ್ದಾರೆ ಅನ್ನೋದು ಹುಡುಕಿಕೊಂಡು ಬರಬೇಕು ಅನ್ನೋ ಒಂದು ನಿರ್ಧಾರವನ್ನ ಮಾಡುವಾಗ ಆಗ ಏನಾಗತ್ತೆ ಅಂದ್ರೆ ಅದೇ ಸಮಯದಲ್ಲಿ ಸಂಪಾತಿ ಎನ್ನುವಂಥವನು ಆ ಜಟಾಯುವಿನ ಅಣ್ಣ, ಇವನು ಅರುಣನ ಮಗ, ಇಬ್ಬರು ಸೋದರರು ಒಮ್ಮೆ ತಮ್ಮ ವೇಗವನ್ನು ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರವಾಗಿ ಆ ಸೂರ್ಯನ ಬಿಂಬದ ಕಡೆಗೆ ಹೋಗ್ತಾರಂತೆ. ಆಗ ಬಿಸಿಲಿನ ತಾಪಕ್ಕೆ ಜಟಾಯು ಏನ್ ಮಾಡ್ತಾನೆ ಅಂದ್ರೆ ಬೆಂದು ಹೋಗ್ತಾನೆ ಅಂತ ತಿಳಿದು ಸಂಪಾತಿ ಅವನಿಗೆ ತನ್ನ ರೆಕ್ಕೆಗಳಿಂದಾಗಿ ಮುಚ್ಚಿರ್ತಾನೆ. ಆ ರೆಕ್ಕೆಗಳು ಹೋಗಿಬಿಟ್ಟಿರುತ್ತೆ, ಸುಟ್ಟು ಹೋಗಿರುತ್ತೆ ಆ ಬಿಸಿಲಿಗೆ. ಅಂತಹ ಆ ರೆಕ್ಕೆಗಳು ಬಂದವು. ಮತ್ತೆ ಆ ಅಷ್ಟೊತ್ತರಲ್ಲೇನೆ ಆ ರಾಮಚಂದ್ರ ದೇವರ ಕಥೆಯನ್ನ ಹನುಮಂತ ದೇವರು ಎಲ್ಲ ಹೇಳ್ತಾ ಇದ್ರಂತೆ.
ಇಂತಹ ರಾಮದೇವರು ನಮಗೆಷ್ಟು ಅನುಗ್ರಹವನ್ನು ಮಾಡಿದ್ದಾರೆ, ಅಂತಹ ರಾಮದೇವರ ಸೇವೆಯನ್ನು ಮಾಡೋದರಿಂದ ನಮಗೆ ಮೋಕ್ಷ ಆಗತ್ತೆ ಅಂತ ಇಷ್ಟೆಲ್ಲ ರಾಮನ ಕಥೆ ಹೇಳ್ತಾ ಇರಬೇಕಾದ್ರೆ ಆ ಸಂಪಾತಿಯ ಒಂದು ರೆಕ್ಕೆಗಳು ಬಂದುಬಿಡತ್ತೆ. ಬಂದಾಗ ಆ ಸಂಪಾತಿಯ ಮೇಲೆ ಎದ್ದು ನೋಡ್ತಾನಂತೆ, ಏನಂತ, ಸೀತಾದೇವಿಯರು ಎಲ್ಲಿ ಇದ್ದಾರೆ ಅನ್ನೋದು ಆ ಸಂಪಾತಿ ನೋಡಿ ಹೇಳ್ತಾನೆ. ಹಾಗಾದರೆ 100 ಯೋಜನ ವಿಸ್ತಾರವಾದಂತಹ ಏನು ಲಂಕಾಪಟ್ಟಣ, ಆ ಲಂಕಾಪಟ್ಟಣಕ್ಕೆ ಯಾರು ಹಾರಬೇಕು ಅಂತ ಹೇಳಿ ವಿಚಾರವನ್ನು ಮಾಡುತ್ತಾರೆ. ವಿಚಾರವನ್ನು ಮಾಡಿದಾಗ ಒಬ್ಬೊಬ್ಬರು ಒಂದೊಂದನ್ನು ಹೇಳುತ್ತಾರೆ. ಒಬ್ಬರು 10, 20, 30, 40, ಕೊನೆಗೆ ಜಾಂಬವಂತ ಕೇಳುತ್ತಾನೆ ಅಂತೆ, ಏನು ಅಂತಂದ್ರೆ, ನಾನು 90 ಯೋಜನ ಅಷ್ಟು ನಾನು ಹಾರಬಲ್ಲೆ, 90 ಯೋಜನ ನಾನು ಹಾರ್ತೇನೆ. ನನಗೆ ಇನ್ನೂ ಜಾಸ್ತಿ ಇತ್ತು, ತುಂಬಾನೇ ಇತ್ತು. ಎಷ್ಟು ಅಂದ್ರೆ 96 ಯೋಜನ ನನಗೆ ಹಾರುವಂತಹ ಯೋಗ್ಯತೆ ಇತ್ತು. ಆದರೆ ಏನಾಗಿತ್ತು ಅಂತಂದ್ರೆ, ಆ ಬಲಿಯನ್ನು ಮೆಟ್ಟಿದಾಗ ತ್ರಿವಿಕ್ರಮನ ಪರಾಕ್ರಮವನ್ನು ಕಂಡು ಜಯಘೋಷವನ್ನು ಮಾಡ್ತಾ ಇರಬೇಕಾದ್ರೆ ಏನಾಯ್ತು ಅಂದ್ರೆ, 21 ಬಾರಿ ನಾನು ಪ್ರದಕ್ಷಿಣೆ ಹಾಕಿ ಬರಬೇಕಾದ್ರೆ ಏನಾಯ್ತು ಅಂದ್ರೆ, ಆ ಮೇರು ಪರ್ವತ ಮೊಣಕಾಲಿಗೆ ತಾಕಿಬಿಟ್ಟಿತ್ತು. ಮೊಣಕಾಲಿಗೆ ತಾಕಿದ್ದಕ್ಕಾಗಿ, ಅಲ್ಲಿ ನೋವಾಗಿದ್ದಕ್ಕಾಗಿ ನನಗೆ 90 ಯೋಜನ ಅಷ್ಟೇ ಹಾರ್ಲಿಕ್ಕೆ ಬರುತ್ತೆ ವಿನಃ 96 ಆಗೋದಿಲ್ಲ ಅಂತ ಹೇಳಿದ. ಅದಾದ ಮೇಲೆ ಮುಂದೆ ಅಂಗದ ಹೇಳಬಿಡ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ, ಏನಂತ, ಆಯ್ತು ನಾನು 100 ಯೋಜನೆ ಏನೋ ಹಾರ್ತೇನೆ ಅವಶ್ಯವಾಗಿ, ಆದ್ರೆ ನಾನು ಹೋದವನು ವಾಪಸ್ ಬರೋದಿಲ್ಲ ಅಂತ. ಆಗ ಜಾಂಬವಂತ ಅಂತಾನೆ, ಈಗ ಒಬ್ಬಳು ಹೋಗಿದ್ದಾಳೆ, ಅವಳು ಹೋಗಿದ್ದಾಳೆ ಅನ್ನೋದಕ್ಕೆ ನೀನು ಹೋದ್ರೆ ಇನ್ನೇನು ಉಪಯೋಗ ಆದ್ರೆ ಏನು? ಒಬ್ಬರು ಏನೋ ಒಂದು ಕೆಲಸ ಹೇಳಿರ್ತೇವೆ, ಮಾಡಿಕೊಂಡು ಬನ್ನಿ ಅಂತ ಹೇಳಿರ್ತೇವೆ, ಅವನು ಹೋಗಿಬಿಟ್ಟಿರ್ತಾನೆ, ಆ ಕೆಲಸನ ಅದ್ರ ಜೊತೆಯಲ್ಲಿ ಹೋಗ್ಬಿಟ್ಟಿರತ್ತೆ. ಆ ಕೆಲಸವನ್ನು ಹುಡ್ಕೊಂಡು ಹೋಗೋದಲ್ಲ, ಅವನನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಇನ್ನೊಬ್ಬನು ಹೋಗ್ಬೇಕಾಗತ್ತೆ. ಹಾಗಾಗಿ ವ್ಯರ್ಥವೇ ಸರಿ, ಉಪಯೋಗವೇ ಇಲ್ಲ ಅಂತ ಹೇಳಿ ಏನು ಮಾಡ್ತಾರೆ ಅಂದ್ರೆ, ಜಾಂಬವಂತ ವಿಚಾರ ಮಾಡಿ ನೋಡ್ತಾನಂತೆ, ಹನುಮಂತ ದೇವರು ಅಲ್ಲೆಲ್ಲೋ ಒಂದು ಕಡೆ ಕೂತಿರ್ತಾರಂತ, ನಮಗೇನೂ ಗೊತ್ತಿಲ್ಲ, ನಮ್ಮ ಕಡೆಯಿಂದ ಏನೂ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ತಮ್ಮ ಬಲಗಳು ಹೇಗೆ ಇರುತ್ತಂದ್ರೆ ತಮಗೆ ಗೊತ್ತಾಗೋದಿಲ್ಲ ಅಂತ ಹೇಳುತ್ತಾರೆ. ಅಂತಹದ್ದು ಹನುಮಂತ ದೇವರು ಒಂದು ಕಡೆಯಲ್ಲಿ ಕುಳಿತಿರ್ತಾರೆ. ಆ ಕುಳಿತಾಗ ಏನಾಯಿತು ಅಂತಂದ್ರೆ, ಆ ಜಾಂಬವಂತ ಹೇಳುತ್ತಾರೆ, ಅವಶ್ಯವಾಗಿ ಆ ಕೆಲಸವನ್ನು ಹನುಮಂತ ದೇವರು ಮಾಡಿಕೊಂಡು ಅವಶ್ಯವಾಗಿ ಮಾಡ್ತಾರೆ ಅಂತ ಹೇಳಿದಾಗ, ಹಾಗೇ ಆಗಲಿ ಅಂತ ಏನ್ ಮಾಡ್ತಾರೆ ಅಂದ್ರೆ, ಆ ಹಾರಲಿಕ್ಕೆ ಪ್ರಾರಂಭವನ್ನ ರಾಮದೇವರ ಸ್ಮರಣೆಯನ್ನು ಮಾಡಿ, ಅಲ್ಲಿ ರಾಮದೇವರ ಒಂದು ಹನುಮಂತ ದೇವರಲ್ಲಿದ್ದಂತಹ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಪ್ರತಿ ಒಂದು ಕರ್ಮ, ಯಾವುದೇ ಕರ್ಮ ಮಾಡಲಿ, ಆ ಪ್ರತಿ ಒಂದು ಕರ್ಮದಲ್ಲಿಯೂ ಕೂಡ ದೇವರ ಸ್ಮರಣೆಯನ್ನು ಮಾಡದೆ ಹೆಜ್ಜೆ ಇಟ್ಟಿದ್ದು ಅಂತ ಎಲ್ಲಿಯೂ ಇಲ್ಲ. ಅದೊಂದು ಹನುಮಂತ ದೇವರಲ್ಲಿದ್ದಂತಹ ದೊಡ್ಡದಾದಂತಹ ಗುಣ ಇದು. ಅದು ಯಾರಲ್ಲೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗುಣ ವಾಯುದೇವರಾದಂತಹ ಹನುಮಂತ ದೇವರಲ್ಲಿ ಇತ್ತು. ಅಂತಹ ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹಾರಿದರು ಅನ್ನುವಂತಹ ರೀತಿಯಲ್ಲಿ ಇಲ್ಲಿಗೆ ಒಂದು ಮುಗಿಸಿ ಮುಂದೆ ಸುಂದರಕಾಂಡವನ್ನು ಪ್ರಾರಂಭವನ್ನು ಮಾಡುತ್ತಾರೆ. ಸುಂದರಕಾಂಡದಲ್ಲಿ ಏನು ಅಂತಂದ್ರೆ, ಆ ವಾಯುದೇವರ ಸಮಗ್ರವಾದ ಚರಿತ್ರೆ ಅದರಲ್ಲಿ ಇದೆ. ಲಂಕಾಪಟ್ಟಣಕ್ಕೆ ಹಾರೋದು, ಅಲ್ಲಿ 3 ಜನ ರಾಕ್ಷಸಿಯರು ಬರ್ತಾರೆ, ಅವರನ್ನ ಕೆಲವೊಬ್ಬರಲ್ಲಿ ಮೂತಿಗೆ ಹೋಗೋದು, ಈ ರೀತಿಯಲ್ಲೆಲ್ಲ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಇಷ್ಟು ವಾಯುದೇವರ ಚರಿತ್ರೆ, ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿಂದ ಮತ್ತೆ ವಾಪಸ್ಸು ಬಂದು ಸಂಪೂರ್ಣ ವಾಯುದೇವರ ಚರಿತ್ರೆಯನ್ನು ಹೇಳುವಂತಹ ಕಾಂಡಕ್ಕೆ ಸುಂದರಕಾಂಡವನ್ನು ಯಾಕೆ ಇಟ್ಟರು ಅಂತಂದ್ರೆ, ವಾಯುದೇವರು ಅಷ್ಟು ಸುಂದರರು ಅಂತನ್ನೋದಕ್ಕಾಗಿ. ಈಗಲೂ ಕೂಡ ಏನಾದರೂ ತೊಂದರೆಗಳು ಅಂತ ಏನಾದರೂ ಆದರೆ, ಸತ್ಯಪ್ರಮೋದ ತೀರ್ಥ ಶ್ರೀಪಾದಗಳವರು ಇದ್ದಾಗಿಂದಲೂ ಕೂಡ ಎಲ್ಲರೂ ಮಾಡಿಕೊಂಡು ಬಂದಿದ್ದಾರೆ. ಪ್ರತ್ಯಕ್ಷವಾಗಿ ನಾವು ಪ್ರತ್ಯಕ್ಷವಾಗಿ ಕಂಡದ್ದು ಏನು ಅಂತಂದ್ರೆ, ಏನಾದರೂ ತೊಂದರೆಗಳು ಬಂದ್ವಾ, ಏನೇ ತೊಂದರೆ ಬರಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿರುವಂತಹ ಸುಂದರಕಾಂಡವನ್ನು ಪಾರಾಯಣವನ್ನು ಮಾಡ್ರಿ, ಅಷ್ಟೇ ಸಾಕು. ಬೇರೆ ಏನು ಅದಕ್ಕೆ ನೀವೇನು ಮಾಡಬೇಡಿ. ಯಾವುದೇ ತರಹದ ಉಪಾಯಗಳು ಇಲ್ಲ. ಒಂದೇ ಒಂದು ಉಪಾಯ ಯಾವುದು ಅಂತಂದ್ರೆ ಸುಂದರಕಾಂಡದ ಪಾರಾಯಣ. ಈ ರೀತಿಯಲ್ಲಿ ಈಗಲೂ ಕೂಡ ಈಗಿರುವಂತಹ ಪ್ರಸ್ತುತ ಪೀಠಾಧಿಪತಿಗಳಾಗಿರುವಂತಹ ನಮ್ಮ ಸ್ವರೂಪೋದ್ಧಾರಕ ಗುರುಗಳಾಗಿರುವಂತಹ ಸತ್ಯಾಪ ತೀರ್ಥರು ಕೂಡ ಪ್ರತಿ ಒಂದು ಕಾರ್ಯದಲ್ಲಿಯೂ ಕೂಡ, ಮೊನ್ನೆ ಶ್ರೀಪಾದಗಳವ 2-3 ದಿನಗಳಲ್ಲಿ 4 ದಿನ ಇಲ್ಲೇ ಇದ್ರು. 4 ದಿನ ಇದ್ದಾಗಲೂ ಕೂಡ ಹಾಡು ಇತ್ಯಾದಿಗಳು ಏನೂ ಆಗದೇನೆ ಏನಾಗಿತ್ತು, ಕೊನೆಯಲ್ಲಿ ಪೂಜಾ ಕೊನೆಯಲ್ಲಿ ಸುಂದರಕಾಂಡವನ್ನೇ ಹೇಳ್ತಾ ಇದ್ರು. ನಿತ್ಯದಲ್ಲಿಯೂ ಕೂಡ 5 ಬಾರಿ ಸುಂದರಕಾಂಡದ ಪಾರಾಯಣ ಆಗಬೇಕು ಅಂತ ನಿಯಮವನ್ನು ಇಟ್ಟುಕೊಂಡಿದ್ದಾರೆ. ಯಾಕೆ, ಏನೇ ಆಪತ್ತುಗಳು ಬರಲಿ, ಆ ಆಪತ್ತುಗಳನ್ನೆಲ್ಲ ಕಳೆಯುವಂತಹ ಒಂದೇ ಒಂದು ಮದ್ದು ಅಂದ್ರೆ ಯಾವುದು, ಅದು ಸುಂದರಕಾಂಡ. ಅದು ತಾತ್ಪರ್ಯ ನಿರ್ಣಯ ಅಂತೂ ಅದನ್ನು ಪಾರಾಯಣ ಮಾಡೋದ್ರಿಂದ
ಏನ್ ಕಿವಲಭ್ಯಂ ಅಂತ ಹೇಳ್ತಾರಲ್ಲ, ಏನ್ ಸಿಗೋದಿಲ್ಲ ಎಲ್ಲವೂ ಸಿಗತ್ತೆ ಅಂತ ಹೇಳಿ ಹೇಳ್ತಾರೆ. ಅಂತಹ ಪರಮಾತ್ಮನ ಅನುಗ್ರಹ ಅನ್ನೋದು ವಿಶಿಷ್ಟವಾದಂತಹದ್ದು ಆಗತ್ತೆ ಅಂತ ಹೇಳ್ತಾರೆ. ಅಂತಹ ವಾಯುದೇವರ ಚರಿತ್ರೆಯಿಂದ ಒಳಗೊಂಡಂತಹದ್ದು ಯಾವುದು ಅಂದ್ರೆ ಅದೇ ಸುಂದರಕಾಂಡ. ಅಂತಹ ಸುಂದರಕಾಂಡದ ಮಹಿಮೆಯನ್ನ ಹೇಳ್ತಾರೆ. ಏನು ಅಂತಂದ್ರೆ, ಹನುಮಂತ ದೇವರು ಪರ್ವತದಿಂದಾಗಿ ಹಾರ್ತಾ ಇದ್ದಾರೆ. ಅಲ್ಲಿದ್ದಂತಹ ಪರ್ವತ ಮಹೇಂದ್ರ ಪರ್ವತ. ಆ ಮಹೇಂದ್ರ ಪರ್ವತ ಬೆಟ್ಟದಿಂದಾಗಿ ಫೋರ್ಸ್ ಆಗಿ ಹಾರ್ತಾ ಹೋಗ್ತಾರೆ. ಅದಕ್ಕೆ ಓಡಬೇಕಾದ್ರೆ ಒಂದು ಹೆಜ್ಜೆಯನ್ನು ಹಿಂದೆ ಇಟ್ಟು ಹೊಡ್ತಾರೆ. ಯಾಕೆ ಅಂತಂದ್ರೆ, ನಾವು ಎಷ್ಟು ಸ್ಪೀಡ್ ಆಗಿ ಓಡಬೇಕಾಗಿರುತ್ತೋ ಅಷ್ಟು ಹಿಂದೆ ಕಾಲಿಟ್ಟು ಒತ್ತಿದರೆ ಅಷ್ಟು ಸ್ಪೀಡಾಗಿ ಹೋಗ್ತವೆ ಅನ್ನೋದಕ್ಕಾಗಿ. ಹಾಗೆ ವಾಯುದೇವರಿಗೆ ಅದು ಯಾವುದೇ ತರಹದ ಪ್ರಸಕ್ತಿ ಇಲ್ಲ. ಮಹೇಂದ್ರ ಪರ್ವತದಿಂದಾಗಿ ಎತ್ತು ಹೀಗೆ ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಮೈನಾಕ ಪರ್ವತ ಎನ್ನುವಂತಹದ್ದು ಸಮುದ್ರದ ಮಧ್ಯದಲ್ಲಿ ಇರುತ್ತೆ. ಅದು ಸಮುದ್ರದಿಂದ ಮೇಲೆ ಬಂದು ಬಿಡುತ್ತೆ. ಏನಿದು, ಪರ್ವತಗಳಿಗೆ ರೆಕ್ಕೆ ಅನ್ನೋದೇ ಇಲ್ಲವಲ್ಲ, ಹಾಗಾದ್ರೆ ಇದಕ್ಕೆಲ್ಲಿಂದ ಬಂತು ಅಂತ ಕೇಳಿದಾಗ, ಆಗ ಒಮ್ಮೆ ಇಂದ್ರದೇವರು ಪರ್ವತಗಳು ಏನ್ ಮಾಡ್ತಾ ಇದ್ವು ಅಂದ್ರೆ, ಹಿಂದಿನ ಕಾಲದಲ್ಲಿ ಪರ್ವತಗಳೆಲ್ಲ ರೆಕ್ಕೆಗಳಿದ್ವಂತೆ. ರೆಕ್ಕೆಗಳು ಹಾರ್ಕೊಂತ ಹೋಗೋದು, ಎಲ್ಲಾದ್ರೂ ಸುಸ್ತ ಅಂದ್ರೆ ಅಲ್ಲೇ ಕೂತು ಬಿಡೋದು ಅಷ್ಟೇ. ಅಲ್ಲಿ ಜನ ಸಾವಿರಾರು ಜನ ಇರ್ತಿದ್ರು, ಸಾವಿರಾರು ಮನೆಗಳು, ಏನಿದೆ ಬಿದೆ ಅದೇನು ನೋಡೋದಿಲ್ಲ, ಅಲ್ಲಿ ಹೋಗಿ ಕೂತು ಬಿಡೋದು. ಎಲ್ಲರೂ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರಂತೆ ಇಂದ್ರದೇವರಲ್ಲಿ. ಏನು ಮಾಡಬೇಕು ಅಂತ ಕೇಳಿದಾಗ, ಆಗ ಇಂದ್ರದೇವರು ಎಲ್ಲಾ ಪರ್ವತಗಳ ರೆಕ್ಕೆಗಳನ್ನು ಛೇದನೆಯನ್ನು ಮಾಡ್ಕೊತ ಹೋದಾಗ, ಆಗ ವಾಯುದೇವರು ಬಂದು ಏನು ಮಾಡಿದ್ರು ಅಂದ್ರೆ, ಒಳಗೆ ಸಮುದ್ರದ ಮೈನಾಕ ಪರ್ವತವನ್ನ ಸಮುದ್ರದ ಒಳಗೆ ಹೋಗಿ ಬಿಟ್ಟಿರ್ತಾರೆ. ಅದು ಒಂದನ್ನು ಮಾತ್ರ ಅದು ಬದುಕಿಕೊಂಡಿರುತ್ತೆ. ಅದೇ ಪರ್ವತವೇ ಮೇಲೆ ಬರುತ್ತೆ. ಆಗ ಅನ್ಕೊಳ್ಳುತ್ತೆ ಅಂತ, ಏನಂತ, ನನಗೆ ರೆಕ್ಕೆಯನ್ನ ಕಳೆದುಕೊಳ್ಳದೇ ಇದ್ದ ಹಾಗೆ ಮಾಡಿದ್ದಲ್ವಾ, ಅವನಿಗಾಗಿ ಏನಾದರೂ ಸ್ವಲ್ಪ ಅಲ್ಪವಾದಂತಹ ಶ್ರಮ ಪರಿಹಾರಕ್ಕೋಸ್ಕರವಾಗಿ ನಾವು ಮಾಡೋಣ ಅಂತ ಹೇಳಿದಾಗ, ಕುತಃ ಶ್ರಮೋಸ್ಯ, ವಾಯುದೇವರಿಗೆ ಎಲ್ಲಿಯ ಶ್ರಮ, ವಾಯುದೇವರಿಗೆ ಶ್ರಮ ಅನ್ನೋ ಒಂದು ಪ್ರಸಕ್ತಿಯೇ ಇಲ್ಲ ಅಂತ ಹೇಳುತ್ತಾರೆ. ಕುತಃ, ಎಲ್ಲಿಯ ಶ್ರಮ ಅಂತ ಹೇಳಿ ಪ್ರಶ್ನೆಯನ್ನು ಕೇಳುತ್ತದೆ ತತ್ಪರ ನಿರ್ಣಯ. ಅಂತಹ ಶ್ರಮವೇ ಇಲ್ಲದೆ ಇರುವಂತಹದ್ದು. ಆಗ ಕೇಳತ್ತೆ, ಮೈನಾಕ ಪರ್ವತ ಕೇಳತ್ತೆ ಅಂತ, ಏನಂತ, ಇಲ್ಲ ನನಗೆ ನನ್ನ ಮೇಲೆ ವಿಶ್ರಾಂತಿಯನ್ನು ತಗೊಂಡು ಹೋಗು ಅಂತ ಕೇಳಿದಾಗ, ಆಯಿತು ನಾನು ಹೋಗಬೇಕು, ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಬೇಕಾಗಿದೆ, ನನಗೆ ಅವಶ್ಯವಾಗಿ ಹೋಗಬೇಕು ಅಂತ ಹೇಳಿ ಹನುಮಂತ ದೇವರು ಏನು ಮಾಡ್ತಾರೆ, ಆ ಪರ್ವತವನ್ನು ಆಲಿಂಗನವನ್ನು ಮಾಡಿಕೊಂಡು ಹೋಗ್ತಾರೆ. ಆ ಆಲಿಂಗನವನ್ನು ಮಾಡಿಕೊಂಡಿದ್ದು ಏನು ಸಾಧಾರಣವ, ಅನಂತ ಜನ್ಮದ ಪುಣ್ಯ ಇದ್ರೆ ಅಂತಹ ದೇವರ ಪಾದಗಳು, ವಾಯುದೇವರ ದರ್ಶನ ಇವೆಲ್ಲವೂ ಆಗುತ್ತೆ. ಇಲ್ಲದೆ ಹೋದರೆ ಆಗೋದಿಲ್ಲ. ಅಂತಹದ್ದು ಆಲಿಂಗನ. ಆ ಆಲಿಂಗನಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನೇ ಈ ಸುಂದರಕಾಂಡದ ಕೊನೆಯಲ್ಲಿಯೂ ಕೂಡ ಹೇಳುತ್ತಾರೆ. ಮುಂದೆ ಏನಾಯಿತು ಅಂದ್ರೆ, ಜೋರಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿ ಆ ಹನುಮಂತನ ಬಲವನ್ನು ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರವಾಗಿ ದೇವತೆಗಳು ಏನ್ ಮಾಡಿರ್ತಾರೆ ಅಂತಂದ್ರೆ, ನಾಗಮಾತೆ ಎನ್ನುವಂತಹ ಸರಸೆಗೆ ನೀನು ಬಯಸಿದ್ದೆಲ್ಲ ನಿನಗೆ ಆಹಾರವಾಗಲಿ ಅಂತ ಕೇಳಿದಾಗ, ಅವಳು ಹನುಮಂತನನ್ನು ನುಂಗಲಕ್ಕೆ ಹೋಗ್ತಾಳಂತೆ. ಅಲ್ಲಿ ದೇವತೆಗಳಿಗೂ ಮರ್ಯಾದೆಯನ್ನು ಕೊಡಬೇಕು, ಅದರಲ್ಲಿ ಅವಳಿಗೂ ತಗೊಂಡಿದ್ದಾಳೆ ಅಂದಮೇಲೆ ಅವಳಿಗೂ ಒಂದು ಮರ್ಯಾದೆಯನ್ನು ಕೊಡಬೇಕು ಅನ್ನೋದಕ್ಕಾಗಿ ಏನ್ ಮಾಡ್ತಾರೆ ಅಂತ, ಸಣ್ಣ ರೂಪವನ್ನು ತಗೊಂಡು ಒಳಗೆ ಹೋಗಿ ಮತ್ತೆ ಹೊರಗೆ ಬಂದ್ಬಿಡುತ್ತಾರೆ. ಯಾವುದು ಬೇಕು ಅದು ಒಳಗೆ ಬರುತ್ತೆ. ದೇವತೆಗಳ ವಾಕ್ಯ ಸತ್ಯ ಆಯಿತು, ಇನ್ನು ಇವಳು ಒಳಗೆ ಹೋಗಿದ್ದು ಆಯಿತು. ಎರಡೂ ಮಾತುಗಳನ್ನು ಸತ್ಯವನ್ನಾಗಿ ಮಾಡಿ ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಸಿಂಹಿಕೆ ಎನ್ನುವಂತಹ ರಾಕ್ಷಸಿ ಅವಳು ಬಂದಿದ್ದಾಳೆ. ಅವಳು ಯಾರನ್ನು ಬೇಕಾದರೂ ಕೊಲ್ಲಬೇಕು ಅಂತಂದ್ರೆ ಅವರನ್ನೇ ಹಿಡಿದುಕೊಳ್ಳಬೇಕಾಗಿಲ್ಲ, ಅವರ ನೆರಳನ್ನು ಹಿಡಿದುಕೊಂಡ್ರೆ ಸಾಕು ಅಂತ ಹೇಳುತ್ತಾರೆ. ಆ ನೆರಳನ್ನು ಹೀಗೆ ಎಳೆದ್ರೆ ಆ ಮೂರ್ತಿನೇ ಬರಬೇಕು ಅಂತೆ, ಆ ದೇಹ ಯಾವುದಿರುತ್ತೋ ಅದೇ ಬರಬೇಕು ಅಂತೆ. ಆ ಶಕ್ತಿ ಆ ಬ್ರಹ್ಮದೇವರ ವರ ಅನ್ನೋದು ಅವಳಿಗೆ ಇತ್ತು. ಬ್ರಹ್ಮದೇವರ ವರ ನೀಡಿದ್ರು. ಅಷ್ಟೇ ಅಲ್ಲ, ಲಂಕೆಯ ರಕ್ಷಣೆಗಾಗಿಯೂ ಕೂಡ ಇವಳನ್ನು ಇಟ್ಟಿದ್ರು. ಅಂತಹ ಅವಳನ್ನು ಕೂಡ ಸಂಹಾರವನ್ನು ಮಾಡಿ ಮುಂದೆ ಆ ತ್ರಿಕೂಟ ಎನ್ನುವಂತಹ ಪರ್ವತದ ಮೇಲೆ ಬಂದು ನಿಂತಿದ್ದಾರೆ. ಬೆಕ್ಕಿನ ತರಹ ಸಣ್ಣ ರೂಪವನ್ನು ತಾವು ಮಾಡಿಕೊಂಡಿದ್ದಾರೆ. ಆ ಲಂಕೆಯನ್ನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಅಲ್ಲಿಯೂ ಕೂಡ ಮತ್ತೆ ಲಂಕಾಭಿಮಾನಿಯಾದಂತಹ ಅವಳು ಲಂಕಾಭಿಮಾನಿಯು ತಡೆದಿದ್ದಾಳೆ. ಆಗ ಅವಳಿಗೆ ಮೆಲ್ಲನೆ ಎಡಗೈಯಿಂದ ಹೊಡೆದಾಗ ಅವಳು ಶರಣಾಗತಳಾಗಿ, ಅವಶ್ಯವಾಗಿ ನೀನು ಸೀತಾದೇವಿಯನ್ನು ಅವಶ್ಯವಾಗಿ ಹುಡುಕಿಕೊಂಡು ಹೋಗು ಅಂತ ಹೇಳಿ ಕಳಿಸ್ತಾರೆ, ಬಿಟ್ಟು ಬಿಡ್ತಾರೆ. ಅದಾದ ಮೇಲೆ ಮುಂದೆ ನಿನಗೆ ಶುಭವಾಗಲಿ ಅಂತ ಹೇಳಿ ಮುಂದೆ ಕಳಿಸ್ತಾರೆ. ಅದಾದ ಮೇಲೆ ಮುಂದೆ ಸೀತಾ ಸಂದರ್ಶನ ಆಗತ್ತೆ. ಸೀತಾ ಸಂದರ್ಶನ ಆದಾಗ ಅನೇಕ ವೃಕ್ಷಗಳಲ್ಲಿ, ಅಶೋಕವನದಲ್ಲಿ ಶಿಂಶುಪಾ ವೃಕ್ಷದಲ್ಲಿ ಮಧ್ಯದಲ್ಲಿ ಸೀತಾದೇವಿಯರು ಕುಳಿತಿರ್ತಾರೆ. ಆ ಸೀತಾದೇವಿಯರ ಒಂದು
ವೈಶಿಷ್ಟ್ಯ ಏನು ಅಂತಂದ್ರೆ, ರಾವಣ ಬಂಧಿಯನ್ನಾಗಿ ಮಾಡಿದರೆ ಅವಳಿಗೆ ಏನೇನು ಬೇಕು ಅನ್ನೋದನ್ನು ಎಲ್ಲವನ್ನು ಕೊಟ್ಟು ಕಳಿಸ್ಬೇಕಂತೆ. ಎಲ್ಲವನ್ನೂ ಕೊಟ್ಟು ಕಳಿಸ್ಬೇಕಂತೆ. ಕೊಟ್ಟು ಕಳಿಸಿದಾಗ ಏನಾಯಿತು ಅಂದ್ರೆ ಅಲ್ಲಿ ಪ್ರಸಂಗ, ಅವಳು ಯಾರೇ ಬಂದು ಮಾತಾಡಿದ್ರು ಕೂಡ ಒಂದು ಹುಲ್ಲುಗಡ್ಡೆಯನ್ನು ಇಟ್ಕೊಂಡು ಮಾತಾಡೋಳಂತೆ. ಒಂದು ಹುಲ್ಲುಗಡ್ಡೆಯನ್ನು ಇಟ್ಕೊಂಡು ಅವಳು ಮಾತಾಡೋಳಂತೆ. ಯಾಕೆ ಅಂತಂದ್ರೆ, ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಹುಲ್ಲಿಗೆ ಸಮಾನರು ಅಂತ ಹೇಳಿ ತೋರಿಸಬೇಕು ಅನ್ನೋದಕ್ಕಾಗಿ ಹುಲ್ಲಿನ ಕಡ್ಡಿಯನ್ನು ಇಟ್ಟುಕೊಂಡು ತಾನು ಮಾತಾಡ್ತಾ ಇದ್ಲಂತೆ. ಆಗ ಹನುಮಂತ ದೇವರು ನೋಡ್ತಾರೆ, ಕುಲಂಕುಶ ವಿಚಾರಗಳನ್ನು ಮಾಡ್ತಾರೆ. ಮಾಡಿದಾಗ ಸೀತಾದೇವಿಯರು ಕೇಳ್ತಾರೆ, ನೀನು ಯಾರು ಅಂತ. ದೂತೋಹಂ ರಾಮಚಂದ್ರಸ್ಯ ಅಂತ, ಕೋಸಲೇಂದ್ರಸ್ಯ ಅಂತೇಳಿ ಹೇಳ್ತಾರೆ. ಹೇಳಿದಾಗ ಆ ಚೂಡಾಮಣಿಯನ್ನ ಅವಳು ಕೊಡ್ತಾಳೆ. ಅಂಗುಲಿಯೇಕವನ್ನ, ಶ್ರೀರಾಮಚಂದ್ರ ದೇವರು ಕೊಟ್ಟಿರುವಂತಹ ಅಂಗುಲಿಯೇಕವನ್ನ ಕೊಡ್ತಾರೆ. ಕೊಟ್ಟ ಮೇಲೆ ಇಲ್ಲಿ ಒಂದು ಸಂದೇಹ ಬರುತ್ತೆ, ರಾವಣನಿಗೆ ಒಂದು ಸಂದೇಹ ಬರುತ್ತೆ ಅಂತೆ. ಅದು ಹೇಗೆ ನಂಬಿದ್ಲು, ನೀನೇ ಹನುಮಂತ ದೇವರು ಅಂತ ಹೇಳಿ ಹೇಗೆ ನಂಬಿದ್ಲು ಅಂತ ಕೇಳಿದ್ರಂತೆ. ಯಾಕೆ ಅಂತಂದ್ರೆ, ನಾನು ಹನುಮಂತನ ವೇಷದಲ್ಲಿ ಯಾವ್ಯಾವ ದೇವತೆಗಳಂತಿದ್ದಾರಲ್ಲ ಎಲ್ಲಾ ದೇವತೆಗಳ ವೇಷದಲ್ಲಿ ಹೋಗಿ ಅವಳನ್ನು ಮೋಹಿತಳನ್ನಾಗಿ ಮಾಡಬೇಕು ಅಂತ ನಾನು ಹೊರಟೆ. ಯಾವತ್ತೂ ಅವಳು ನನ್ನನ್ನು ಒಪ್ಪಲಿಲ್ಲ. ಅವಳನ್ನು ನಾ ಅಲ್ಲವೇ ಅಲ್ಲ, ನಾನು ರಾವಣ ಅಂತ ಖಚಿತವನ್ನಾಗಿ ಮಾಡಿಕೊಂಡ್ಲು. ಆದರೆ ನೀನು ಕೊಟ್ಟಾಗ ಅದನ್ನು ಇಸ್ಕೊಂಡ್ಲು, ಹೇಗೆ ಇಸ್ಕೊಂಡ್ಲು ಅಂತ ಕೇಳಿದ್ರಂತೆ. ಕೇಳಿದಾಗ ರಾವಣ ಕೇಳಿದ, ಅದಕ್ಕೆ ಉತ್ತರವನ್ನು ಕೊಡ್ತದೆ. ಏನು ಅಂತಂದ್ರೆ, ದೊಡ್ಡವರಿಗೆ ಏನಾದರೂ ಕೊಡಬೇಕು ಅಂತಾದರೆ ಕೈ ಎತ್ತಿ ಹೀಗೆ ಕೊಡಬಾರದು ಅಂತ. ನೀನು ಪ್ರತಿ ಸಲನೂ ಕೊಡಬೇಕಾದ್ರೆ ನೀನು ಹೀಗೆ ಕೊಡ್ತಾ ಇದ್ದೆ. ಅವಳು ಅವಾಗೇ ಅರ್ಥ ಇದ್ದೆ, ನೀನು ಮೂರ್ಖ ಅಂತ ಹೇಳಿ. ಯಾವುದೇ ವೇಷದಲ್ಲಿ ಹಾಕೊಂಡು ಬಾ, ಆಗ ನೀನು ಮೂರ್ಖ ಅಂತ ಪ್ರತ್ಯಕ್ಷವಾಗಿ ಗೊತ್ತಾಗಿ ಹೋಗಿತ್ತು. ಮತ್ತು ಹನುಮಂತ ದೇವರು ಏನ್ ಮಾಡಿದ್ರು ಅಂತಂದ್ರೆ, ಕೊಡಬೇಕಾದ್ರೆ ಈ ರೀತಿಯಲ್ಲಿ ಕೈಯನ್ನು ಕೊಟ್ಟರಂತೆ. ದೊಡ್ಡವರಿಗೆ ಗುರುಗಳಿಗೆ ಏನಾದರೂ ಕೊಡಬೇಕು ಅಂತಾದರೆ ನಾವು ಈ ರೀತಿಯಲ್ಲಿ ಕೆಳಗೆ ಹಿಡಿಯಬೇಕು. ಗುರುಗಳಾದವರು ದೊಡ್ಡವರಾದವರು ಹೀಗೆ ತಗೊಳ್ಳಬೇಕು. ನಾವು ಇಸ್ಕೊಳ್ಬೇಕಾದರೆ, ಚಿಕ್ಕವರಾದವರು ಇಸ್ಕೊಳ್ಬೇಕಾದ್ರೆ ನಾವು ಹೀಗೆ ಇರಬೇಕು. ದೊಡ್ಡವರಾದವರು ಕೊಡಬೇಕಾದ್ರೆ ಹೀಗೆ ಕೊಡಬೇಕು. ಅದನ್ನ ಏನು ಅನ್ನೋದನ್ನ ನಿಯಮವನ್ನು ತಿಳಿಸಿಕೊಡ್ತಾರೆ ಹನುಮಂತ ದೇವರು. ಹಾಗೆ ಹನುಮಂತ ದೇವರು ಹೀಗೆ ಬಂದು ನಿಂತರಂತೆ, ತಗೊಂಡ್ರಂತೆ. ಆಗ ಅನ್ಕೊಂಡ್ರಂತೆ, ಇವರು ನಿಜವಾಗ್ಲೂ ಕೂಡ ಹನುಮಂತ ದೇವರೇ ಅಂತ ಅನ್ನೋ ಜ್ಞಾನ ಬಂತಂತೆ. ಆಗ ರಾವಣನಿಗೆ ಅರ್ಥ ಆಯ್ತಂತ, ಓ ನಾನು ಇಷ್ಟು ಮೂರ್ಖತನ ಕೆಲಸ ಮಾಡಿದ್ದೆ ನಾನು ಅಂತೇಳಿ. ದೇವತಾ ರಹಸ್ಯ ಅದ್ಯಾರಿಗೆ ಗೊತ್ತಾಗಬೇಕು. ಈ ರೀತಿಯಲ್ಲಿ ಇಷ್ಟೆಲ್ಲ ಆದ ಮೇಲೆ ಇದಿಷ್ಟೆಲ್ಲ ನಾಟಕವನ್ನು ಹನುಮಂತ ದೇವರು ಮಾಡ್ತಾ ಇದ್ದಾರೆ. ಹನುಮಂತ ದೇವರು ಮಾಡಬೇಕಾದ್ರೆ ನಾಟಕ ಯಾರಿಗಾಗಿ ಅಂತ ಮಾಡಬೇಕು ಅಂತ ಸಂದೇಹ. ನಾಟಕ ಮಾಡಿದ್ರಲ್ವಾ, ನಾಟಕ ಯಾರ ಸಲುವಾಗಿ ಅಂತ ಮಾಡಬೇಕು? ರಾಕ್ಷಸರ ಸಲುವಾಗಿ ಮಾಡಬೇಕಾ? ರಾಕ್ಷಸರೆಲ್ಲರೂ ಕೂಡ ಮಲಗಿ ಬಿಟ್ಟಿದ್ದಾರೆ. ಸೀತಾದೇವಿ ಸ್ವಯಂ ಸರ್ವಜ್ಞಳವಳು, ಹೀಗಾಗಿ ಅವಳಿಗಾಗಿ ಇಲ್ಲ, ಇನ್ನು ತನಗಾಗಿಯೂ ಅಲ್ಲ. ಮತ್ತೆ ಯಾಕೆ ನಾಟಕವನ್ನು ಮಾಡಿದ ಅಂತಂದ್ರೆ, ಇದನ್ನೆಲ್ಲ ನೋಡ್ತಾ ಇದ್ರಂತೆ ದೇವತೆಗಳ ಮೇಲೆ ನಿಂತು ನೋಡ್ತಾ ಇದ್ರಂತೆ. ಏನ್ ಮಾಡ್ತಾರೆ ನೋಡೋಣ, ಏನಾದ್ರೂ ಮಾಡ್ತಾರೆ ನೋಡೋಣ ಅಂತ ಹೇಳಿ ಮೇಲೆ ನಿಂತು ನೋಡ್ತಾ ಇದ್ರಂತೆ. ಅವರಿಗಾಗಿ ಈ ನಾಟಕವನ್ನು ಹನುಮಂತ ದೇವರು ಮಾಡಿದ್ರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿಕೊಡ್ತಾರೆ. ಅದೇ ರೀತಿಯಲ್ಲಿ ಆನಂದ ರಾಮಾಯಣದಲ್ಲಿಯೂ ಕೂಡ ಈ ವಿಷಯವನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಮುಂದೆ ತಾನು ಬಂದ ಕೆಲಸ ಗುಪ್ತವಾಗಿ ಆಗಿದೆ ಅನ್ನೋದನ್ನು ತಿಳಿದುಕೊಂಡು, ಆದ್ರೆ ನಾನು ಬಂದು ಹೋಗಿದ್ದೇನೆ ಅನ್ನೋದನ್ನು ಮಾತ್ರ ನಾನು ಗೊತ್ತಾಗಬೇಕಲ್ವಾ. ಅದಕ್ಕಾಗಿ ನಾನು ಏನು ಮಾಡುತ್ತೇನೆ ಅಂತಂದ್ರೆ, ನಾನು ಅಶೋಕವನವನ್ನೇ ಸಂಪೂರ್ಣವಾದಂತಹ ಸುಟ್ಟು ಬಿಡ್ತೇನೆ ಅಂತ ಹೇಳಿ ತನ್ನ ಬಾಲವನ್ನು ಸುಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ರಾಕ್ಷಸರಿಗೆ ಪ್ರಕಟನಾಗೋದಕ್ಕಾಗಿ ಸಂಕಲ್ಪವನ್ನು ಮಾಡ್ತಾನೆ. ಆ ಅಶೋಕವನವನ್ನ ಮತ್ತು ಸೀತಾಕೃತಿ ಕುಳಿತಿರುವಂತಹ ಮರವನ್ನು ಬಿಟ್ಟು ಎಲ್ಲ ಕಡೆಯಲ್ಲಿಯೂ ಕೂಡ ಧ್ವಂಸವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನಂತೆ. ಎಲ್ಲ ಕಡೆಯಲ್ಲಿಯೂ ಧ್ವಂಸವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅದಾದ ಮೇಲೆ ಮುಂದೆ ಏನಾಗತ್ತೆ, ಇದನ್ನು ರಾವಣ ಕೇಳಿ 80,000 ಸೇನಾಧಿಪತಿಗಳನ್ನ ಮತ್ತು 80 ಕೋಟಿ ರಾಕ್ಷಸ ಸೈನ್ಯವನ್ನು ಕಳಿಸ್ತಾನಂತೆ. ಅದು ಎಷ್ಟಿತ್ತು ಅಂತಂದ್ರೆ, ರಾವಣನ 1/3 ಭಾಗ ಅಲ್ಲಿಯೇನೆ ನಾಶ ಆಗಿ ಹೋಗಿತ್ತಂತೆ. ಅವರನ್ನೆಲ್ಲರನ್ನೂ ಕೂಡ ಹನುಮಂತ ದೇವರು ನಾಶ ಮಾಡಿ ಪುಡಿಯಾಗಿ ಮಾಡಿಬಿಟ್ಟಿದ್ದಾರೆ. ಭೀಮಸೇನ ದೇವರು ಹನುಮಂತ ದೇವರ ಬಲ ಹೇಳಬೇಕಾ? ಏನು ಅದ್ಭುತವಾದಂತಹ ಬಲ! ಎಲ್ಲ ಕಡೆಯಲ್ಲಿಯೂ ಕೂಡ ಹೇಳುತ್ತಾರೆ. ಬಳಿತ್ಥಾ ಸೂಕ್ತದಲ್ಲಿಯೂ ಕೂಡ ಹೇಳುತ್ತಾರೆ. ಪವಮಾನದಲ್ಲಿ ಇತ್ಯಾದಿ ಅನೇಕ ಸೂಕ್ತಗಳಲ್ಲಿಯೂ ಕೂಡ ಆ ವಾಯುದೇವರ ಬಲವನ್ನು ಹೇಳ್ತಾ ಹೋಗ್ತಾರೆ. ಅಂತಹ ಬಲವುಳ್ಳಂತಹ ಆ ರಾಕ್ಷಸರನ್ನು ಕೂಡ ಸಂಹಾರವನ್ನು ಮಾಡಿದ್ದಾರೆ. ಅದಾದ ಮೇಲೆ ಮುಂದೆ ಆ ಅಕ್ಷಕುಮಾರನನ್ನು ಕೂಡ
ಅವನನ್ನು ಕೂಡ ಅಂದರೆ ರಾವಣನಿಗೆ ಸಮಾನವಾದಂತಹ ಬಲ ಇರುವಂತಹ ಅಕ್ಷಕುಮಾರನನ್ನು ಸಂಹಾರವನ್ನು ಮಾಡುತ್ತಾನೆ. ಮುಂದೆ ಅಕ್ಷಕುಮಾರನ ವಧವನ್ನು ಕೇಳಿ ಆ ರಾವಣ ಪುತ್ರ ಶೋಕದಿಂದಾಗಿ ತಪ್ತನಾಗಿ ಏನ್ ಮಾಡ್ತಾನೆ ಅಂದ್ರೆ ಇಂದ್ರಜಿತ್ತನನ್ನು ಕಳಿಸ್ತಾನೆ. ಆ ಇಂದ್ರಜಿತ್ತು ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗವನ್ನು ಮಾಡುತ್ತಾನೆ. ಆಗ ಹನುಮಂತ ದೇವರು ವಿಚಾರ ಮಾಡ್ತಾರೆ, ಏನು ಅಂತಂದ್ರೆ, ನಾನು ಬ್ರಹ್ಮದೇವರ ಅನೇಕ ವರಗಳನ್ನು ನಾನು ತೆಗೆದು ಹಾಕಿದ್ದೇನೆ, ಇಲ್ಲ ಅಂದಿಲ್ಲ. ಆದರೆ ಈಗ ಒಂದ್ಸಲ ಆದರೂ ನಾವು ಏನು ಮಾಡೋಣ ಅಂತಂದರೆ ಅದಕ್ಕೆ ಬೆಲೆಯನ್ನು ಕೊಡೋಣ. ನಾನೇ ಮುಂದೆ ಬ್ರಹ್ಮದೇವರು ಆಗೋದಾದರೂ ಕೂಡ ಅದಕ್ಕೆ ಒಂದು ಬಾರಿ ಬೆಲೆಯನ್ನು ಕೊಡೋಣ ಅಂತ ಹೇಳಿ ಅದಕ್ಕೆ ಏನು ಮಾಡುತ್ತಾರೆ ಅಂದರೆ ಬೆಲೆಯನ್ನು ಕೊಟ್ಟು, ಬ್ರಹ್ಮಾಸ್ತ್ರಕ್ಕೆ ಬೆಲೆಯನ್ನು ಕೊಟ್ಟು ಬಂಧಿ ಆದಂತೆ ನಾಟಕವನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಏನಾಗತ್ತೆ ಅಂತಂದರೆ ರಾವಣನ ಬಳಿಯಲ್ಲಿ ಕರೆದುಕೊಂಡು ಬರ್ತಾರೆ. ರಾವಣ ಬಂದ ಕ್ಷಣ ಕೇಳ್ತಾರಂತೆ, ಯಾರು ನೀನು, ಇಲ್ಲಿಗ್ಯಾಕೆ ಬಂದೆ ಕಪಿ ಅಂತ ಹೇಳಿ ಬೈತಾರಂತೆ. ಕಪಿಗಳು ಸುಂದರವಾಗಿ ಇರೋದಿಲ್ಲ, ಆದರೂ ಕೂಡ ಕಪಿಯಂತೆ ಇದ್ರೂ ಕೂಡ ಹನುಮಂತ ದೇವರು ಇವರು ಸುಂದರವಾಗಿ ಇದ್ರು, ಅದಕ್ಕಾಗಿಯೇ ಇದಕ್ಕೆ ಇನ್ನೊಂದು ಹೆಸರು ಸುಂದರಕಾಂಡ ಅಂತಲೂ ಹೇಳ್ತಾರೆ. ಆದ್ದರಿಂದಾಗಿ ಆ ಕಪಿಯನ್ನು ಕೇಳ್ತಾರಂತೆ, ಯಾರೋ ನೀನು ಕಪಿ ಅಂತ ಕೇಳಿದಾಗ ಆಗ ನಾನು ಧೃತೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿ ಆ ಮಾತನ್ನೇ ಮತ್ತೆ ಹೇಳುತ್ತಾರೆ. ಆಗ ನೀನೇನು ಮಾಡ್ತೀಯ ಅಂತ ಕೇಳಿದಾಗ, ನಿನ್ನು ನೋಡಿಲ್ಲಿ ಒಂದು ಮಾತನ್ನು ಹೇಳುತ್ತೇನೆ, ಇಷ್ಟೆಲ್ಲ ಸೈನ್ಯವನ್ನು ಸಂಹಾರ ಮಾಡಿರುವಂತಹ ನನಗೆ ನಿನ್ನನ್ನು ಕೊಲ್ಲೋದೇನು ದೊಡ್ಡದಲ್ಲ, ಅವಶ್ಯವಾಗಿ ಕೊಲ್ತೇನೆ. ನೀನೇ ನೊಂಗಿ ಆ ಸೀತಾದೇವಿಯನ್ನು ಕಳಿಸಿದೆ ಅಂದರೆ ನೀನು ಬದುಕ್ತಿ, ಇಲ್ಲ ಅಂದ್ರೆ ಬದುಕೋದಿಲ್ಲ ಅಂತ ಹೇಳಿದಾಗ ಆಗ ಸಿಟ್ಟಿನಿಂದ ಅವನನ್ನು ಬಾಲವನ್ನು ಹಚ್ಚಿ ಸುಡ್ರಿ ಅಂತ ಹೇಳಿ ಆಜ್ಞೆಯನ್ನು ಮಾಡ್ತಾನೆ. ರಾವಣ ಬಾಲವನ್ನು ಸುಡುತ್ತಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ವಾಯುದೇವರ, ಹನುಮಂತ ದೇವರ ಗುಡಿಗಳು ಅನೇಕವಾದಂತಹದ್ದು. ಅದರಲ್ಲಿ ಪ್ರಸಿದ್ಧವಾಗಿರುವಂತಹದ್ದು ಯಾವುದು ಅಂದರೆ ವ್ಯಾಸರಾಜರಿಂದ ಪ್ರತಿಷ್ಠಿತವಾಗಿರುವಂತಹ ಪ್ರತಿಯೊಂದು ಪ್ರಾಣದೇವರಲ್ಲಿಯೂ ಕೂಡ ಘಂಟಿ ಅನ್ನೋದು ಇರುತ್ತೆ. ಯಾಕೆ ಅದನ್ನು ಇಟ್ಟರು ಅನ್ನೋದಕ್ಕೆ ಕಾರಣವನ್ನು ತಿಳಿಸಿಕೊಡ್ತಾರೆ. ಏನು ಅಂತಂದ್ರೆ, ಹನುಮಂತ ದೇವರಿಗೆ ಗೊತ್ತಿತ್ತಂತೆ, ನಾನು ಮುಂದೆ ಲಂಕಾಪಟ್ಟಣಕ್ಕೆ ಹೋಗ್ತೇನೆ, ಹೋದಾಗ ಅಲ್ಲಿ ರಾವಣ ನನ್ನ ಬಾಲಕ್ಕೆ ಬೆಂಕಿಯನ್ನು ಹಚ್ಚುತ್ತಾನೆ. ಆ ಬೆಂಕಿ ಅಲ್ಲ ಅದು, ನಾನು ರಾಮದೇವರಿಗೆ ಆ ಬೆಂಕಿಯಿಂದ ಅಂದ್ರೆ ಆ ಅಗ್ನಿಯಿಂದಲೇನೆ ನಾನು ಶ್ರೀರಾಮಚಂದ್ರ ದೇವರಿಗೆ ನಾನು ಆರತಿಯನ್ನು ಮಾಡಬೇಕಾಗಿದೆ ಅನ್ನೋ ಜ್ಞಾನ ಇತ್ತಂತೆ. ಆ ಜ್ಞಾನ ಮಾಡಬೇಕಾದ್ರೆ ಏನಿರಬೇಕು, ಘಂಟಿ ಇರಬೇಕು ಅನ್ನೋದಕ್ಕಾಗಿ ಘಂಟೆಯನ್ನು ತಗೊಂಡು ಹೋಗಿದ್ರಂತೆ ವಾಯುದೇವರು. ಅದಕ್ಕೆ ಪ್ರತಿ ಒಂದು ಪ್ರಾಣದೇವರಲ್ಲಿಯೂ ಕೂಡ ಏನಿರುತ್ತೆ ಅಂದ್ರೆ ಘಂಟಿ ಅನ್ನೋದು ಇರುತ್ತೆ. ಅದಕ್ಕಾಗಿಯೇ ತಗೊಂಡು ಹೋದ್ರು ಅಂತ ಹೇಳಿ ಹೇಳ್ತಾರೆ. ಅಂತಹ ಆ ರಾವಣನ ವಿಶೇಷವಾಗಿ ಮುಷ್ಟಿಪ್ರಹಾರಂ ದಶಕಾಯ ಸೀತಾ ಸಂತರ್ಜನ ಅಗ್ರ್ಯೋತ್ತರ ನೇಶಕೋದಾತ್ ಅಂತ ಹೇಳಿ ಸುಮಧ್ವ ವಿಜಯದಲ್ಲಿಯೂ ಕೂಡ ವರ್ಣನೆ ಮಾಡುವ ಹಾಗೆ ಆ ಲಂಕಾಪಟ್ಟಣವನ್ನು ಸುಟ್ಟು ಅವನನ್ನು 10 ಮುಖಗಳಿಂದ ರಕ್ತಸ್ರಾವ ಆಗುವ ಹಾಗೆ ಅವನನ್ನು ಜೋರಾಗಿ ಗುದ್ದಿ ಏನು ಮಾಡ್ತಾನೆ ಅಂತಂದ್ರೆ, ಹನುಮಂತ ದೇವರು ಮತ್ತೆ ಆ ಚೂಡಾಮಣಿ ತಗೊಂಡು ಸೀತಾದೇವಿಯರನ್ನು ಕೊಟ್ಟಿರುವಂತಹ ಚೂಡಾಮಣಿಯನ್ನು ತಗೊಂಡು ಮತ್ತೆ ಲಂಕಾಪಟ್ಟಣದಿಂದ ಹಾರಿ ಮತ್ತೆ ಶ್ರೀರಾಮಚಂದ್ರ ದೇವರು ಇದ್ದಂತಹ ಸ್ಥಳಕ್ಕೆ ಬರ್ತಾರೆ. ಬಂದು ಏನು ಮಾಡ್ತಾರೆ, ಇದೇ ಚೂಡಾಮಣಿ ಸೀತಾದೇವಿಯರ ಚೂಡಾಮಣಿ, ಇದು ನಿಮಗಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇಂತಹ ಚೂಡಾಮಣಿ ತಂದಿದ್ದಕ್ಕಾಗಿ ಸೀತಾದೇವಿಯರು ಕುಲಂಕುಷವಾಗಿ ಆರಾಮವಾಗಿ ಇದ್ದಾರೆ, ಸುಖವಾಗಿ ಇದ್ದಾರೆ ಎನ್ನುವಂತಹ ಮಾತನ್ನ ಹೇಳುತ್ತಾರೆ. ಹೇಳಿದ ಕ್ಷಣದಲ್ಲಿ ಸಂತೋಷ ಆಗತ್ತೆ. ರಾಮದೇವರಿಗೆ ಸಂತೋಷ ಆದಾಗ, ರಾಮೋಪಿ ನಾಣ್ಯದನೋದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ ಕಿಂಚಿತ ಸ್ವತ್ನ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷತಂ ಪರಮಾಭಿತುಷ್ಟಃ. ಈ ರೀತಿಯಲ್ಲಿ ಆ ಶ್ರೀರಾಮಚಂದ್ರ ದೇವರು ಅತ್ಯಂತ ಸಂತೋಷರಾಗಿ ತಮ್ಮನ್ನೇ ತಾವು ಕೊಟ್ಟರಂತೆ. ಅಂದ್ರೆ ಏನು, ಆಲಿಂಗನವನ್ನು ಮಾಡಿಕೊಂಡ್ರಂತೆ, ಬೇರೆ ಏನೂ ಇಲ್ಲ. ಅವರಿಗಾಗಿ ವಾಯುದೇವರಿಗೆ ಕೊಡಬೇಕಾದದ್ದು ಅಂತ ಏನೂ ಇಲ್ಲ. ಇದೇ ತಾತ್ಪರ್ಯ ನಿರ್ಣಯದ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ವಾಯುದೇವರ ಹನುಮಂತ ದೇವರ ಇಷ್ಟೆಲ್ಲ ಸಹಾಯವನ್ನು ನೀವು ಮಾಡಿದ್ದೀರಿ, ನನಗೆ ಎಷ್ಟು ಸಹಾಯವನ್ನು ಮಾಡಿದ್ದೀರಿ, ನಿಮಗೇನು ಕೊಡಲಿ ನಾನು? ಸಹಭೋಗವನ್ನು ಕೊಟ್ಟು ಬಿಟ್ರು, ಸಹಭೋಗವನನ್ಯ ಲಭ್ಯಮಸ್ಮೈ ಅಂತ ಹೇಳಿ ಸಹಭೋಗವನ್ನು ಕೊಟ್ಟಿದ್ದಾರೆ, ಇಲ್ಲ ಅಂದಿಲ್ಲ. ಇನ್ನೂ ನಿಮಗೇನು ಬೇಕು ಅಂತ ಕೇಳಿದಾಗ ಆಗ ಒಂದೇ ಒಂದು ಮಾತನ್ನು ಹೇಳ್ತಾರೆ, ಏನಂತ, ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೆ ತ್ವಯೀಶಮೆ ಕ್ರಾಸ ವಿವರ್ಜಿತಾ ಸದಾ.
ನಿನ್ನಲ್ಲಿ ಭಕ್ತಿ ಅನ್ನೋದು ನನಗೆ ಹುಟ್ಟಬೇಕು. ಯಾವ ರೀತಿಯಲ್ಲಿ ಅಂತಂದ್ರೆ ಕ್ಷಣಕ್ಕೂ ಕೂಡ ಅಭಿವೃದ್ಧಿ ಆಗುವಂತಹ ಒಂದು ಭಕ್ತಿ ಮಾತ್ರ ಕೊಡು ನನಗೆ, ಬೇರೆ ಏನನ್ನೂ ಕೊಡಬೇಡ ಅಂತ ಹೇಳಿ ಕೇಳಿದ್ರಂತೆ. ಅಂತಹ ಹನುಮಂತ ದೇವರನ್ನ ಆಲಿಂಗನವನ್ನು ಮಾಡಿಕೊಂಡು ಸಾಮ್ರಾಜ್ಯವನ್ನೇ, ಸಮಗ್ರವಾದಂತಹ ಸಾಮ್ರಾಜ್ಯ ಏನು ಕೊಟ್ಟರೂ ಕೂಡ ಹನುಮಂತ ದೇವರಿಗೆ ಅಷ್ಟು ತೃಪ್ತಿ ಆಗ್ತಾ ಇರೋದಿಲ್ಲ. ಅದಕ್ಕಾಗಿಯೇ ತಮ್ಮ ಆಲಿಂಗನವನ್ನೇ ಕೊಟ್ಟು ಸಂತೋಷಪಡಿಸಿದರು ಅಂತ ಹೇಳಿ ಇಲ್ಲಿಗೆ ಸುಂದರಕಾಂಡವನ್ನ ಮುಗಿಸ್ತಾ ಇದ್ದಾರೆ. ಅಂತಹ ಸುಂದರಕಾಂಡವನ್ನು ಯಾರು ಹೇಳ್ತಾರೋ ಕೇಳ್ತಾರೋ ಅದರ ಫಲಭಾಗವನ್ನು ಕೂಡ ವಿಶೇಷವಾಗಿ ತಿಳಿಸ್ತಾರೆ. ಯಾರು ಹೇಳ್ತಾರೋ ಕೇಳ್ತಾರೋ ಅವರಿಗೆಲ್ಲರಿಗೂ ಕೂಡ ಬಂದಂತಹ ಅನಿಷ್ಟಗಳೆಲ್ಲವೂ ಕೂಡ ಪರಿಹಾರವಾಗಿ ಎಲ್ಲ ಅನುಕೂಲತೆಗಳು ಆಗತ್ತೆ ಅಂತ ಹೇಳಿ ಅದರ ಫಲಸ್ಥಿತಿಯನ್ನು ಹೇಳಿ ಇಲ್ಲಿಗೆ ಆ ಶ್ರೀರಾಮಚಂದ್ರ ದೇವರ ವನವಾಸಕ್ಕೆ ಹೋಗಿ ಅಲ್ಲಿ ಆ ಹನುಮಂತ ದೇವರ ಭೇಟೆ, ಅಲ್ಲಿ ಸುಂದರಕಾಂಡವನ್ನು ಹೇಳಿ ಮುಂದೆ ಆ ಶ್ರೀರಾಮಚಂದ್ರ ದೇವರು ಅನೇಕ ರಾಕ್ಷಸರ ಸಂಹಾರ ಆಗಿ ಮುಂದೆ ಶ್ರೀರಾಮಚಂದ್ರ ದೇವರು ಸೀತೆಯೊಡನೆ ಇದನ್ನು ಅಯೋಧ್ಯ ಪಟ್ಟಣಕ್ಕೆ ಬಂದು ಅಲ್ಲಿ ಆ ರಾಜ್ಯಾಭಿಷೇಕವನ್ನು ಮಾಡಿಕೊಳ್ಳೋರಿದ್ದಾರೆ. ಅದನ್ನು ನಾಳಿನ ದಿವಸ ತಿಳಿಯೋಣ. ನಾಳೆ ಮಂಗಳ ಇದೆ. ಶ್ರೀರಾಮಚಂದ್ರ ದೇವರ ಮಂಗಳ ಅಂತಂದ್ರೆ ಏನು ಅಂತಂದ್ರೆ ಅವರಿಗೆ ಜಯವಾಗಿದೆ ಅಂತ ಹೇಳೋದೇ ಒಂದು ಮಂಗಳ. ಅವರಿಗೆ ಜಯವಾಗಿದೆ ಅಂತ ಹೇಳೋದ್ರಿಂದ ಮಂಗಳ ಅಂದ್ರೆ ಏನು, ನಮಗೆ ಮಂಗಳ ಆಗತ್ತೆ. ಅಂತಹ ಮಂಗಳಕ್ಕೆ ಎಲ್ಲರೂ ಭಾಗವಹಿಸಿ ಅಂತ ಹೇಳಿ ವಿಶೇಷವಾಗಿ ಎಲ್ಲರಲ್ಲೂ ವಿಜ್ಞಾಪನೆಯನ್ನು ಮಾಡುತ್ತಾ ನಾಳಿನ ದಿವಸ 9ರಿಂದ 10ವರೆಗೂ ಕೂಡ ಭಾಗವತ ಇದನ್ನು ರಾಮಾಯಣದ ಮಂಗಳ ಅನ್ನೋದು ಇರುತ್ತೆ. ಎಲ್ಲರೂ ಕೂಡ ಅವಶ್ಯವಾಗಿ ಬರಬೇಕು ಅಂತ ಹೇಳ್ತಾ ಭಾರತೀಯರ ಮುಖ್ಯ ಪ್ರಣಾಮಗತ ಶ್ರೀಕೃಷ್ಣಾರ್ಪಣ ವಸ್ತು. ಅನೇನ ಭಾವಿಯ ಪುಣ್ಯಂ ಅವಾಪ್ನೋತು ಗುರುರ ಮಮ ಶ್ರೀಕೃಷ್ಣಾರ್ಪಣ ವಸ್ತು.